ಲಿಂಗಾನಂದ ಸ್ವಾಮಿಗಳು ಮತ್ತು ಮಾತೆ ಮಹಾದೇವಿಯವರ ಬಗ್ಗೆ ನೂರಾರು ಕಾಂಟ್ರವರ್ಸೀಸ್ ಉಟ್ಕೊಂಡಾಗ ನಮ್ಮ ತಂದೆ ಮಾತೆ ಮಹಾದೇವಿಯವರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ತಂದೆನೂ ಕೂಡ ನನಗೆ ತುಂಬ ಹೇಳ್ತಾ ಇದ್ರು, ನೀನು ಲಾಯರ್ ಆಗಬೇಕು, ನೀನು ಒಳ್ಳೆ ಬುದ್ಧಿಯಲ್ಲಿ ಇರಬೇಕು, ಇಲ್ಲಾಂದ್ರೆ ನೀನು ರಾಜಕೀಯಕ್ಕೆ ಹೋಗಬೇಕು ಅನ್ನುವ ಉತ್ಕಟ. ಅಂದ್ರೆ ನಮ್ಗೆ ಅಷ್ಟು ಪ್ರೋಗ್ರೆಸಿವ್ ಇದ್ರು. ಆಮೇಲೆ ಅವರು ಹೆಣ್ಮಕ್ಳು ಜಲ್ದಿ ಲಗ್ನ ಆಗಿ ಹೋಗ್ಲಿ ಅನ್ನೋದು ಇರಲಿಲ್ಲ. ನೋಡಿ, ಯು ಆರ್ ಬ್ಲೆಸ್ಡ್ ಇನ್ ದಟ್. ಈ ಪೂಲನ್ ದೇವಿ ಭೂಪಾಲದಲ್ಲಿ ಟ್ರೈನ್ ಅನ್ನು ಉರುಳಿಸ್ಬಿಡ್ತಾರೆ ಅನ್ನೋ ಒಂದು ನಮ್ಮ ಜನಕ್ಕೆ ಭಯ ಇತ್ತು. ಯಾರು ಬರೋಕ್ಕೆ ನನ್ನ ಜೊತೆಗೆ UPSC ಪರೀಕ್ಷೆಗೆ ಬರೋಕ್ಕೆ ನನ್ನ ಜೊತೆಗೆ ಯಾರೂ ಇರಲಿಲ್ಲ. ಮಂಗಳೂರದ ಲಿಸ್ನರ್ಸ್ ಇದಾರಲ್ಲ ಸರ್, ವಂಡರ್ಫುಲ್. ನಿಮ್ಮನ್ನು ಅವರು 24 ಗಂಟೆನೂ ಕೂಡ ಒಬ್ಬ ಮಾಧ್ಯಮ ಕ್ಷೇತ್ರದಲ್ಲಿರುವ ಅಭ್ಯರ್ಥಿಗೆ 24 ಗಂಟೆ ಎಚ್ಚರವಾಗಿ ಹೇಗಿರಬೇಕು ಅನ್ನೋದನ್ನು ನನಗೆ ಕಲಿಸಿಕೊಟ್ಟವರೇ ಮಂಗಳೂರಿನ ಕೇಳುಗರು. ಒಂದು ಕಡೆ ಡೈವರ್ಸ್, ಇನ್ನೊಂದು ಕಡೆ ಟ್ರಾನ್ಸ್ಫರ್ ರಿಪ್ರೆಸೆಂಟೇಷನ್ ತೊಗೊಂಡು ಡೆಲ್ಲಿಗೆ ಹೋದೆ. ನೀವು ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದರೆ ನನ್ನ ಮದುವೆ ಉಳಿಯುತ್ತೆ, ಇಲ್ಲಾಂದ್ರೆ ನಾನು ಡೈವರ್ಸ್ ಕೊಟ್ಟು ಮಂಗಳೂರಲ್ಲೇ ಇರ್ತೀನಿ ಅಂತ ನಮ್ಮ CEOಗೆ ಪ್ರಶ್ನೆ ಯಾರೂ ಕೇಳಿರಲಿಲ್ಲ. ಆಯ್ತಮ್ಮ ತಂಗಿ, ನಿನ್ನ ಮದುವೆ ಉಳಿಸ್ಕೊ ಹೋಗು ಅಂತ ನನ್ನನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದರು. ನಾನು ಬಸವ ಜಯಂತಿಯನ್ನು ಶುರು ಮಾಡಿದೆ ಸರ್ ಮಂಗಳೂರಲ್ಲಿ. ಮಂಗಳೂರಿನ ಟೌನ್ ಹಾಲಲ್ಲಿ ಫಸ್ಟ್ ಬಸವ ಜಯಂತಿಯನ್ನು. ಆಫ್ರಿಕಾ ದೇಶದ ಮಹಿಳೆಯರ ಸ್ಥಿತಿಗತಿ ನಮಗಿಂತಲೂ ತುಂಬ ವರ್ಸ್ಟ್ ಆಗಿದೆ. ನಮ್ಮ ಯುವಕರಿಗೆ ಏನಾಗಿದೆ ಅಂದರೆ ಸಂಸ್ಕೃತಿ, ಸಾಹಿತ್ಯ ಇದನ್ನೆಲ್ಲ ಮಾತಾಡೋರೆಲ್ಲ ಔಟ್ಡೇಟೆಡ್ ಅನ್ನುವ ಒಂದು ತಪ್ಪು ಭಾವನೆಯಲ್ಲಿ ಇದ್ದಾರೆ. ನಮ್ಮ ದೋಷಗಳನ್ನು ಎತ್ತಿ ಹಿಡಿಯೋರೆ ನಮ್ಮ ಪ್ರಗತಿಯಲ್ಲಿ ನೆರವಾಗೋದು. ಲೆಫ್ಟಿಸ್ಟ್ ನಮಗೆ ವಿರೋಧಿಗಳೆಲ್ಲ, ಅವರು ನಮ್ಮನ್ನು ತಿದ್ದುವಂಥವ್ರು. ನಂತರ ಒಂದಿನ ಬೇಸಿಗೆಯಲ್ಲಿ ನಮ್ಮ ಅಣ್ಣನ ಮಗ ತನ್ನ ಇದರಿಂದ ನನ್ನ ಅಟ್ಟ ಅಂತ ಇರುತ್ತಲ್ಲ ಸರ್, ಧಾರವಾಡದಲ್ಲಿ ಹಂಚಿನ ಮನೆ ಮೇಲೆ ಅಟ್ಟ, ಅಂಕನ ಮನೆ, ಅವನು ಕಡ್ಡಿ ಕೊರೆದು ಅದಕ್ಕೆ ನನ್ನ ರೂಮಿಗೆ ಬೆಂಕಿ ಹಚ್ಚಿಬಿಟ್ಟಿತ್ತು ಸರ್ 89-90ಯಲ್ಲಿ. ನನಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಸುಟ್ಟು ಹೋಗ್ತು. ಇನ್ನೇನು MPhil ಸಬ್ಮಿಟ್ ಮಾಡಬೇಕು ನಾನು. ನಿಮಗೆ ಗೊತ್ತು, MPhil ಅನ್ನು ಸಿಲೆಕ್ಟ್ ಮಾಡೋದೇ ಕೇವಲ 15 ಸ್ಟೂಡೆಂಟ್ಸ್ ಮಾತ್ರ ಇತ್ತು. ಆಮೇಲೆ ನಮ್ಮ ತಾಯಿ ಎಲ್ಲ ಸುಟ್ಟಿತ್ತು ಸರ್, ಪ್ರತಿಯೊಂದು ಸುಟ್ಟಿದೆ. ನನ್ನ ಬದುಕೆ ಸುಟ್ಟು ಬೂದಿ ಆಗಿದೆ. ಒಂದು ಸರ್ಟಿಫಿಕೇಟ್ ಇಲ್ಲ, ಒಂದು ಬಟ್ಟೆ ಇಲ್ಲ. MPhil ಕೊರಿಲೇಷನ್ನು, ಟ್ಯಾಬ್ಯುಲೇಷನ್ನು ಲೆಕ್ಕ ಮಾಡಿರ್ತೀವಿ. ಆಮೇಲೆ 500 ಜನನ ಸ್ಯಾಂಪ್ಲಿಂಗ್ ಮಾಡಿರ್ತೀವಲ್ಲ ಸರ್ PhDಗೆ, ಎಲ್ಲ ಸುಟ್ಟು ಹೋಗ್ಬಿಟ್ಟಿತ್ತು. ನನಗೆ ಸಾಯಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ಆಮೇಲೆ ವಿಷ ತಗೊಂಡು ಇದನ್ನು ಮಾಡಿಬಿಟ್ಟೆ, ನೀರು ಹಾಕೋಬೇಕು ಅಂತ. ಎರಡೂ ಒಂದೇ ಸಲ ಮಾಡಿದಾಗ ನಮ್ಮ ಅಣ್ಣ ಬಂದು ನೋಡಿ ನನ್ನನ್ನು ಇಳಿಸ್ಕೊಂಡು ಬದುಕಿದಾಗ ಅಲ್ಲಿ ನಮ್ಮ ಶಿವಪುತ್ರ ಪಾನಾಡ್ ಇದ್ರಲ್ಲ, ನೋಡಮ್ಮ ನೀನು ಯೂನಿವರ್ಸಿಟಿಯಲ್ಲಿ MA ಮಾಡಿದೀಯ, ಸಾವು ಕೊನೆಯದಲ್ಲ. ನ್ಯೂಟನ್ ದೊಡ್ಡ ವಿಜ್ಞಾನಿ, ಅವನು ತುಂಬ ತನ್ನ ಪ್ರೀತಿಯ ಬೆಕ್ಕು ಜಿಗಿದ್ಬಿಟ್ಟು ಸಿಮಿನಿ ಉರುಳಿ ಎಲ್ಲ ಸುಟ್ಟು ಬಿಡ್ತು. ಅವನು ತನ್ನ ಜ್ಞಾನವನ್ನು ಉಪಯೋಗಿಸಿ ಮತ್ತೆ ಒಂದು ಸಂಶೋಧನೆಯನ್ನು ಮಾಡಿದ. ಇದು ಸುಟ್ಟಿದೆ ಅಂದರೆ ನಿನಗೆ ಏನೋ ಒಳ್ಳೆಯದಾಗತ್ತೆ ಅಂತ ಹೇಳಿ ನಮ್ಮ ಅಕ್ಕನ ಗಂಡ ಎರಡು ಸೀರೆ ತಂದು ಕೊಟ್ಟರು. ಅವರು ಮತ್ತೆ ನನಗೊಂದಿಷ್ಟು ಬುಕ್ಸು, ಒಂದು ಲ್ಯಾಂಪು ತಂದು, ಓದಮ್ಮ ನೀನು UPSC ಓದ್ತಾ ಇದೆಯಾ. ನನಗೆ ಸೇರೋದು ಏನಿರಲಿಲ್ಲ ಸರ್, ಚೀಲದ ನೆಲದ ಮೇಲೆ ತಟ್ಟಾಸ್ಕೊಂಡು ಓದಿದೆ. ಆತ್ಮೀಯರೇ ನಮಸ್ಕಾರ. ಭಾಳಷ್ಟು ಜನ ತಾವು ಪ್ರೊಜೆಕ್ಟ್ ಆಗೋದ್ರಲ್ಲಿ ಬ್ಯುಸಿ ಇರ್ತಾರೆ. ಆದರೆ ಒರಿಜಿನಲಿ ಮೀಡಿಯಾದವರು ಬೇರೆಯವ್ರನ್ನ ಪ್ರೊಜೆಕ್ಟ್ ಮಾಡಲಿಕ್ಕೆ ಉತ್ಸಾಹ ತೋರಿಸ್ತಾರೆ. ಈ ಹಿನ್ನೆಲೆಯಲ್ಲಿ
ಧಾರವಾಡ ಪ್ರದೇಶದ ಉತ್ತರ ಕರ್ನಾಟಕದ ಹೆಣ್ಮಗಳೊಬ್ಬರು ಆ ಕಾಲದಲ್ಲಿ 35 ವರ್ಷಗಳ ಹಿಂದೆ UPSC ಎಕ್ಸಾಮ್ ಬರೆದು ಪಾಸಾಗಿ ದೂರದರ್ಶನಕ್ಕೆ ಬಂದು ಅಲ್ಲಿ ನೂರಾರು ಮಂದಿ ಸಾವಿರಾರು ಮಂದಿನ ಶೋಕೇಸ್ ಮಾಡುವಂಥ ಕೆಲಸದಲ್ಲಿ ಇದ್ದವರೇ ಬಹಳ ದೇಸಿ ಪ್ರತಿಭೆ ನಮ್ಮ ನಿರ್ಮಲಾ ಎಲೆಗಾರ್ ಅವರು. ನಾನು ಅವ್ರನ್ನ ಈ ಮಾತುಕತೆಗೆ ಸ್ವಾಗತಿಸ್ತೇನೆ. ನಮಸ್ಕಾರ. ಶರಣಾರ್ಥಿ ಮೇಡಮ್. ನಮಸ್ಕಾರ ಶರಣರಿಗೆ. ನೀವೆಲ್ಲ ನಮಗೆಲ್ಲ ಈ ಮೀಡಿಯಾ ಜನ ರೆಕಗ್ನೇಷನ್ನು ಸೋಷಿಯಲ್ ಮೀಡಿಯಾ ಈಗ ಬಂದಿದೆ. ಅಂಥ ಒಂದು ಸಂದರ್ಭದಲ್ಲಿ ಶುಭೋದಯ ಕರ್ನಾಟಕದ ಮೂಲಕ ಈ ಜಗತ್ತಿಗೆಲ್ಲ ಪರಿಚಯ ಮಾಡಿಸಿದ ಕ್ರೆಡಿಟು ನಿಮಗೇ ಇದೆ. ಈಗ ನಿಮ್ಮನ್ನು ಪರಿಚಯ ಮಾಡುವಂಥ ಒಂದು ಪ್ರಸಂಗ ಬಂದಿದೆ. ಎಷ್ಟು ಚಿತ್ರ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನ, ಅದರಾಗೂ ಹೆಣ್ಮಗಳು, ಪಬ್ಲಿಕ್ ಎಕ್ಸ್ಪೋಜರಿಗೆ ಹೆದರ್ತಾರೆ. ಅಂಥ ಟೈಮ್ನಲ್ಲಿ ನೀವು ನಿಮ್ಮ ಚೈಲ್ಡ್ಹುಡ್ಡು, ಕಾಲೇಜ್ ಲೈಫು ಹೆಂಗಿತ್ತು, ಹೆಂಗೆ ಬಂದ್ರಿ? ಸರ್, ತಾವು ಒಂದು ಮಾತನ್ನು ಹೇಳಿದ್ರಿ, ಉತ್ತರ ಕರ್ನಾಟಕದ ಜನ ಅಂತ. ಬಹುಶಃ ನನಗೆ ಅನಿಸಿದ ಮಟ್ಟಿಗೆ ಉತ್ತರ ಕರ್ನಾಟಕದ ಆ ಮಣ್ಣು ಇದೆಯಲ್ಲ, ಮಣ್ಣಿನ ಗುಣ. ಎಲ್ಲರೂ ಹೇಳ್ತಾರೆ ನಮ್ಮ ದಕ್ಷಿಣ ಭಾಗದ ಕನ್ನಡದ ಜನರು ಒರಟು ಅಂತ. ಆದರೆ ಆ ಒರಟು ಹೃದಯದಲ್ಲಿ ಆ ಮುಳ್ಳಿನ ಜೊತೆಗೆ ಯಾವಾಗಲೂ ಗುಲಾಬಿ ಮೃದುವಾಗಿ ಅರಳೋದು ಮುಳ್ಳಿನ ಜೊತೆಗೇನೆ. ಆದರೆ ಗುಲಾಬಿ ಹೂವು ಮುಳ್ಳನ್ನು ಬದಿಗೊತ್ತಿ ತನ್ನ ಹೂವಿನಿಂದ, ಒಳ್ಳೆಯ ಗುಣದಿಂದ ಇಡೀ ಸಮಾಜವನ್ನು, ಇಡೀ ಮನಸ್ಸನ್ನು ಅರಳಿಸುತ್ತೆ ಹೂವು. ಅದೇ ರೀತಿ ನಮ್ಮ ಉತ್ತರ ಕರ್ನಾಟಕದ ಜನ ಅಂತ ನಾನು ಭಾವಿಸ್ತೀನಿ. ನೀವು ನಮ್ಮ ಪುರಾಣ ಮತ್ತು ಐತಿಹ್ಯ ಮತ್ತು ಇದನ್ನೆಲ್ಲ ಗಮನಿಸಿದಾಗ ಈ ಶರಣ ಪರಂಪರೆಯ ಹುಟ್ಟು ಆಗಿದ್ದೇ ಒಂದು ಇತಿಹಾಸ, ಗಟ್ಟಿಗೊಂಡಂಥ ಇತಿಹಾಸ ನಿರ್ಮಿತಗೊಂಡಿದ್ದೇ ಉತ್ತರ ಕರ್ನಾಟಕ ಭಾಗದಿಂದ. ಅದು ಶರಣರ ಚಳವಳಿಯಿಂದ ತಗೊಂಡ್ರೆ ಬಹುಶಃ ಅಲ್ಲಿ ಹೆಣ್ಣುಮಕ್ಕಳು ಆ ಮಣ್ಣಿನ ಗುಣನೇ ಹಾಗೆ ಅಂತ ಅನಿಸುತ್ತೆ. ಧೈರ್ಯ, ಸಾಹಸ ಮಾಡುವ ಪ್ರಯೋಗದಲ್ಲಿ ನಮ್ಮ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಆಮೇಲೆ ನಮ್ಮ ಬೆಳವಡಿ ಮಲ್ಲಮ್ಮನಂಥ ಶರಣೆಯರು ಇರ್ಬೋದು, ಆ ಥರ ಸ್ವಲ್ಪ ಕೆಳಗಡೆ ಬಂದರೆ ನಮ್ಮ ಒನಕೆ ಓಬವ್ವ ಇರ್ಬೋದು. ಇಂಥ ಅನೇಕ ವೀರ ವನಿತೆಯರನ್ನು ನಾಡು, ಅದು ವಿಶೇಷವಾಗಿ ಉತ್ತರ ಕರ್ನಾಟಕ. ಆಮೇಲೆ ನೀವು ಗಮನಿಸಿರ್ಬೋದು, ನಮ್ಮ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ವೀರರಿಗೆ 1947ಕ್ಕಿಂತ 1857ರಲ್ಲಿ ಪ್ರಾರಂಭವಾದಂಥ ನಮ್ಮ ನರಗುಂದ ಬಂಡಾಯ, ಅದರಲ್ಲೂ ಕೂಡ ಈ ಸ್ವಾತಂತ್ರ್ಯ ಯೋಧರಿಗೆ ರೊಟ್ಟಿ ಬಡಿದು ಪುಂಡಿ ಪಲ್ಯ ಮಾಡಿಕೊಟ್ಟು ಅವರನ್ನು ಪ್ರೇರೇಪಿಸಿದ ಮಹಿಳೆಯರ ಇತಿಹಾಸ ನಮ್ಮ ಉತ್ತರ ಕರ್ನಾಟಕದಲ್ಲಿದೆ. ಇಂಥ ಪರಂಪರೆಯಿಂದ ಬಂದವಳು ಅನ್ನುವ ಅಭಿಮಾನ ಜೊತೆಗೆ ಒಂದು ಶಿಕ್ಷಣದ ಒಂದು ಲೇಪನ ಇದೆಯಲ್ಲ, ನಿಮ್ಮಂಥವರ ಒಂದು ಸಾಮೀಪ್ಯ ಇರ್ಬೋದು ಅಥವಾ ಒಂದು ಸಹವಾಸ ಇರ್ಬೋದು, ಅದು ನನ್ನನ್ನು ಗಟ್ಟಿಯಾಗಿ ಇನ್ನೂ ಒಂದು ರಿಫೈನ್ಡ್ ಆಗಿ ನಾವೇನಂತೀವಲ್ಲ ಅದನ್ನು ಮಾಡೋಕ್ಕೆ ಸ್ವಲ್ಪ ಸಹಾಯ ಆಗಿದೆ ಅಂತ ಹೇಳ್ಬೋದು. ಚೈಲ್ಡ್ಹುಡ್ ಎಲ್ಲಿ ಹುಟ್ಟಿದ್ರಿ? ಪ್ರೈಮರಿ ಎಜುಕೇಷನ್ ಎಲ್ಲಿ ಮಾಡಿದ್ರಿ? ಸರ್, ನಾನು ಹುಟ್ಟಿದ್ದು ಧಾರವಾಡದಲ್ಲಿ ಕಮಲಾಪುರ, ಅಂದರೆ ಮುರುಘಾಮಠದ ಹಿಂದಿನ ಒಂದು ರೈತಾಪಿ ಕುಟುಂಬ. ತುಂಬ ಬಡ ಮಧ್ಯಮ ವರ್ಗ ರೈತರ ಜನ, ಬಟ್ ಒಳ್ಳೆಯ ಆಸ್ತಿ ಹೊಲ ಮನೆ ಇದ್ದರೂ ಕೂಡ ಶೈಕ್ಷಣಿಕವಾಗಿ ಅದು ಇನ್ವೆಸ್ಟ್ಮೆಂಟು ಅಂತ ಎಂದು ಭಾವಿಸಿದ ಕುಟುಂಬ. ಆದರೆ ನಮ್ಮ ತಂದೆ ತಿಪ್ಪಣ್ಣ ಅನಾಡ್ ಅಂತ, ಅವರು ಲಿಂಗಾಯತ ಸಮಾಜಕ್ಕೆ ತುಂಬ ಅಭಿಮಾನ ಪಟ್ಟಂಥವ್ರು, ಬಸವಾದಿ ಪ್ರಮುಖರ ಒಂದು ಹಾದಿಯಲ್ಲಿ ನಡೆದಂಥ ನಮ್ಮ ತಂದೆ. ಈ ಶ್ರಾವಣ ಮಾಸ ಬಂತು ಅಂದರೆ ತಂದೆಗೆ ಏನೋ ಒಂದು ಖುಷಿ. ಮನೆಯಲ್ಲಿ ನಮ್ಮ ಕಡೆ ಅಂತಾರೆ ಸರ್, ನಿಮ್ಗೆ ಗೊತ್ತಿರ್ಬೋದು, ಸಜ್ಜಕ, ಅನ್ನ, ಸಾರು, ಬದ್ನಿಕಾಯಿ ಪಲ್ಯ ಇಷ್ಟೇ ಮಾಡಿ ಒಂದು ತಿಂಗಳು ಇಡೀ ನಮ್ಮ ಮನೆಯ ಪಡಸಾಲೆಯಲ್ಲಿ ಪ್ರವಚನವನ್ನು ಮಾಡ್ತಾಯಿದ್ರು. ಶ್ರಾವಣ ಬಂತು ಅಂದರೆ ಶ್ರವಣಕ್ಕೆ, ಅಂದರೆ ಶ್ರಾವ್ಯಕ್ಕೇ ಒಂದು ತಿಂಗಳು ಮೀಸಲಾಗಿಡುವಂಥ ಒಂದು ಸಂದರ್ಭ, ಅಂದರೆ ಶ್ರವ್ಯ ಪರಂಪರೆಯಲ್ಲಿ ಅದೊಂದು ಸಂಸ್ಕೃತಿ. ಆ ಸಂಸ್ಕೃತಿಯಲ್ಲಿ ಆವಾಗ ಮೊಬೈಲ್ ಆಗಲಿ ಪತ್ರಗಳಾಗಲಿ ಆ ಥರದ್ದು ಖರ್ಚಿರಲಿಲ್ಲ. ನಾವು ಚಿಕ್ಕ ಮಕ್ಕಳು 5-6 ವರ್ಷ ಇರ್ಬೋದು, ಮನೆಗೆ ಹೋಗಿ ನಮ್ಮ ಮನೆಯಲ್ಲಿ ಶರಣರದು ಅಕ್ಕ ಮಹಾದೇವಿಯ ಚರಿತ್ರೆ ಇದೆ ಬನ್ನಿ, ಸಿದ್ಧಾರೂಢರದಿದೆ, ಗರ್ಗದ ಮಡಿವಾಳಪ್ಪನವ್ರದ್ದಿದೆ, ಸಾಧು ಸಂತರ ಶರಣರ ಒಂದೊಂದು ವರ್ಷದ ಪ್ರವಚನವನ್ನು ಇಟ್ಕೊಳ್ತಾ ಇದ್ರು. ಅದು ಯಾವ ಖರ್ಚಿಲ್ದೇನೆ ಬಂದು ನಮ್ಮ ಮನೆಯ ಪಡಸಾಲೆಯಲ್ಲಿ ಚಾಪೆಯನ್ನು ಹಾಸಿ ನಮ್ಮ ತಂದೆ ಆ ಒಂದು ಶಿವಶರಣರ ಚರಿತ್ರೆಯನ್ನು, ಜೀವನ ಚರಿತ್ರೆಯನ್ನು, ಅದು ನೀಲಿಯ ಗ್ರಂಥ ಅಂತ ಕರಿತಾ ಇದ್ರು ನೀಲಿ ಹೊತ್ತಿಗೆ. ಅಂದರೆ ಅದನ್ನು ಜನರಿಗೆ ಪ್ರಚಾರ ಮಾಡಬಾರ್ದು ಅನ್ನೋ ಒಂದು ಸಂಪ್ರದಾಯ ಇತ್ತಂತೆ. ಅಲ್ಲಿನೂ ಕೂಡ ವೈದಿಕ ಮತ್ತು ಶರಣ ಪರಂಪರೆ, ಆ ಒಂದು ಆಚಾರ ವಿಚಾರದಲ್ಲಿ ನಮ್ಮ ತಂದೆ ತುಂಬ ಮುಂಚೂಣಿಯಲ್ಲಿದ್ದರು. ವೈದಿಕ ಧರ್ಮವನ್ನು ಅವರು ತುಂಬ ಧಿಕ್ಕರಿಸಿ ಅಲ್ಲಿ ಆದಂತಹ ಅನೇಕ ದೋಷಗಳನ್ನು
ಸೋಸಿಕೊಂಡು ಹುಟ್ಟಿದಂಥ ಲಿಂಗಾಯತ ಧರ್ಮದ ಬಗ್ಗೆ ಅವರು ತುಂಬ ಪ್ರಚಾರಕರಾಗಿದ್ದರು. ನೋಡ್ರಿ, ಅವರು ಅಷ್ಟು ಎಜುಕೇಟೆಡ್ ಇರಲಿಲ್ಲ ಅಂದ್ರೂ ಇಲ್ಲಿ ಅವರು ಆ ಕಾಲದಲ್ಲಿ 7ನೇ ಕ್ಲಾಸ್ ಓದಿದ್ರು. ಹೀಗಾಗಿ ಅವ್ರಿಗೆ ಈ ಒಂದು ಪ್ರಗತಿಪರ ಯೋಚನೆಯಲ್ಲಿ ತುಂಬ ನಂಬಿಕೆ ಇತ್ತು. ಬಹುಶಃ ಅನಿಸತ್ತೆ ಆ ಒಂದು ಗಟ್ಟಿತನ, ಆ ಒಂದು ಪ್ರಭಾವ ನನಗೆ ತುಂಬ ಬೀರ್ತು. ಅದಾದ ನಂತರ ನಾನು 4ನೇ ಕ್ಲಾಸಲ್ಲಿ ಓದುವಾಗ ನಮಗೆ ಲಿಂಗಾನಂದ ಸ್ವಾಮಿಗಳು ಮತ್ತು ಮಾತೆ ಮಾದೇವಿಯವರ ಪ್ರವಚನ ನನ್ನ ಮೇಲೆ ತುಂಬ ಗಾಢವಾದ ಪ್ರಭಾವ ಬೀರಿದವು. ಕಾರಣ ಇಷ್ಟೇ, ಆ ಕಾಲೇಜಲ್ಲಿ ಓದ್ತಾ ಇರುವಾಗ ಲಿಂಗಾನಂದ ಸ್ವಾಮಿಗಳು ಮತ್ತು ಮಾತೆ ಮಾದೇವಿಯವರ ಬಗ್ಗೆ ನೂರಾರು ಕಾಂಟ್ರವರ್ಸೀಸ್ ಉಟ್ಕೊಂಡಾಗ ನಮ್ಮ ತಂದೆ ಮಾತೆ ಮಾದೇವಿಯವರಿಗೆ ಬೆನ್ನೆಲುಬಾಗಿ ನಿಂತಿದ್ರು. ಬೆನ್ನೆಲುಬಾಗಿ ನಿಂತು ಅವಳು ನನ್ನ ಮನೆ ಮಗಳು ಅಂತ ನಾವು ತುಂಬ ಚಿಕ್ಕವರಿದ್ದಾಗ ಮನೆಯಲ್ಲೇ ಕರ್ಕೊಂಡು ಬಂದು ಮನೆಯಲ್ಲೂ ಕೂಡ ಅವರಿಂದ ಪ್ರವಚನ ಮಾಡಿಸಿದ್ರು. ಮಾಡಿ ಅವ್ರಿಗೆ ಮನೆ ಮಗಳು, ನಾನು ಅವ್ರಿಗೆ ಎಲ್ಲ ನೈತಿಕವಾದ ಬೆಂಬಲವನ್ನು ನಾನು ಕೊಡ್ತೀನಿ ಅಂತ ನಮ್ಮ ತಂದೆ ನಿಂತಿದ್ದು. ಆಮೇಲೆ ಆ ಮಾತೆ ಮಾದೇವರು ನನಗೆ 2-3 ವಚನಗಳನ್ನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಇನ್ನು ಬಿಟ್ಟು ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀಲಲ್ಲದ್ದು. ಇದನ್ನು ನಾನು ಕಲ್ತಿದ್ದು, ನೀರಲ್ಲದ್ದು ಇದನ್ನು ಕಲ್ತಿದ್ದು ಬಹುಶಃ ನಾನು 3-4 ವರ್ಷದ ಹುಡುಗಿ. ಅಂತ ಹುಡುಗಿಯನ್ನು ಕೂಡಿಸ್ಕೊಂಡು ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡು ಕಳೆದಿದ್ದ ಮಾತಾ ಮಾದೇವಿ, ಲಿಂಗಾನಂದ ಸ್ವಾಮಿಗಳು. ಆಮೇಲೆ ಧಾರವಾಡದ ಪರಿಸರ ನಿಮಗೆ ಗೊತ್ತು, ತಪೋವನದಲ್ಲಿ ಮೃತ್ಯುಂಜಯ ಮುರುಘಾ ಮಠ ಒಂದು ಕಡೆ, ನಮ್ಮ ಮನೆಯ ಅಂದರೆ ಹೊಲದ ಪಕ್ಕದಲ್ಲೇ ಇರೋದೇ ಮುರುಘಾ ಮಠ. ಅನಾಡವರ ಹೊಲ ನಮ್ಮ ತವ್ರ ಮನೆ, ಅದ್ರ ಪಕ್ಕದಲ್ಲೇ ಇರುವಂಥ ಮುರುಘಾ ಮಠ. ಆ ಒಂದು ಸಂಸ್ಕಾರ. ಆ ಕಡೆ ಹೋದರೆ ಹುರ್ಕಡ್ಲಿ ಅಜ್ಜನವರು, ಮುದ್ನಾಳವರು, ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಅವರ ಮೊಮ್ಮಕ್ಕಳಿಗೆ ನಾನು ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ. ಅಲ್ಲಿ ಹುರ್ಕಡ್ಲಿ ಅಜ್ಜನವರು ಬರ್ತಿದ್ರು. ಅಲ್ಲಿ ಹೋದ್ರೆ ಆಮೇಲೆ ಸ್ವಲ್ಪ ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿಗೆ ಹೋದ್ರೆ ತಪೋವನ, ಆ ತಪೋವನ ಕುಮಾರಸ್ವಾಮಿಗಳು. ಅಲ್ಲಿ ಯೂನಿವರ್ಸಿಟಿನಲ್ಲಿ ನಮ್ಮ ದೊಡ್ಡಪ್ಪ ಅವರು ಶಿವಪುತ್ರಪ್ಪ ಅನಾಡ್ ಅಂತ, ಅವರು ಲೈಬ್ರರಿಯನ್ ಆಗಿದ್ರು. ಅವರು ಹೆಸರು ಒಡೆಯರು ಮತ್ತು ಪಾವಟಿಯವರು ವೈಸ್ ಚಾನ್ಸಲರ್ ಇದ್ದಾಗ ಇವ್ರ ಹೆಸರು ಹೇಳಿದರೆ ಅಲ್ಲೊಂದು ಗೌರವ. ಕರ್ನಾಟಕ ಯೂನಿವರ್ಸಿಟಿ ಅಂಥ ಪ್ರಾಮಾಣಿಕ ವ್ಯಕ್ತಿ, ಯಾವಾಗಲೂ ವಿವಿಧ ದಾರಿ ನಮ್ಮ ಕಾಕನವರು. ಅವರ ಇವರು ಅಲ್ಲಿ ಅಲ್ಲಮ ಪ್ರಭುಗಳ ಬೆಡಗಿನ ವಚನಗಳನ್ನು ಅವರು ಪ್ರವಚನ ಮಾಡ್ತಾಯಿದ್ರು, ಕುಮಾರಸ್ವಾಮಿಗಳು. ಅವರನ್ನು ಅದು ನಿರ್ವಚನವನ್ನು ಮಾಡೋದು ನಮ್ಮ ಚಿಕ್ಕಪ್ಪನವರು, ಕಾಕನವರು. ಆ ಒಂದು ಪ್ರಭಾವ ನನ್ನ ಮೇಲೆ ಬಿದ್ದುಬಿಡ್ತು. ಅದು ವಾತಾವರಣ ಬಹುಶಃ ನನ್ನನ್ನು ಈ ಮಟ್ಟಿಗೆ ತಂತು ಅಂತ ಹೇಳ್ತೀನಿ. ನನ್ನ ಪ್ರಯತ್ನ ಇದರಲ್ಲಿ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಸಂಪರ್ಕಕ್ಕೆ ಬಂದಂಥ ವಾತಾವರಣ ನನ್ನನ್ನು ಈ ಮಟ್ಟಿಗೆ ತಂದು ನಿಲ್ಲಿಸೋಕ್ಕೆ ಕಾರಣ ಆಯಿತು. ಹಳ್ಳಿಯ ವಾತಾವರಣ ಆದರೂ ಕೂಡ ಸಂಸ್ಕಾರ ತುಂಬ ಚೆನ್ನಾಗಿ ನಾನು ಹೀರ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಆಮೇಲೆ ಡಿಗ್ರಿ ಮುಗಿಸಿದ್ರಿ. ಆಮೇಲೆ ಮೃತ್ಯುಂಜಯ ಕಾಲೇಜಿನಲ್ಲಿ ನನ್ನ ಡಿಗ್ರಿನಲ್ಲಿ ತುಂಬ ಪ್ರತಿಭಾವಂತಿ ಅಂತ ನಮ್ಮ ಸರ್ ಹೇಳ್ತಿದ್ರು. ಎಕನಾಮಿಕ್ಸ್, MA ಸ್ಟಾಟಿಸ್ಟಿಕ್ಸ್ ಮತ್ತು ಮ್ಯಾಥಮೆಟಿಕ್ಸು ಮೈನರ್ಸು ತಗೊಂಡು, ಯಾಕೆಂದ್ರೆ ಸ್ಕೋರ್ ಜಾಸ್ತಿ ಬರುತ್ತೆ, ಬೇಗ ಕೆಲಸ ಸಿಗತ್ತೆ ಅನ್ನೋ ಒಂದು ಧೋರಣೆ. ಆಮೇಲೆ ನಮ್ಮ ಮನೆಯಲ್ಲಿ ಯಾರೂ ಓದಿಲ್ಲ ಸರ್, ಎಲ್ಲರೂ ನಮ್ಮ ಫಸ್ಟ್ ಜನರೇಷನ್. ನಾನೇ ಫಸ್ಟ್ SSLC ಪಾಸ್ ಆದವಳು. ನಿಮ್ಮ ಬ್ರದರ್ಸು ಎಲ್ಲ 7, 8, 9 ಕ್ಲಾಸ್ ಬಿಟ್ಟು ಒಕ್ಕಲ್ತನ ಮಾಡಕ್ಕೆ ಶುರು ಮಾಡಿದ್ರು. ಆಮೇಲೆ ಓದೋರಿಗೆ ಯಾಕೋ ಹತ್ತಲಿಲ್ಲ. ತಂದೆ ತಾಯಿಯಂದರಿಗೆ ಉತ್ಕಟವಾದ ಬಯಕೆ ಇತ್ತು, ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ. ಆಮೇಲೆ ನಾನು ಓದೋದ್ರಲ್ಲಿ ಸ್ವಲ್ಪ ಚೂಟಿಯಾಗಿರೋದ್ರಿಂದ ತಂದೆ ತಾಯಿ ಎಲ್ಲರ ಆಕರ್ಷಣೆಯನ್ನು ಪಡಿಬೇಕು ಅನ್ನೋ ತುಂಬ ಇತ್ತು ನನಗೆ ಉತ್ಕಟು. ಎಲ್ಲರೂ ನಾನು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅಂತ ಚಿಕ್ಕನಿಂದ ಅದಿತ್ತು. ಬಹುಶಃ ನಮ್ಮ ತಂದೆನೂ ಕೂಡ ನನಗೆ ತುಂಬ ಹೇಳ್ತಾ ಇದ್ರು, ನೀನು ಲಾಯರ್ ಆಗಬೇಕು, ನೀನು ಒಳ್ಳೆ ಹುದ್ದೆಯಲ್ಲಿರಬೇಕು, ಇಲ್ಲಾಂದ್ರೆ ನೀನು ರಾಜಕೀಯಕ್ಕೆ ಹೋಗಬೇಕು ಅನ್ನುವ ಉತ್ಕಟ. ಅಂದರೆ ನಮಗೆ ಅಷ್ಟು ಪ್ರೋಗ್ರೆಸಿವ್ ಇದ್ರು. ಆಮೇಲೆ ಅವರು ಹೆಣ್ಮಕ್ಳು ಜಲ್ದಿ ಲಗ್ನ ಅನ್ನೋದು ಇರಲಿಲ್ಲ ನೋಡಿ. ಯು ಆರ್ ಬ್ಲೆಸ್ಡ್ ಇನ್ ದ್ಯಾಟ್ ವೇ. ಯಾಕಂದ್ರೆ ಭಾಳ ಜನ ಆತಪ್ಪ ವಯಸ್ಸಿಗೆ ಬಂದಾಳ ಲಗ್ನ ಮಾಡಿಕೊಡೋಣ ಅಂತ ವಿಚಾರ ಇರಲಿಲ್ಲ ಸರ್. ನಮ್ಮ ತಾಯಿನೂ ಕೂಡ ಪಕ್ಕೀರವ್ವ ಅನಾಡ್ ಅಂತ, ಆ ಅಮ್ಮನೂ ಕೂಡ ತುಂಬಾ ದಿಟ್ಟೆ ಧೈರ್ಯವಂತೆ ಹೆಣ್ಮಗಳು. ಬಹುಶಃ ಧೈರ್ಯ ನಿಮ್ಗೆ ಅವನಿಂದ ಬಂದೈತ್ರಿ. 12 ಮಕ್ಕಳು ಅಮ್ಮನಿಗೆ, ತುಂಬಾ ಬಡತನ. ಆವಾಗ ಈ ಶಿಕ್ಷಣ ಆಗಲಿ, ಒಂದು ನಾಗರಿಕತೆಯ ಬದುಕು, ಆ ಆಕರ್ಷಣೆಗಳು ಅವ್ರನ್ನ ಕಾಡಲಿಲ್ಲ. ದುಡಿದು ತಿನ್ನಬೇಕು ಅನ್ನುವ ಸಂಸ್ಕಾರ. ಆ ದುಡ್ದಿದ್ದರಲ್ಲೇ 15ರಷ್ಟು ದಾಸೋಹ ಮತ್ತು ಸಮಾಜಕ್ಕೆ ನನಗೆ 1 ರೂಪಾಯಿ ಇದ್ದರೆ 15 ಪೈಸೆ ಕೊಡ್ತೀನಿ ಅನ್ನುವ ಸಂಸ್ಕಾರವಂತರು. ಅಂತ ತಂದೆ ತಾಯಿಗಳಿಗೆ ನಾನು ನನ್ನ ಯಶಸ್ಸಿನ ಮುಕ್ಕಾಲು ಭಾಗವನ್ನು, ಅಂದರೆ ಪೂರ್ತಿ ಭಾಗವನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಅಣ್ಣಂದಿರ ವಾತಾವರಣ ಯಾವುದು ಶಿಕ್ಷಣ ಪೂರಕವಾಗಿರಲಿಲ್ಲ. ತದನಂತರ ನಾನು ಡಿಗ್ರಿ ಓದುವಾಗ ತಂದೆ ತೀರ್ಕೊಂಡ್ರು. ಅದಾದ ನಂತರ ನಾನು ಒಂಟಿಯಾಗಿ MA ಎಕನಾಮಿಕ್ಸು, MPhil ಎಕನಾಮಿಕ್ಸ್ MPhilನ್ನು ಗೋಲ್ಡ್ ಮೆಡಲ್ನೊಂದಿಗೆ ಪಾಸಾದೆ.
ಅದರ ಜೊತೆಗೆ ನಾನು ಕಾಡಸಿದ್ದೇಶ್ವರ ಕಾಲೇಜ್ ಹುಬ್ಳಿ ಅಲ್ಲಿ ಎಕನಾಮಿಕ್ಸ್ ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೆ, ಟ್ಯೂಷನ್ ಹೇಳ್ತಾ ಇದ್ದೆ. ಆ ಸ್ವಾವಲಂಬಿ ಬದುಕು ಬಹುಶಃ ನನಗೆ ಅವಾಗಿಂದ ಬಂತು ಸರ್. ಆಮೇಲೆ ಈ UPSC ಯಾವಾಗ ಬರೆದ್ರಿ? ಆಮೇಲೆ 1988ರಲ್ಲಿ ಅಂದರೆ ಎಲ್ಲಿ ನೀವು ಟ್ರೈನಿಂಗ್ ತೊಗೊಂಡ್ರಿ? ಟ್ರೈನಿಂಗು ಇದು ಒಳ್ಳೆಯ ಪ್ರಶ್ನೆ ಸರ್. ಯಾಕೆಂದರೆ DM ನಂಜುಂಡಪ್ಪ ಅಂತ ನಮ್ಮ ವೈಸ್ ಚಾನ್ಸಲರ್ ಆಗಿದ್ದರು. ಕರ್ನಾಟಕ ಯೂನಿವರ್ಸಿಟಿ ಮತ್ತು ಬೆಂಗಳೂರಿನ ಎಲ್ಲ ಭಾಗದಲ್ಲೂ ಅವರು ಮೂಗವಾದ ಸೇವೆಯನ್ನು ಸಲ್ಲಿಸಿ ಕೊನೆಗೆ ಕರ್ನಾಟಕ ರಾಜ್ಯದ ಪ್ಲಾನಿಂಗ್ ಕಮಿಷನ್ನ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದಂಥ ಅತ್ಯಂತ ಗಣ್ಯ ಅರ್ಥಶಾಸ್ತ್ರಜ್ಞರು ಮತ್ತು ಚಿಂತಕರು. ಅಂಥವರ ಒಂದು ಮಾರ್ಗದರ್ಶನದಲ್ಲಿ ಕರ್ನಾಟಕ ಬಹುಶಃ ನಿಮಗೂ ಗೊತ್ತಿರುತ್ತೆ ಸರ್, ಅಲೈಡ್ ಸರ್ವಿಸ್ ಅಂತ ಮಾಡಿದ್ರು. ನಮ್ಮ ಕನ್ನಡ ವಿಭಾಗದ ಮುಂದೆ ಯಾರು IAS UPSC ಮತ್ತು BS ಬ್ಯಾಂಕಿಂಗ್ ಎಕ್ಸಾಮ್ ತಗೊಳ್ತಾರೆ ಮಕ್ಕಳು, ಅವರಿಗೆ ವಿಶೇಷ ವರ್ಗಗಳನ್ನು ಕೋಚಿಂಗನ್ನು ಕೊಡ್ತಾ ಇದ್ರು. ಆ ಕೋಚಿಂಗಲ್ಲಿ ಪ್ರತಿ ಡಿಪಾರ್ಟ್ಮೆಂಟಿಂದ ಎಕನಾಮಿಕ್ಸು, ಇಂಗ್ಲೀಷು, ಕನ್ನಡ, ಕೆಮಿಸ್ಟ್ರಿ, ಜಿಯಾಲಜಿ, ಝುವಾಲಜಿ ಈ ಎಲ್ಲ ವಿಭಾಗದಿಂದ ತುಂಬ ಪ್ರತಿಭಾವಂತ 10 ಮಕ್ಕಳನ್ನು ಅವರು ಟ್ರೈನಿಂಗ್ ಕೊಡ್ತಾಯಿದ್ರು. ಅದರಲ್ಲಿ ಚಂಪಾ ಅವರು, ಗಿರಡ್ಡಿ ಗೋವಿಂದರಾಜ ಸರು, ಅದಾದ ನಂತರ ಚೆನ್ನಕ್ಕ ಪಾವಟೆಯವರು, ಆಮೇಲೆ ರಾಜಶೇಖರ್ ಮನ್ಸೂರ್ ಸರು, ಅದಾದ ನಂತರ ಎಲ್ಲ ಇಲಾಖೆ, ಆಮೇಲೆ ನಮ್ಮ MI ಸವದತ್ತಿ ಸರು, ಇಂಥವ್ರ ಎಲ್ಲ ಸಂಪರ್ಕಕ್ಕೆ ಬಂದರು ನಮಗೆ. ಅವರು ಬಂದು ವಾರಕ್ಕೆ ಒಬ್ಬೊಬ್ಬರು 2-3 ದಿನ ನಮಗೆ ಕ್ಲಾಸ್ ತಗೊಳ್ತಾ ಇದ್ರು. ಆ ವಿಷಯದಲ್ಲಿ ಎಕ್ಸ್ಪರ್ಟೈಸೇಷನ್ ಕೊಡ್ತಾಯಿದ್ರು. ಅಂದರೆ ಅದೇನಂತಂದರೆ ಜಮ್ ಆಫ್ ಆಲ್ ಮಾಸ್ಟರ್ ಆಫ್ ನನ್. IAS ಮತ್ತು IPS ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂದರೆ ಎಲ್ಲವನ್ನೂ ತಿಳ್ಕೊಂಡಿರ್ಬೇಕು, ಯಾವುದನ್ನು ತಿಳ್ಕೊಂಡಿರಬಾರ್ದು ಅನ್ನುವ ಒಂದು ಪರಿಪಾಠದಲ್ಲಿ ಇವರೆಲ್ಲರೂ ನಮಗೆ ಪಾಠವನ್ನು ಹೇಳ್ಕೊಡ್ತಾಯಿದ್ರು. ಚೆನ್ನಕ್ಕ ಎಲೆಗಾರ್ ಅವಾಗ ಅವರು ಪಾವಟೆ ಆಗಿ ಅದಾದ ನಂತರ ಅವರು ಕನ್ನಡವನ್ನು ಹೇಳ್ಕೊಟ್ರೆ, ಚಂಪಾ ಅವರು ಮತ್ತು ಗಿರೆಡ್ಡಿ ಅವರು ಇಂಗ್ಲೀಷ್, ರಾಜಶೇಖರ್ ಮನ್ಸೂರ್ ಅವರು ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ರು. ಆಮೇಲೆ ಎಲ್ಲ ಇಲಾಖೆ ಕಲಬುರ್ಗಿ ಸರು ಅವರು ಬಂದು ಈ ಹೌ ಟು ಫೇಸ್ ದ ಎಕ್ಸಾಮ್ಸ್ ಅಂತ. ಆಮೇಲೆ DM ನಂಜುಂಡಪ್ಪನವರ ಒಂದು ದೂರದೃಷ್ಟಿತ್ವ ಹೇಗಿತ್ತು ಅಂದರೆ, ಬೇರೆ ವಿಶ್ವವಿದ್ಯಾನಿಲಯದಿಂದ ಪ್ರೊಫೆಸರನ್ನು ಕರೆಸಿ ನಮಗೆ ಪಾಠವನ್ನು ಮಾಡಿಕೊಡ್ತಾ ಇದ್ರು. ಸರ್ ನಮಗೆ ಇಂಥವರಿಂದ ನಮಗೆ ಈ ಥರ ವಿಷಯ ಬೇಕು ಅಂದರೆ ಅವರನ್ನು ಕರೆಸಿ ನಮಗೆ ಕೋಚಿಂಗನ್ನು ಕೊಡಿಸುವಂಥದ್ದು. ಬಹುಶಃ ಅದು ನನಗೆ ಬಹಳ ಸಹಾಯ ಆಯಿತು. ನಾನು 1988ರಲ್ಲಿ ಕರೆದಂಥ ಪರೀಕ್ಷೆಗೆ 90ರಲ್ಲಿ ಡೆಲ್ಲಿಯ ಒಂದು ಪರೀಕ್ಷೆಯಲ್ಲಿ ಅಟೆಂಡ್ ಮಾಡೋಕ್ಕೆ ಸರ್ ಅದೊಂದು ಅದ್ಭುತವಾದ ಅನುಭವ. UPSC ಪರೀಕ್ಷೆಗೆ ಹೋದಾಗ ನನಗೆ ಗೊತ್ತಿಲ್ಲ, ಯಾಕೆಂದರೆ ನಾವು ಉತ್ತರ ಕರ್ನಾಟಕ ಭಾಗದವರಿಗೆ ಹಾಮಾನಾಯಕ್ ಅವರು, ಕನ್ನಡದ ದೊಡ್ಡ ಸಾಹಿತಿಗಳ ಹೆಸರನ್ನು ಓದಿರ್ತೀವಿ, ಅವ್ರ ಮುಖವನ್ನು ನೋಡುವ ಅವಕಾಶ ಇರಲಿಲ್ಲ. ಯಾಕೆಂದರೆ ಈಗಿನ ಹಾಗೆ ಆವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ದೃಶ್ಯ ಮಾಧ್ಯಮ ಇರಲಿಲ್ಲ. ಆಮೇಲೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಹೋಗಿ ಅವ್ರನ್ನ ಪರಿಚಯ ಮಾಡಿಕೊಳ್ಳುವ ಅವಕಾಶಗಳು ನಮಗಿರಲಿಲ್ಲ. ಹೀಗಾಗಿ ಹಾಮಾನಾಯಕರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ, ಅದರ ಹೆಸರು ಕೇಳಿದ್ದೆ. ಅವರೇ UPSCಯ ಕನ್ನಡ ಶಾಸ್ತ್ರದ ಅಂದರೆ ಕನ್ನಡ ಸಾಹಿತ್ಯದ ವಿಶೇಷ ಆಹ್ವಾನಿತರಾಗಿ UPSCಗೆ ಬಂದಿದ್ದರು. ಎಕ್ಸ್ಪರ್ಟ್ ಆಗಿ ಬಂದಿದ್ದರು. ನನಗೆ ಎಲ್ಲ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಜನರಲ್ ನಾಲೆಜಿಗೆ ಸಂಬಂಧಪಟ್ಟ ಹಾಗೆ, ಜರ್ನಲಿಸಮ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಇಂಗ್ಲೀಷ್ನಲ್ಲಿ ಎಲ್ಲರೂ ಹಿಂದಿಯಲ್ಲೂ ಕೇಳಿದರು. ಆಮೇಲೆ ನನಗೆ ಬೆಳ್ಳಕ್ಕಿ ಅಂತ ಇದ್ದರು, ಶಿವಿ ಬೆಳ್ಳಕ್ಕಿ ಅಂತ. ಅವರು ನನಗೆ ಹೇಗಿರುತ್ತೆ ಪ್ಯಾಟರ್ನು ಅಂತ ಒಂದು, ಅಂದರೆ ಪ್ರಸಾರ ಭಾರತಿಗೆ ನೀನು ಆಯ್ಕೆ ಆಗೋದಾದರೆ ಪ್ಯಾಟರ್ನ್ ಹೆಂಗಿರುತ್ತೆ, ನಮ್ಮ ಸಾಹಿತ್ಯ, ಸಂಗೀತ, ಕಲೆ, ವಿಶೇಷವಾಗಿ ಉತ್ತರ ಕರ್ನಾಟಕದವಳು ಅಂದರೆ ಅಲ್ಲಿಯ ಭಾಗದ ಗಣ್ಯ ವ್ಯಕ್ತಿಗಳ ಬಗ್ಗೆ ನೀನು ಪರಿಚಯ ಕೇಳ್ತಾರೆ, ಧಾರವಾಡದ ಬಗ್ಗೆ ಪ್ರಶ್ನೆಯನ್ನು ಕೇಳ್ತಾರೆ, ಧಾರವಾಡದ ಲೇಖಕಿಯರ ಬಗ್ಗೆ ಕೇಳ್ಬೋದು, ಅದನ್ನೆಲ್ಲ ನೀನು ತರುವಾಗಿ ರೆಡಿ ಮಾಡ್ಕೊಂಡು ಹೋಗಬೇಕು UPSCಗೆ ಅಂತ ಒಂದು ಮಾತನ್ನು ಹೇಳಿದರು. ನಾನು ಹಂಗಾಗಿ ಅದನ್ನು ಪ್ರಿಪೇರ್ ಆಗ್ತಾ ಇದ್ದೆ. ಸರ್ ನಮ್ಮ ಮನೆಯಲ್ಲಿ ಈಗಾಗಲೇ ಆದಾಗೆ ನಮ್ಮ ಬ್ರದರ್ಸ್ ಎಲ್ಲ 7-8 ಕ್ಲಾಸು, ಯಾರಿಗೂ ಟ್ರೈನು ಮತ್ತು ಡೆಲ್ಲಿ, ಜಲಂಧರು ಅದಂದ್ರೆ ತುಂಬ ಭಯ. ಆಲೂಗಡ್ಡೆ ತರಕ್ಕೆ ಹೋಗ್ತಾಯಿದ್ರು ಅವರು. ನಾವು ಕೃಷಿಕರಾಗಿರೋದ್ರಿಂದ ಆಲೂಗಡ್ಡೆ ಬೀಜವನ್ನು ಜಲಂಧರದಿಂದ ತರಿಸ್ಕೊಳ್ತಾ ಇದ್ದರು. ಅವಾಗ ನಮ್ಮ ತಂದೆಗೆ ಹೋಗಿ ಅಲ್ಲೆಲ್ಲ ಬೀಜಗಳನ್ನು ತಂದು ನಾವು ಕೃಷಿಯನ್ನು ಮಾಡೋದೆಲ್ಲ ಗೊತ್ತಿತ್ತು. ಆದರೆ ಜಲಂಧರದಲ್ಲಿ ಈ ಪೂಲಂದೇವಿ ಭೂಪಾಲದಲ್ಲಿ ಟ್ರೈನನ್ನು ಉಳಿಸ್ಬಿಡ್ತಾರೆ ಅನ್ನೋ ಒಂದು ನಮ್ಮ ಜನಕ್ಕೆ ಭಯ ಇತ್ತು. ಯಾರು ಬರೋಕ್ಕೆ ನನ್ನ ಜೊತೆಗೆ UPSCಗೆ ಪರೀಕ್ಷೆಗೆ ಬರೋಕ್ಕೆ ನನ್ನ ಜೊತೆಗೆ ಯಾರೂ ಇರಲಿಲ್ಲ. ಅಕ್ಕನ ಗಂಡ KSRTCಯಲ್ಲಿ ಕಂಟ್ರೋಲರ್ ಆಗಿ ಕಂಡಕ್ಟರ್ ಆಗಿದ್ದರು. ಅವ್ರ ಜೊತೆ ಕಳ್ಸೋಕ್ಕೆ ನಮ್ಮ ಸಂಪ್ರದಾಯಗಳು, ಅಕ್ಕನ ಗಂಡನ ಜೊತೆ ಇವಳು ಹೋಗ್ತಾಳ, ಅಯ್ಯೋ ಕೆಲಸ ಸಿಗದೇ ಇದ್ರೂ ಪರವಾಗಿಲ್ಲ, ನೀನು UPSC ಆಗದಿದ್ರು ಪರವಾಗಿಲ್ಲ, ಅಕ್ಕನ ಗಂಡನ ಕೂಡ ಹೋಗಬೇಡ ಅಂತ ನಾನು ನಿಲ್ಲಿಸಿದ್ರು. ಕೊನೆಗೆ ನಮ್ಮ ತಂದೆಯ ತಮ್ಮ ಯಲ್ಲಪ್ಪ ಅನಾಡ್ ಅಂತ,
ಅವರು ನಮ್ಮ ತಂದೆಗೂ ಆಸ್ತಿ ಸಲುವಾಗಿ ಏನೋ ಭಿನ್ನಾಭಿಪ್ರಾಯ ಇತ್ತು. ಅವರು ಸ್ವಲ್ಪ SSLC ಪಾಸ್ ಆದವರು, ಅವ್ರಿಗೆ ಸ್ವಲ್ಪ ಓದು ಬರ್ತಿತ್ತು. ಅವರು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆಗೂ ಅವ್ರಿಗೂ ಮಾತಿರಲಿಲ್ಲ. ನಾನು ಹೋಗಿ ನಮ್ಮ ಚಿಕ್ಕಪ್ಪನಿಗೆ, ನಮ್ಮ ತಂದೆ ತೀರೋದ್ರು, ನಮ್ಮ ಚಿಕ್ಕಪ್ಪನಿಗೆ ಹೋಗಿ ಗಟ್ಟಿಯಾಗಿ ಕಾಲು ಹಿಡ್ಕೊಂಡೆ. ನಮ್ಮ ಎರಡು ಕುಟುಂಬದ ತಂದೆ ನೀನು, ನನ್ನ ತಂದೆ ಇಲ್ಲ, ಈಗ ನೀನೇ ನನ್ನ ತಂದೆ. ಆಮೇಲೆ ಇಲ್ಲಿ ಅವಾಗ UPSC ಬರೋರಿಗೆ ಎಸ್ಕಾಟಿಗೂ ಕೂಡ TADA ಕೊಡ್ತಾ ಇದ್ರು, ಪ್ರಾವಿಷನ್ ಇತ್ತು. ನಿನಗೆ ನನ್ನ ಚಿಕ್ಕಪ್ಪ ಕೇಂದ್ರ ಸರ್ಕಾರದವರೇ ಕೊಡ್ತಾರೆ, ಒಂದು ಪೈಸೆ ಇಲ್ಲ. ಇಲ್ಲಮ್ಮ ಅಲ್ಲಿ ಬುಲಂದೇವಿ ಗಾಡಿ ಉಳಿಸ್ಬಿಡ್ತಾಳೆ, ನೀ ಹೆಣ್ಮಗಳನ್ನ ಕರ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತು ನಿಮ್ಮ ಅಣ್ಣಂದಿರೋ ಒಬ್ಬರು ಅವ್ರು ನನ್ನ ಬಂದು ಹೊಡಿತಾರೆ, ನಾನು ಬರಲ್ಲ ಅಂದರು ಸರ್ ಚಿಕ್ಕಪ್ಪ. ನಾನು ಧೈರ್ಯ ಮಾಡಿದೆ, ಕಾಲು ಬಿದ್ದು ನೀನು ಬರಲೇಬೇಕು. ಆದ್ರೆ ಡಿಪ್ಲೊಮ್ಯಾಟಿಕ್ ಆಗಿ ನಮ್ಮ ಚಿಕ್ಕಪ್ಪನನ್ನು ಕಷ್ಟಪಟ್ಟು ಒಪ್ಪಿಸಿದೆ ನನ್ನ ಜೊತೆ ಬರೋಕ್ಕೆ. ನಾನು ಚಿಕ್ಕಪ್ಪ 8 ದಿನಕ್ಕೆ ಆಗುವಷ್ಟು, ಅಂದರೆ 3 ದಿನ ಹೋಗ್ಬೇಕಾಗಿತ್ತು ಸರ್ ಟ್ರೈನಲ್ಲಿ, ಸೆಕೆಂಡ್ ಕ್ಲಾಸ್ ಟ್ರೈನಲ್ಲಿ. ರೊಟ್ಟಿ ಚಪಾತಿ, ಅದು ಕೊರದಿಟ್ಟಿನ ಪಲ್ಯ, ಖಾರ ಎಲ್ಲ ಕಟ್ಕೊಂಡು ಇಬ್ಬರು ಒಂದೇ ಒಂದು ರೂಮಲ್ಲಿ, ಅಂದರೆ ಎಷ್ಟು ಕೊಟ್ಟಿರ್ತಾರೆ ಅಷ್ಟೇ ಖರ್ಚಲ್ಲಿ ಮಾಡಬೇಕಲ್ಲ ಸರ್. ಅಂದರೆ ದುಡ್ಡು ಅಂದರೆ ಭಾಳ ಕಷ್ಟದ ದಿನಗಳವು. ಸರ್ಕಾರದವ್ರು ಎಷ್ಟು ಕೊಡ್ತಾರಲ್ಲ ಅಷ್ಟೇ ದುಡ್ಡಲ್ಲಿ ನಾವು ಅಲ್ಲಿ ಅಟೆಂಡ್ ಮಾಡಿದ್ವಿ. ಏಪ್ರಿಲ್ 4, 1990ರಲ್ಲಿ ದೆಹಲಿಯ UPSC ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಪರೀಕ್ಷೆ ಮತ್ತು ಇಂಟರ್ವ್ಯೂ ಆಯಿತು. ಆದಾಗ ನಾನು ಎಲ್ಲ ಪ್ರಶ್ನೆಗಳನ್ನು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗ ಹೇಳಿದೆ. ಕನ್ನಡದ ಈ ವಿದ್ಯಾರ್ಥಿ ಆಗದೇ ಇರೋ ಕಾರಣಕ್ಕಾಗಿ ಕನ್ನಡದ ಪ್ರಶ್ನೆ ಏನು ಬರ್ತವೆ ಅನ್ನೋ ಭಯ ಇತ್ತು ನನಗೆ. ಕೊನೆಗೆ ನಾನು ಹೇಳಿಬಿಟ್ಟೆ ಪ್ರಾಮಾಣಿಕವಾಗಿ, ಸರ್ ನಾನು ಕನ್ನಡದ ಲಿಟ್ರೇಚರ್ ಸ್ಟೂಡೆಂಟ್ ಅಲ್ಲ ಸರ್. ಅವ್ರು ಬಿಳಿ ಕೂದಲುಗಳನ್ನು ಬಿಟ್ಕೊಂಡು ಬಿಳಿ ವಸ್ತ್ರಧಾರಿಯಾಗಿ ಕೂತ್ಕೊಂಡ್ರು, ಅವ್ರು ನೋಡಿದರೆ ಗೌರವ ಎತ್ತಿ ಕೈ ಮುಗಿಬೇಕು ಅನ್ನುವಂಥ ಒಂದು ವ್ಯಕ್ತಿತ್ವ. ಅವರು ನೀನು ಕನ್ನಡ ಅಲ್ವಾ ಅಂತಂದರು. ಸರ್ ನೀವು ಕನ್ನಡ ಬರುತ್ತಾ ಅಂತ ಕೇಳಿದೆ ಅಮನಾಯಕರಿಗೆ. ಅವರು ತುಂಬ ಮುಗ್ಧ ನಗೆಯನ್ನು ನನ್ನ ಹತ್ರ ಬೀರಿದರು. ಇವರೆಷ್ಟು ಚಂದ ನಗ್ತಾರಲ್ಲ ಅಂತ ನನಗೆ ಒಂದು ಖುಷಿ ಆಯಿತು. ಖುಷಿ ಆದಮೇಲೆ ಕೇಳಿದರು, ದಲಿತ ಮತ್ತು ಬಂಡಾಯ ಸಾಹಿತ್ಯದ ವ್ಯತ್ಯಾಸ ಏನು ಅಂತ ಕೇಳಿದರು. ನಾನು ಸ್ವಲ್ಪ ಓದ್ಕೊಂಡು ಹೋಗಿದ್ದೆ, ಹೇಳಿದೆ ಅಭಿವ್ಯಕ್ತಿಯ ಭಿನ್ನತೆಗಳು. ದಲಿತ ಅಂದರೆ ಅವರು ತನ್ನಲ್ಲಿ ಹುದುಗಿಟ್ಟುವ ಭಾವನೆಗಳು, ಅಭಿವ್ಯಕ್ತಿಯ ಒಂದು ಕೊರತೆಯಿಂದ. ಇದು ಬಂಡಾಯದಲ್ಲಿ ಅಭಿವ್ಯಕ್ತಿಯನ್ನು ಮಾಡುವಂಥ ಸ್ವಾತಂತ್ರ್ಯ ಇದ್ದು ಬರಹ ರೂಪದಲ್ಲಿ ಅಥವಾ ಅಭಿವ್ಯಕ್ತಿಯನ್ನು ಪಡಿಸುವಂಥ ಒಂದು ಸಾಹಿತ್ಯದ ರೂಪ ಸರ್ ಅಷ್ಟೇ ಅಂತ. ನವೋದಯದ ಸಾಹಿತಿಗಳು ಯಾರ್ಯಾರು ಅಂತ ಅದನ್ನೊಂದಿಷ್ಟು ಪ್ರಶ್ನೆ ಕೇಳಿದರು. ಆಮೇಲೆ ಅವ್ರು ಹೇಳಿದಾಗೆ ಕರ್ನಾಟಕದ ಪ್ರಮುಖ ಉತ್ತರ ಕರ್ನಾಟಕದ ಲೇಖಕಿಯರ ಬಗ್ಗೆ ಕೇಳಿದರು. ನಾನು ಹೇಳಿದೆ ಈಗಾಗಲೇ ವೀಣಾ ಶಾಂತೇಶ್ವರರಿಂದ ಹಿಡ್ಕೊಂಡು ಶಾಂತಾದೇವಿ ಮಾಳ್ವಾಡ್ ಅವ್ರ ಬಗ್ಗೆ ಎಲ್ಲ ಹೇಳ್ತಾ ಬಂದೆ. ಅವರ ಸಾಹಿತ್ಯ ಮತ್ತು ತ್ರಿವೇಣಿಯವರ ದಕ್ಷಿಣ ಭಾರತದ ಸಾಹಿತ್ಯ, ದಕ್ಷಿಣ ಕರ್ನಾಟಕದ ಸಾಹಿತ್ಯದ ಬಗ್ಗೆ ಎಲ್ಲ ಹೇಳಿದೆ. ಅವರು ಬಹುಶಃ ಇಂಪ್ರೆಸ್ ಆದರು ಅಂತ ಅಂದ್ಕೊಂಡೆ ನಾನು. ಪರವಾಗಿಲ್ಲ, ಅಲ್ಲೇ ಹೇಳ್ಬಿಟ್ರು ಅವರು, ಕನ್ನಡ ಓದೇ ಇದ್ದು ನೀನು ತಿಳ್ಕೊಂಡಿಯಮ್ಮ ಅಂತ ಖುಷಿ ಆಯಿತು. ಆಮೇಲೆ ಸರ್ ಇನ್ನೊಂದು, ಈ ದಕ್ಷಿಣ ಕರ್ನಾಟಕದ ಈ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು, ಬೆಂಗಳೂರು ಮೈಸೂರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ನನ್ನ ಜೊತೆಗೆ ಕಾಂಪೀಟ್ ಮಾಡಿದ್ರು. ಎಲ್ಲರಿಗೂ 80-90 ಮಾರ್ಕ್ಸ್ ಸರ್, ಪರ್ಸೆಂಟೇಜ್ ಪಿ ಜಿಯಲ್ಲಿ. ನಾನೇ 56, ಅಂದರೆ 56 ಅಲ್ಲ 55.4, ಅದೇ ಸೆಕೆಂಡ್ ಕ್ಲಾಸು ಜಸ್ಟು. ನಾನಂದೆ, ಇವರೆಲ್ಲ ಅಂದರು ಒಬ್ರು ಇನ್ನೊಬ್ರು ಅಕಾಡೆಮಿಕ್ ಆಗಿ ನಮ್ಮದು ಎಲ್ಲ ಮಾರ್ಕ್ಸ್ ಚೆಕ್ ಮಾಡ್ತಾರೆ ನೋಡಿ, ಇವ್ರದ್ದು ಬರೀ 55 ಆಗಿದೆ ಅಂತ 55% ಅಂತ ಇಷ್ಟೇ ಅಂದ್ಬಿಟ್ರು. ಯಾರಿಗೆ? ಚೇರ್ಮನ್ ಹಿಂಗೆ ನಕ್ಕು ಸುಮ್ಮನೆ ಆದರು. ಅದಕ್ಕೆ ಅಮಾನಾಯಕ್ ಅವರು ಒಂದು ಮಾತು ಹೇಳ್ತಾ ಇದ್ದಾರೆ ಸರ್, ನಾವು ಎಷ್ಟು ಅಭಿಮಾನ ಅಂತಂದರೆ, ಸರ್ ಶಿ ಈಸ್ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ, ದಟ್ ಈಸ್ ದಕ್ಷಿಣ ಕಾಶಿ ಆಫ್ ಸೌತ್ ಭಾರತ. ಇಲ್ಲಿ 55% ಈಸ್ ಈಕ್ವಲ್ ಟು 98% ಆಫ್ ಅದರ್ ಯೂನಿವರ್ಸಿಟೀಸ್. ಇದನ್ನು ಆ ವೇದಿಕೆಯಲ್ಲಿ ಹೇಳಿದರು ಸರ್ ಅವರು. ಆ ಒಂದು ಕ್ವಾಲಿಟಿ ಆಫ್ ಎಜುಕೇಷನ್ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಂಜುಂಡಪ್ಪ ಅವರ ಕಾಲದಲ್ಲಿ ಏನಿತ್ತು ಅನ್ನೋದನ್ನು ನಾನು ಹೇಳಬೇಕು. ದೆಹಲಿ ಮಟ್ಟದಲ್ಲಿ ಕರ್ನಾಟಕ ಯೂನಿವರ್ಸಿಟಿಯ ನೀವು ಕೂಡ ಅಲ್ಲೇ ಪ್ರಾಡಕ್ಟೇ ಅಂದರೆ ನಾವು ಎಷ್ಟು ಫೀಲ್ ಪ್ರೌಡ್ ಆದಿವಿ ಅಂದರೆ ಆ ಯೂನಿವರ್ಸಿಟಿ ಪ್ರಾಡಕ್ಟ್ ಇವರು ಅಂತ ಅಮನಾಯಕ್ ಅವ್ರು ಹೇಳಿದರು. ನನಗೆ ಇವ್ರು ನಮ್ಮ ಯೂನಿವರ್ಸಿಟಿ ಬಗ್ಗೆ ಇಷ್ಟು ತಿಳ್ಕೊಂಡಿದಾರ ಅಂತ ಅಂದ್ಕೊಂಡು ಎಲ್ಲರಿಗೂ ನಮಸ್ಕಾರ ಹೇಳಿ 45 ನಿಮಿಷ ನನ್ನನ್ನು ಓರಲ್ ಇಂಟರ್ವ್ಯೂ ಮಾಡಿದ್ರು ಸರ್. ಮಾರ್ಕ್ಸ್ ಎಲ್ಲ ಕೇಳಿದರು. ಹೊರಗಡೆ ಬಂದೆ, ನಮ್ಮ ಎಲ್ಲ ಕಲೀಗ್ಸ್ ಎಲ್ಲ ಇದ್ರಲ್ಲ, ರಾಮನಾಯಕ್ ಅವ್ರು ಏನು ಕೇಳಿದ್ರು ಅಂತ ನನಗೆ ಕೇಳಿದರು. ಅವ್ರು ಕೂತ್ಕೊಂಡು ರಾಮನಾಯಕ ಗೊತ್ತೇ ಇಲ್ಲ ನಿಮ್ಗೆ. ನನಗೆ ಅದೊಂದು ವಂಡರ್ ಆಫ್ ವರ್ಲ್ಡ್ ಸರ್. ಅದು ರಾಮನಾಯಕ್ ಅವ್ರಿಗೆ ನನ್ನ ಪ್ರಶ್ನೆ ಕೇಳಿದ್ರು ಅಂತ. ಅವ್ರ ಬಗ್ಗೆ ಓದಿದ್ದೆ ಕೇಳಿದ್ದೆ. ಅವರೇನ
ಅಯ್ಯೋ ನಾನು ಎಂಥ ಮೂರ್ಖಳಿದ್ದೀನಿ, ನಾನು ಅಷ್ಟೂ ನಾನು ಕೇಳಿಲ್ಲಲ್ಲ. ಬಟ್ ಅವರು ನನಗೆ ಆ ಒಂದು ಇಂಟ್ರ್ಯಾಕ್ಷನ್ನು ತುಂಬ ಇತ್ತು. ಆಮೇಲೆ ನನಗೇನೋ ಒಂದು ಕಾನ್ಫಿಡೆನ್ಸ್ ಬಂತು, ಮೋಸ್ಟ್ಲಿ ನಾನು ಸೆಲೆಕ್ಟ್ ಆಗ್ಬೋದೇನೋ. ಆಮೇಲೆ ಹೊರಗಡೆ ಬರ್ತೀನಿ, ಅಲ್ಲೆಲ್ಲ ಹೆಮ್ಮಿಗೆ ಅವರು, ಆಮೇಲೆ ದೊಡ್ಡ ದೊಡ್ಡ ಸಾಹಿತಿಗಳು, HR ರಂಗನಾಥ್ ಅವರ ಕುಟುಂಬದವರು, ದೊಡ್ಡ ದೊಡ್ಡ ಸಾಹಿತಿಗಳ ಮಕ್ಕಳೆಲ್ಲ ಇದ್ದಾರೆ. ನಾನು ತುಂಬ ಬಡ ರೈತಾಪಿ ಕುಟುಂಬದವಳು, ನನಗೆ ಯಾವ ಹಿನ್ನೆಲೆಯೂ ಇಲ್ಲ, ಯಾರು ಗಾಡ್ ಫಾದರ್ಸು ಇಲ್ಲ. ಬಹುಶಃ ನನಗೆ ಆಗಲಿಕ್ಕಿಲ್ಲ ಅಂತ ಅವ್ರನ್ನೆಲ್ಲ ನೋಡಿ ಅನ್ನಿಸ್ತು ಸರ್ ನನಗೆ. ಆಮೇಲೆ ನನಗೆ ಮೋಸ್ಟ್ಲಿ ಸೆಲೆಕ್ಟ್ ಆಗುತ್ತೆ ಇಲ್ಲೋ, ದೇವ್ರ ಮೇಲೆ ಬಸವಣ್ಣನ ಮೇಲೆ ಭಾರ ಹಾಕಿ ಬಂದಾಯಿತು. ಆಮೇಲೆ ಇಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಅಂತ ಕೆಲಸ ಮಾಡ್ತಾಯಿದ್ದೆ, ಹುಬ್ಬಳ್ಳಿಯಲ್ಲಿ ಟ್ಯೂಷನ್ ಹೇಳ್ತಾ ಇದ್ದೆ. ಒಂದು 4-5 ಕಡೆ ರಿಸರ್ಚ್ ಸ್ಕಾಲರಿಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೆ. ಇಷ್ಟೆಲ್ಲ ಕೆಲಸವನ್ನೇ ಸಾಕು ಅಂತ. ಆಮೇಲೆ ಎಕನಾಮಿಕ್ಸ್ MA ಎಕನಾಮೆಟ್ರಿಕ್ಸ್ ಇರೋದ್ರಿಂದ, ಎಕನಾಮೆಟ್ರಿಕ್ಸ್ ಇಸ್ ದ ಫಸ್ಟ್ ಗ್ರಾಜುಯೇಟ್ ಫ್ರಮ್ ಕರ್ನಾಟಕ ಯೂನಿವರ್ಸಿಟಿ, ಇಂಟ್ರೊಡ್ಯೂಸ್ಡ್ ಬೈ DM ನಂಜುಂಡಪ್ಪ. ಅವರು ಎಕನಾಮಿಕ್ಸ್ ಎಕನಾಮೆಟ್ರಿಕ್ಸ್ ಅನ್ನೋ ಸಬ್ಜೆಕ್ಟ್ ಸರ್ ಫಸ್ಟ್ ಇನ್ ಕರ್ನಾಟಕ, ಇಂಡಿಯಾನೇ ಇರ್ಬೋದು ಬಹುಶಃ ನನಗೆ. ಎಕನಾಮೆಟ್ರಿಕ್ಸ್ ಈಸ್ ಅಪ್ಲಿಕೇಶನ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಟು ಎಕನಾಮಿಕ್ಸ್. ಇಟ್ ಈಸ್ ಅ ಸ್ಪೆಷಲೈಸ್ಡ್ ಸಬ್ಜೆಕ್ಟು. ಆ ಸಬ್ಜೆಕ್ಟನ್ನು ನಾನು ಮಾಡಿದ್ದು. ಅದರ ಬಗ್ಗೆನೂ ಕೂಡ UPSCಯಲ್ಲಿ ಪರೀಕ್ಷೆಯನ್ನು ಕೇಳಿದರು. ಅದು ಬರೀ 10 ಜನ ಇಡೀ ಕರ್ನಾಟಕದಲ್ಲಿ ಮಾಡಿದ್ದು ಸಬ್ಜೆಕ್ಟು. ಈಗ ಅಂಬೇಡ್ಕರ್ ಇದು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಥರ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಮಾಡಿದ್ದಾರೆ, ಅಲ್ಲಿ ಆ ಸಬ್ಜೆಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಎಕನಾಮೆಟ್ರಿಕ್ಸ್ ಅಂತ. ಆ ಸಬ್ಜೆಕ್ಟಲ್ಲಿ ನಾನು ಪರಿಣಿತಿಯನ್ನು ಪಡೆದಿದ್ದೆ. ಅದೆಲ್ಲ ಸಹಾಯ ನನಗೆ UPSCಯಲ್ಲಿ ತುಂಬ ಆಯಿತು, ಸ್ಕೋರೂ ಆಯಿತು. ಅದಾದ ನಂತರ ನನಗೆ ಮಂಗಳೂರಿಗೆ ಪೋಸ್ಟಿಂಗ್ ಆಯಿತು. ಅದರ ಮಧ್ಯೆ ನನಗೆ UPSCಯಿಂದ ಯಾವ ರೆಸ್ಪಾನ್ಸು ಬರಲಿಲ್ಲ 1 ವರ್ಷದವರೆಗೂ. ನಾನು ಆಗಲ್ಲ ಅಂತ ನಿರಾಶೆಯಿಂದ ತುಂಬ ಕಷ್ಟಪಟ್ಟೆ. ನಿಮ್ಗೆ ಹೇಳಿದಾಗೆ ಬೇಸಿಗೆ ದಿನ ತುಂಬ ಕಷ್ಟ, ಮನೆಯಲ್ಲಿ ಎಲ್ಲರೂ ಹೊಲಕ್ಕೆ ಹೋಗಿದ್ದರು. ನಾನು ಯಾವುದು ಕಾಲೇಜು ಅಂದರೆ ಹುರ್ಕಡ್ಲೆ ಅಜ್ಜನ್ ಕಾಲೇಜಲ್ಲಿ ಪಾರ್ಟ್ ಟೈಮ್ ಲೆಕ್ಚರರು. ನನಗೆ 250 ರೂಪಾಯಿ ಸಂಬಳ ಕೊಡ್ತಾಯಿದ್ರು, 250 ರುಪೀಸ್. ಆ ಇದಕ್ಕೆ ಹೋಗಿದ್ದೆ. ನನಗೆ ಉಟ್ಕೊಳ್ಳೋಕ್ಕೆ 2 ಸೀರೆ ಇತ್ತು 90ಯಲ್ಲಿ, 89 ಉಟ್ಕೊಳ್ಳೋಕ್ಕೆ 2 ಬಟ್ಟೆ ಇತ್ತು, ಪುಸ್ತಕಗಳ ರಾಶಿ. ಒಂದು 10 ಪೈಸೆ ಪೇಪರಿಗೆ ನಾವು ಭಾಳ ಬೆಲೆ ಕೊಡ್ತಾ ಇದ್ದೀವಿ ಸರ್. 10 ಪೈಸೆ ಪೇಪರ್ ಸಿಗ್ತಿದ್ದಿಲ್ಲ ಬರೆಯೋಕ್ಕೆ. ಎಲ್ಲೆಲ್ಲೋ ಚೀಟಿಯಲ್ಲಿ ಬರೆಯೋದು, ಆ ಚೀಟಿ ಕಟ್ಟಿದ ಪೇಪರನ್ನೇ ಓದೋದು ಅದ್ರ ನಾಲೆಜಿಗೋಸ್ಕರ. ಯಾಕೆಂದರೆ ನ್ಯೂಸ್ ಪೇಪರು ಕೂಡ ತುಂಬ ಶ್ರೀಮಂತರು ತರಿಸ್ತಾರೆ, ಮತ್ತು ಅವ್ರ ಮನೆಗೆ ಹೋಗಿ ಓದೋದು. ಕರ್ನಾಟಕ ಯೂನಿವರ್ಸಿಟಿ ಅದಕ್ಕೆ ನನಗೆ ಬಹಳ ಸಹಾಯ ಮಾಡ್ತು. ಲೈಬ್ರರಿ, ಸುಂದರವಾದ ಲೈಬ್ರರಿ ಕಟ್ಟಡ, ಅಲ್ಲೇ ಜಾಸ್ತಿ ಸಮಯ ಕಳೀತಾ ಇದ್ದೆ. ಅದಾದ ನಂತರ ಒಂದಿನ ಬೇಸಿಗೆಯಲ್ಲಿ ನಮ್ಮ ಅಣ್ಣನ ಮಗ ತನ್ನ ಇದರಿಂದ ನನ್ನ ಅಟ್ಟ ಅಂತ ಇರುತ್ತಲ್ಲ ಸರ್, ಧಾರವಾಡದಲ್ಲಿ ಹಂಚಿನ ಮನೆ ಮೇಲೆ ಅಟ್ಟ, ಅಂಕನ ಮನೆ, ಅವನು ಕಡ್ಡಿ ಕೊರೆದು ಅದಕ್ಕೆ ನನ್ನ ರೂಮಿಗೆ ಬೆಂಕಿ ಹಚ್ಚಿಬಿಟ್ಟಿತ್ತು ಸರ್ 89-90ಯಲ್ಲಿ. ನನಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಸುಟ್ಟು ಹೋಗ್ಬಿಟ್ಟು ಇನ್ನೇನು MPhil ಸಬ್ಮಿಟ್ ಮಾಡಬೇಕು ನಾನು. ನಿಮಗೆ ಗೊತ್ತು, MPhil ಸೆಲೆಕ್ಟ್ ಮಾಡೋದೇ ಕೇವಲ 15 ಸ್ಟೂಡೆಂಟ್ಸನ್ನು ಮಾತ್ರ ಇತ್ತು. ಅದರಲ್ಲಿ ಕೂಡ ನನಗೆ ಇಂಥ ಒಂದು ನೋವು ಎಲ್ಲ ಸುಟ್ಟೋಯ್ತು. ನನ್ನ ಬದುಕು ಬತ್ತಲೆ ಅನ್ನಿಸ್ಬಿಡ್ತು. ಇನ್ನೇನು ನನ್ನ ಬದುಕೇ ಇಲ್ಲ, ಕೆಲಸ ಸಿಗಲಿಲ್ಲ. ಹುಡುಗ ಸುಮ್ಮನೆ ಮಿಸ್ಯೂಸ್ ಮಾಡಿಕೊಂಡು ಸುಟ್ಬಿಟ್ಟಿದ್ದೆ. ಆಮೇಲೆ ನಮ್ಮ ಎಲ್ಲ ಸುಟ್ಟಿತ್ತು ಸರ್, ಪ್ರತಿಯೊಂದು ಸುಟ್ಟಿದೆ. ನನ್ನ ಬದುಕೇ ಸುಟ್ಟು ಬೂದಿ ಆಗಿತ್ತು 90ಯಲ್ಲಿ. ಆಮೇಲೆ ಆಯಿತು, ತುಂಬ ಕಷ್ಟ, ಇರೋ ಬಟ್ಟೆನೂ ಇಲ್ಲ. ನಮ್ಮ ತಾಯಿ ಆಮೇಲೆ ನಮ್ಮ ಚಿಕ್ಕಮ್ಮ ನನ್ನ ಬಸ್ ಸ್ಟ್ಯಾಂಡಲ್ಲಿ ಇಳಿದು ಬರ್ತಾ ಇದ್ದೆ. ಅವ್ರು ಬಸ್ ಸ್ಟ್ಯಾಂಡಿಗೆ ಬಂದು ನಾನು ವೆಲ್ಕಮ್ ಮಾಡಿದರು, ಬಾ ಅಂತ. ಯಾಕೆ ಅವ್ರು ಎಂದು ಬರೋರು ನನ್ನ ಕರೀತಾ ಇದ್ದಾರಲ್ಲ, ಕಾಲೇಜಿಂದ ಪಾಠ ಮುಗಿಸ್ಕೊಂಡ್ಬರೋ, ಯಾಕೆ ಅವ್ರು ನನ್ನನ್ನು ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ, ಏನಾಗಿದೆ? ಪ್ರೀತಿ ತೋರಿಸೋರಲ್ಲ ಅಂದರೆ ಗಟ್ಟಿ ಜನ ಅಲ್ವಾ, ಕಷ್ಟಜೀವಿಗಳು, ಶ್ರಮಜೀವಿಗಳು. ಬಾ ಅಮ್ಮ ನಮ್ಮನೆಗೆ ಬಾ, ಇವತ್ತು ನಿಮ್ಮ ಮನೆಗೆ ಹೋಗಬೇಡ, ನಮ್ಮನೆಗೆ ಬಾ ಅಂತ ನಮ್ಮ ಚಿಕ್ಕಮ್ಮ ನಮ್ಮ ಚಿಗವ್ವ ಕರ್ಕೊಂಬಂದರು. ಯಾಕೆ ಏನಾಯಿತು ಅಂತ ನಿಧಾನಕ್ಕೆ ಒಂದೊಂದೇ ಹೇಳಿದರು. ಬದುಕಲ್ಲ, ಹಂಗಾಗತ್ತಮ್ಮ, ಕಷ್ಟ ಬರುತ್ತೆ, ಸುಖ. ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಹೋಗಿ ಆಮೇಲೆ ಈವ್ನಿಂಗ್ ಹೋಗಿ ನೋಡಿದೆ, ರಾತ್ರಿ ಎಲ್ಲ ಸುಟ್ಟು ಭಸ್ಮ ನನ್ನ ಬದುಕು. ಒಂದು ಸರ್ಟಿಫಿಕೇಟ್ ಇಲ್ಲ, ಒಂದು ಬಟ್ಟೆ ಇಲ್ಲ. MPhil ಕೊರಿಲೇಷನ್ನು, ಟ್ಯಾಬ್ಯುಲೇಷನ್ನು ಲೆಕ್ಕ ಮಾಡಿರ್ತೀವಿ. ಆಮೇಲೆ 500 ಜನನ ಸ್ಯಾಂಪ್ಲಿಂಗ್ ಮಾಡಿರ್ತೀವಲ್ಲ ಸರ್ PhDಗೆ, ಎಲ್ಲ ಸುಟ್ಟು ಹೋಗ್ಬಿಟ್ಟಿತ್ತು. ನನಗೆ ಸಾಯಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ. ಆಮೇಲೆ ವಿಷ ತಗೊಂಡು ಇದನ್ನು ಮಾಡಿಬಿಟ್ಟೆ, ನೀರು ಹಾಕೋಬೇಕು ಅಂತ. ಎರಡೂ ಒಂದೇ ಸಲ ಮಾಡಿದಾಗ ನಮ್ಮ ಅಣ್ಣ ಬಂದು ನೋಡಿ ನನ್ನನ್ನು ಇಳಿಸ್ಕೊಂಡು ಬದುಕಿದಾಗ ಅಲ್ಲಿ ನಮ್ಮ ಶಿವಪುತ್ರಪ್ಪ ನಾಡಂತ ಇದ್ರಲ್ಲ, ನೋಡಮ್ಮ ನೀನು ಯೂನಿವರ್ಸಿಟಿಯಲ್ಲಿ MA ಮಾಡಿದೀಯ,
ಸಾವು ಕೊನೆಯದಲ್ಲ. ನ್ಯೂಟನ್ ದೊಡ್ಡ ವಿಜ್ಞಾನಿ, ಅವನು ತುಂಬ ತನ್ನ ಪ್ರೀತಿಯ ಬೆಕ್ಕು ಜಿಗಿದ್ಬಿಟ್ಟು ಸಿಮಿನಿ ಉರುಳಿ ಎಲ್ಲ ಸುಟ್ಟು ಬಿಡ್ತು. ಅವನು ತನ್ನ ಜ್ಞಾನವನ್ನು ಉಪಯೋಗಿಸಿ ಮತ್ತೆ ಒಂದು ಸಂಶೋಧನೆಯನ್ನು ಮಾಡಿದ. ಇದು ಸುಟ್ಟಿದೆ ಅಂದರೆ ನಿನಗೆ ಏನೋ ಒಳ್ಳೆಯದಾಗತ್ತೆ ಅಂತ ಹೇಳಿ ನಮ್ಮ ಅಕ್ಕನ ಗಂಡ ಎರಡು ಸೀರೆ ತಂದು ಕೊಟ್ಟರು. ಅವರು ಮತ್ತೆ ನನಗೊಂದಿಷ್ಟು ಬುಕ್ಸು, ಲೈಬ್ರರಿಯನ್ನಾಗಿದ್ದರು, ಬುಕ್ಸು ಮತ್ತು ಪೆನ್ನು, ಒಂದು ಲ್ಯಾಂಪು ತಂದು, ಓದಮ್ಮ ನೀನು UPSC ಓದ್ತಾ ಇದೆಯಾ. ನನಗೆ ಚೇರದು ಏನಿರಲಿಲ್ಲ ಸರ್, ಚೀಲದ ನೆಲದ ಮೇಲೆ ತಟ್ಟು ಹಾಸ್ಕೊಂಡು ಓದಿದೆ. ಆಮೇಲೆ ಸರ್ ಸಾರಿ ಇಲ್ಲ ಅವರು ಯಾವ ಗೋಲ್ಡನ್ ವರ್ಡಲ್ಲಿ ಹೇಳಿದ್ರು ಗೊತ್ತಿಲ್ಲ, ಆದರೆ ನನ್ನ ಬದುಕೇ ಬದಲಾಯಿತು ಸರ್. ಅದು ಸುಟ್ಟು 8 ದಿನಕ್ಕೇನೆ ನಮಗೆ ಡೈಲಿ UPSCಯಿಂದ ಲೆಟರ್ ಬಂತು. ವಿ ಆರ್ ಕಾಂಗ್ರ್ಯಾಚುಲೇಟಿಂಗ್, ಯು ಹ್ಯಾವ್ ಬೀನ್ ಸಿಲೆಕ್ಟೆಡ್, ಯುವರ್ ರ್ಯಾಂಕ್ ಇಸ್ 1000 and above. ಎಷ್ಟು ಒಂದು 1700 ಎಷ್ಟಾಯಿತು ರ್ಯಾಂಕು. ಯು ಹ್ಯಾವ್ ಪೋಸ್ಟೆಡ್ ಟು ಪ್ರಸಾರ ಭಾರತಿ ಅಂತ. ಯು ಗೆಟ್ ಆಲ್ ಯುವರ್ ಮೆಡಿಕಲ್ ಪೊಲೀಸ್ ವೆರಿಫಿಕೇಷನ್ ಡನ್ ಇಮಿಡಿಯೇಟ್ಲಿ ಅಂತ. ನನಗೆ ಆ ಒಂದು ಸಂತೋಷ, ಹೆಂಗೆ ಡಿಪ್ರೆಷನ್ ಹಾಸ್ಪಿಟಲಿಂದ ಬಂದಿದ್ನೋ, ಈ ಲೆಟರ್ ನೋಡಿ ನನಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಸತ್ಯನ ಎಕ್ಸ್ಟ್ರೀಮ್ ಅನ್ಹ್ಯಾಪಿನೆಸ್, ಎಕ್ಸ್ಟ್ರೀಮ್ ಹ್ಯಾಪಿನೆಸ್, ವಾಮಿಟಿಂಗು, ಮತ್ತೆ ಒಂದ್ಸಲ ಅದನ್ನು ನಂಬಕ್ಕಾಗ್ತಿಲ್ಲ ಸರ್ ನನಗೆ. ನಾನು UPSC ಸಿಲೆಕ್ಟ್ ಆಗಿದ್ದೀನಿ ಅಂತ. ನನಗೆ ಅವಾಗ ನನ್ನ ವೇಟ 28 kg, ಅಂಡರ್ ವೇಟ್. ಕೊನೆಗೆ ಈ ವಿಶ್ವನಾಥ್ ಮುದ್ನಾಳ್ ಅವ್ರ ಮಗಳು ಡಾಕ್ಟರ್ ಇಂದಿರಾ ಮುದ್ನಾಳ್ ಅಂತ, ಅವರು ಡಾಕ್ಟ್ರು. ಅವ್ರ ಗಂಡ ಧಾರವಾಡದ ಸಿವಿಲ್ ಹಾಸ್ಪಿಟ್ಲಲ್ಲಿ ಸರ್ಜನ್ ಇದ್ದರು. ನಂದು ಅಂಡರ್ ವೇಟು ಅಂತ ಬರ್ತಿತ್ತು. ಅಂಡರ್ ವೇಟ್ ಆದರೆ ಅದು UPSC ರಿಜೆಕ್ಟ್ ಆಗುತ್ತೆ. ನಾನು ಹೋಗಿ ಹೇಳಿದೆ, ಸರ್ ನಾನು ಚೆನ್ನಾಗಿ ತಿಂದ್ಬಿಡ್ತೀನಿ, ರೊಟ್ಟಿ ಎಲ್ಲ ಸಾರು ಎಲ್ಲ ತಿಂದ್ಬಿಟ್ಟು ದಪ್ಪ ಆಗ್ತೀನಿ, ನೀವು ನಾರ್ಮಲ್ ಅಂತ ಬರೆದು ಕೊಡಿ ಅಂತ. ಅವ್ರ ಮಕ್ಕಳಿಗೆ ನಾನು ಟ್ಯೂಷನ್ ಹೇಳ್ತಾ ಇದ್ದೆ. ಅಯ್ಯೋ ನೀನು ಬಾಮ್ಮ, ನೀನು ಆಗೋದು ಸಂತೋಷ ಅಂತ ಅವ್ರು ಹೇಳಿ ಸೀಸ್ ಫಿಟ್ ಅಂತ ಸರ್ಟಿಫಿಕೇಟ್ ಕೊಟ್ಟರು. ಪೊಲೀಸ್ ವೆರಿಫಿಕೇಷನ್ ಎಲ್ಲ ಬಂತು. ಇನ್ನೇನು ರಿಪೋರ್ಟ್ ಎಲ್ಲಿ ಕೊಡ್ತಾರೆ ಪೋಸ್ಟಿಂಗ್ ಅಂತ ಗೊತ್ತಿರಲಿಲ್ಲ. ಕೊನೆಗೆ ಮಂಗಳೂರು ಇದು ಬಂದಿತ್ತು. ಅದ್ರ ಹಿಂದೆ ಒಂದು ಇನ್ಸಿಡೆಂಟ್ ಆಗಿತ್ತು ಸರ್. ನಮ್ಮ ಅಣ್ಣಂದಿರು ತುಂಬ ಹುಂಬರು ಅಂತ ಹೇಳ್ತೀನಲ್ಲ, ಅವ್ರಿಗೆ ಶಿಕ್ಷಣ ಸಂಸ್ಕೃತಿಯ ತಂದೆ ತಾಯಿ ಅಷ್ಟು ಸುಸಂಸ್ಕೃತ ಇದ್ದರೂ ಕೂಡ ಮಕ್ಕಳು ಒಂದೊಂದು ಜನ್ರೇಷನಿಗೆ ಚೇಂಜ್ ಆಗ್ತಾರೆ ಅಂತ ಕೇಳಲ್ಪಟ್ಟಿದ್ದೀನಿ ನಾನು. ತುಂಬ ಪ್ರತಿಭಾವಂತರಲ್ಲಿ ಮಕ್ಕಳು ಯಾರೋ ಅವರೆಲ್ಲರೂ ಆಸ್ತಿನೋ ಕಾರಣನೋ ಅಥವಾ ಅವ್ರ ಪರಿಸರನೋ ಗೊತ್ತಿಲ್ಲ, ಅದೇ ಪರಿಸರದಲ್ಲಿ ಬೆಳೆದ ನನ್ನ ಸಂಸ್ಕಾರ ಬೇರೆ, ಅವ್ರ ಸಂಸ್ಕಾರ ಬೇರೆ ಇತ್ತು. ಓದುವಾಗಲೂ ಅಷ್ಟೇ, ಗಂಡಸರ ಜೊತೆಗೆ ಯಾರೂ ನಾವು ಮಾತಾಡೋ ಆಗಿರಲಿಲ್ಲ. 30 ಜನ ಗಂಡಸರಲ್ಲಿ 3-4 ಜನ ಹುಡುಗಿಯರು ಇರ್ತಾ ಇದ್ವಿ. ಕಡಿಮೆ ಇರ್ತಿತ್ತು ಅವಾಗ. ಅವರು ನಮ್ಮನ್ನು ನೋಡ್ತಾರೆ, ನಮ್ಮ ನೋಟ್ಸ್ ಕೇಳ್ತಾರೆ, ಅವ್ರು ನನ್ನ ಮಾತಾಡಿಸ್ತಾರೆ ಅನ್ನೋದೇ ನಮಗೆ ದೊಡ್ಡ ಕಳಂಕ. ಯಾರಾದರೂ ಬಂದು ಹುಡುಗರು ನಮ್ಮ ಜೊತೆ ಮಾತಾಡ್ತಾರೆ ಅನ್ನೋ ಭಯ. ಕೆಲವೊಂದು ಹುಡುಗಿಯರು ಬೋಲ್ಡು ಇದ್ದರು ಅವ್ರ ಸಂಸ್ಕಾರದಿಂದ. ನನಗೆ ಅದು ಭಯ, ಯಾಕೆಂದರೆ ನಮ್ಮ ಮನೆಯಲ್ಲಿ ನನ್ನ ಸ್ಕೂಲ್ ಬಿಡಿಸ್ಬಿಡ್ತಾರೆ ಅಂತ, ಓದಬೇಕು ಇಂಥ ಸುದ್ದಿ ಮನೆಗೆ ಹೋಗಿ ಮುಟ್ಟಿದರೆ ಬಿಡಿಸ್ಬಿಡ್ತಾರೆ ಅಂತ. UPSCಯಲ್ಲಿ ಇದ್ದಾಗ ನಾನು ಕರ್ನಾಟಕ UPSC ಎಕ್ಸಾಮ್ ಬಿಡಿದ್ಕೊಂಡು ನನ್ನ ಫ್ರೆಂಡು ಒಬ್ಬಳು ಪಟ್ಟಣ್ ಶೆಟ್ಟಿ ಅಂತ PhD ಮಾಡ್ತಾಯಿದ್ಲು ಪುಣೆಯಲ್ಲಿ. ನನಗೆ ಅದು ದೈಹಿಕ ಸಮಸ್ಯೆಗಳಿರ್ತಲ್ಲ ಹೆಣ್ಮಕ್ಳಿಗೆ, ನನಗೆ ಒಂದು ರೆಸ್ಟ್ ಬೇಕಿತ್ತು. ಬರುವಾಗ ಟ್ರೈನಲ್ಲಿ 3 ದಿನ ಇರುವಾಗ ನಮ್ಮ ಕಾಕಾಗೆ ಹೇಳಿದೆ ನಾನು, ಕಾಕ ನಂಗೆ ಸ್ವಲ್ಪ ಕಷ್ಟ ಆಗ್ತಿದೆ, ಇಲ್ಲ ಅಂದ್ರೆ 2nd ಕ್ಲಾಸಲ್ಲಿ ಅಷ್ಟು ವ್ಯವಸ್ಥೆ ಇಲ್ಲ. ನನ್ನ ಫ್ರೆಂಡು ಒಬ್ಬಳು ಪಟ್ಟಣ್ ಶೆಟ್ಟಿ, ವಿಜಯಲಕ್ಷ್ಮಿ ಪಟ್ಟಣ್ ಶೆಟ್ಟಿ ಅಂತ, ಅವಳು ಇಲ್ಲಿ PhD ಮಾಡ್ತಾಳೆ, ಅವಳು ಹಾಸ್ಟೆಲಲ್ಲಿ ಇದ್ದಾಳೆ, ಅವಳು ಫೋನ್ ಮಾಡಿ ಹೋಗಿ ಫ್ರೆಶ್ ಅಪ್ ಆಗಿ ನಾನು ಬರಲಾ ಅಂತ ಕೇಳಿದೆ. ಆಯ್ತಮ್ಮ ಹೋಗು, ಪುಣೆಯಿಂದ ಧಾರವಾಡ ಏನು 1 ದಿನ ಅಲ್ವಾ, ಅಲ್ಲಿಂದ ಅವಳಿಗೆ ಬಸ್ ಹತ್ಸಕ್ಕೆ ಹೇಳು, ನಾನು ಹಂಗೆ ಕಂಟಿನ್ಯೂ ಮಾಡ್ತೀನಿ, ನಾನು ಬೆಳಗ್ಗೆ ಬರ್ತೀನಿ, ನೀನು ಸಂಜೆ ಬರ್ತೀಯ ಅಷ್ಟೇ ಅಂದರು. ನಾನು ಇಳಿದು ಅವರು ಹಾಸ್ಟೆಲಿಗೆ ಹುಡ್ಕೊಂಡು ಅವಳಿಗೆ ಫೋನ್ ಮಾಡಿಕೊಂಡು ಹೆಂಗೆ ಅವಾಗ ಫೋನ್ ಇರಲಿಲ್ಲ, PP ನಂಬರಿಗೆ ಫೋನ್ ಮಾಡಿ ಅವಳನ್ನ ಹುಡುಕೊಂಡು ಹೋದೆ ಸರ್ ನಾನು ಪುಣೆಗೆ. ನಮ್ಮ ಕಾಕ ಧಾರವಾಡಕ್ಕೆ ಸೀದಾ ಹೋದರು. ನಾನು ಮಾರನೇ ದಿನ ಮನೆಗೆ ಹೋದೆ. ನೀವು ಎಲ್ಲ ನಂಬಲಿಕ್ಕಿಲ್ಲ, ಅಷ್ಟು ಒಳ್ಳೆಯ ಸಂದರ್ಶನ ಮಾಡ್ಕೊಂಡಿದ್ದೀನಿ. ನಮ್ಮ 3ನೇ ಅಣ್ಣ, ಅವ್ರ ಹೆಸರು ಗುರು ಅಂತ. ನೀನು ಕಾಕನ ಜೊತೆ ಯಾಕೆ ಬರಲಿಲ್ಲ, ಎಲ್ಲಿ ಉಳ್ಕೊಂಡು ನಡಕ್ಕೆ ಯಾಕೆ ಹೇಳಿದೆ, ಇಷ್ಟು ವೆಲ್ಕಮ್ ಆಯ್ತು ಸರ್ ನನಗೆ. ತಲೆಯಿಂದ ಕಾಲ್ವರೆಗೂ ಚೆನ್ನಾಗಿ ಹೊಡೆದ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮಕ್ಕಳಿಗೆ ಇಷ್ಟೆಲ್ಲ ಕಷ್ಟಗಳು ನಮ್ಮ ಮನಸ್ಸನ್ನು, ಒಂದು ಅಂತರಾತ್ಮದ ಶಕ್ತಿಯನ್ನು, ಆತ್ಮಬಲವನ್ನು ಹೆಚ್ಚು ಮಾಡ್ತವೆ ಅಂತ ನಾನು ನನ್ನ ಕಷ್ಟಗಳನ್ನು ಹೇಳ್ಕೊಡ್ತಾ ಇದ್ದೀನಿ.
ಅಂಥ ಹನ್ನೊಂದಿರ ಮಧ್ಯ ಈ ಥರ ಒಂದು ಆರ್ಡರ್ ಬಂದಾಗ ಅವ್ರಿಗೆ ಅವಾಗ ಅನ್ನಿಸ್ತು, ಓ ನಾನು ಗೆಸ್ಟೆಡ್ ಗ್ರೂಪ್ ಬಿ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಬಂದಾಗ ಅವ್ರಿಗೆಲ್ಲ ಆಯಿತು, ಇವಳೇನೋ ಮಾಡ್ತಾ ಇದ್ದಾಳೆ ಅಂತ. ಅಲ್ಲಿವರೆಗೂ ನಮ್ಮ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳನ್ನು ಬೈತಿದ್ರು ಅವ್ರಿಗೆ, ಯಾರು ಹಳ್ಳಿಯವರು. ಏನು ನಿಮ್ಮ ತಂಗಿನ ಲಗ್ನ ಮದುವೆ ಮಾಡ್ಕೊಡಲ್ಲ? ಮಾಡ್ಕೊಡ್ತಿರೋ ಇಲ್ಲ, ಏನದು ಪುಸ್ತಕ ಹಿಡ್ಕೊಂತಾಳೆ ಹಿಂಗೆ ಹಿಡ್ಕೊಂಡು ಹೋಗ್ತಿದ್ದೀವಲ್ಲ ಸರ್, ಮಕ್ಕಳನ್ನ ಎತ್ಗೋ ವಯಸ್ಸಿನಾಗ ಪುಸ್ತಕ ಹಿಡ್ಕೊಂಡು ಕಳಿಸ್ತೀರ, ಮದುವೆ ಮಾಡ್ರಿ. ನೀವು MA MPhil ಓದಿಸಿದ್ರಿ, ಅದಕ್ಕಿಂತ ಹೆಚ್ಚು ಓದು ಗಂಡನ ಎಲ್ಲಿ ಹುಡುಕ್ತೀರಿ ನೀವು? ನೀವು ಹೊಲ ಮನೆ ಮಠ ಎಲ್ಲ ಮಾರ್ಕೊಂಡು ಹೋಗ್ಬೇಕಾಗತ್ತೆ ಆಕೆ ಗಂಡನ ಹುಡ್ಕಕ್ಕೆ. ಅದನ್ನು ಕೇಳಿ ಬಂದು ಯಾರಿಗಾದರೂ ಕಟ್ಟೆಯಲ್ಲಿ ಹರಟೆ ಕಟ್ಟೆಯಲ್ಲಿ ಇಂಥ ಮಾತನ್ನು ಕೇಳಿ ಬಂದರೆ ನಮ್ಮ ಮನೆಯಲ್ಲಿ ಜಗಳ ಸರ್. ಅವ್ರು ಹಿಂಗಂದರು, ಆ ಪಂಚ ಹಿಂಗಂದ, ಈ ಪಂಚ ಹಿಂಗಂದ ಅಂತ ನನ್ನ ಮನೆಯಲ್ಲಿ ತರಾಟೆಗೆ ತೊಗೊಳ್ತಾಯಿದ್ರು. ಇಂಥ ಭಯಾನಕ ವಾತಾವರಣದಲ್ಲಿ ಮದುವೆ ಮಾತೂ ನಡೀತಾ ಇತ್ತು. ವರದಕ್ಷಿಣೆಯ ಪೀಡುವ ಆವತ್ತು ದಿನಗಳಲ್ಲಿ ತುಂಬ ಇತ್ತು. ಅನೇಕ ಇಂಥ ಘಟನೆಗಳು ಮನೆಯಲ್ಲಿ. ನಾನು ಯಾವ ವಿಷಯಕ್ಕೂ ಹೋಗ್ತಿರ್ಲಿಲ್ಲ. ನಾನಾಯಿತು, ನನ್ನ ಓದಾಯಿತು. ಆಮೇಲೆ ಆ ಶರಣರ ಅಕ್ಕ ಮಹಾದೇವಿಯ ಪ್ರಭಾವ ನನ್ನ ಮೇಲೆ ಭಾಳ ಬೀರಿತ್ತು. ಅದಾಗಲೇ ಆ ವಚನ ಇದೆಯಲ್ಲ ಸರ್, ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತಯ್ಯ, ಸಮುದ್ರದ ತಡದಲ್ಲೊಂದು ಮನೆ ಮಾಡಿ ನೆರೆ ತೊರೆಗಳಿಗೆ ಅಂಜಿದಡೆ ಅಂತಯ್ಯ, ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ. ಚನ್ನಮಲ್ಲಿಕಾರ್ಜುನ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರು, ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಈ ಒಂದು ಮಾತು ನನಗೆ ಆಗಾಗ ಭಾಳ ಎಚ್ಚರಿಸ್ತದೆ ಸರ್. ಇವತ್ತಿಗೂ ಕೂಡ ಆ ಮಾತು ನನ್ನನ್ನು, ಆ ಒಳಗಿನ ಪ್ರಜ್ಞೆ ಅದನ್ನು ನನ್ನನ್ನು ಎಚ್ಚರಿಸ್ತಾ ಇರುತ್ತೆ. ಹಾಗಾಗಿ ಅವನ್ನೆಲ್ಲ ಮಾತನ್ನು ಬಿಟ್ಟು ನನ್ನ ಗುರಿ ಏನೋ ಒಂದು ನನ್ನ ಕಾಲ ಮೇಲೆ ನಿಂದಿರಬೇಕು ಅನ್ನೋದೊಂದೇ ಇತ್ತು. ಆ ಗುರಿಯತ್ತ ಸಾಗಿ ಮಂಗಳೂರಿಗೆ ಬರುವಾಗ ಅದಕ್ಕೂ ಅಂದ್ರಂತೆ ಜನ, ಬಸ್ ಸ್ಟ್ಯಾಂಡಿಗೆ ಮನೆಯ ಮಗಳನ್ನು ಗಂಡನ ಮನೆಗೆ ಮದುವೆ ಮಾಡಿ ಕಳಿಸೋದು ಬದಲಿ ಅದೇನು ನೌಕರಿ ಕಳಿಸ್ತಾರಂತೆ, ಆಕೆ ದುಡ್ದಿದ್ದು ಇವ್ರು ತಿಂತಾರಂತೆ. ಈ ಥರದ ಮಾತುಗಳನ್ನು ಕೂಡ ಆಡಿದ್ರಂತೆ. ನಾನು ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಅಲ್ಲಿ ಇರಲಿಲ್ಲ. ಹೀಗಾಗಿ ಮಂಗಳೂರಿಗೆ ಬಂದೆ. ಈವನ್ ಮಂಗಳೂರು ಆಕಾಶವಾಣಿಗೆ ಜಾಯಿನ್ ಆದೆ ಸರ್. 15 ಅದು ಬಸವ ಜಯಂತಿ ದಿನಾನೇ ನಾನು ಮೇ 15 1991 ಮೇ 15ನೇ ತಾರೀಕು ಬಸವ ಜಯಂತಿ ದಿನ ನಾನು ಜಾಯಿನ್ ಆದೆ. ಆ ಬಸವಣ್ಣನ ಕೃಪೆ, ಶರಣರ ಕೃಪೆ ನನ್ನ ಬದುಕಿನ ಉದ್ದಕ್ಕೂ ಇದೆ. ಜಾಯಿನ್ ಆದೆ. ಅದು ಕೂಡ ನಿಮ್ಗೆ ಗೊತ್ತು, ಆಕಾಶವಾಣಿ ಅಂದ್ರೆ ಒಂದು ಸಾರಸ್ವತ ಲೋಕದ ಪ್ರಪಂಚ. ಅದು ಮಂಗಳೂರು ಜಾಣರ ಜಿಲ್ಲೆ. ಅಲ್ಲಿ ಇರೋರೆಲ್ಲ ಸಾರಸ್ವತಿ ನಾಲಿಗೆಯಿಂದ ಹುಟ್ಟಿದವರು, ನಾವು ಶೂದ್ರ ವರ್ಗದವರು, ಕಾಲಿನಿಂದ ಹುಟ್ಟಿದವರು ಅನ್ನುವ ಧೋರಣೆಯಲ್ಲಿ ನಾನು ಅಲ್ಲಿ ಜಾಯಿನ್ ಆದಾಗ ಈಕೆಗೆ ಧಾರವಾಡ ಭಾಷೆ, ರೊಟ್ಟಿ ಖಾರ ತಿಂದ ಜನ, ಅಲ್ಲಿ ಮಂಗಳೂರು ಸಾಫ್ಟ್ ಆದ ಮೀನು, ಸಾಫ್ಟ್ ಆದ ಅನ್ನ ಊಟ ಮಾಡಿದ ಜನ, ಕುಚ್ಚಲಕ್ಕಿಯನ್ನು ಉಂಡ ಜನ, ತುಂಬ ರಿಫೈನ್ಡ್ ಜನ ಅವರು. ನಾನು ಆ ಒಂದು ಪ್ರದೇಶದಿಂದ ಆಗಷ್ಟೇ ಮನೆಯಿಂದ ಹೊರಗಡೆ ಬಂದವಳು. ಹಾಸ್ಟೆಲ್ ಜೀವನ ಗೊತ್ತಿಲ್ಲ, ಹೊರಗಡೆ ಜೀವನ ಗೊತ್ತಿಲ್ಲ. ಮಂಗಳೂರು ನಾನು ಸ್ವೀಕರಿಸಿದ ರೀತಿ ಇದೆಯಲ್ಲ, ಎಲ್ಲೋ ಒಂದು ಕಡೆ ವಲಸೆ ಬಂದಂಥ ಕಾಡು ಪ್ರಾಣಿ ಅನ್ನುವ ರೀತಿಯಲ್ಲಿ ನನ್ನನ್ನು ನೋಡಿದರು. ಯಾಕೆಂದರೆ ಅವರೆಲ್ಲ ತುಂಬ ಅಚ್ಚುಕಟ್ಟಾದ ಗ್ರಾಂಥಿಕ ಕನ್ನಡ, ಒಳ್ಳೆಯ ಉಡುಪು, ಒಳ್ಳೆಯ ಸೌಂದರ್ಯ ಇರುವಂಥ ಹೆಣ್ಣುಮಕ್ಕಳು, ಗಂಡಸರು ಅಷ್ಟೇ ತುಂಬ ಸ್ಫುರದ್ರೂಪಿಗಳು. ಅಂತರ ಬದುಕಿನಲ್ಲಿ ನಾನು ಹೋಗಿ ನನಗೆ ದೊಡ್ಡ ಸವಾಲು ಅಂತಂದರೆ ಆ ಭಾಷೆಯನ್ನು ಕಲಿಯೋದು, ಆ ವೃತ್ತಿಪರತೆಯನ್ನು ಕಲಿತ್ಕೊಳ್ಳೋದು. ಏನು ಡೆಸಿಗ್ನೇಷನ್ ಕೊಟ್ಟರು ನಿಮಗಲ್ಲಿ ಪ್ರೋಗ್ರಾಮ್? ನಾನು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್, ಗ್ರೂಪ್ ಬಿ ಗೆಜೆಟೆಡ್. ಏನು ಸೆಕ್ಷನ್ ಯಾವುದು ಕೊಟ್ಟರು? ಸೆಕ್ಷನ್ ಹೋದ ತಕ್ಷಣ ನನಗೆ ಮೇ 15 ಜಾಯಿನ್ ಆಗಿದ್ದು. ಅಲ್ಲಿ VG ಮ್ಯಾಥ್ಯೂ ಅಂತ ತ್ರಿವೇಂದ್ರಮದ ಒಬ್ಬ ಡೈರೆಕ್ಟ್ರು. ನಾನು ಅವ್ರ ಕಣ್ಣಿಟ್ಟು ನೋಡ್ತಿರ್ಲಿಲ್ಲ ಸರ್. ಯಾಕೆಂದರೆ ನಾನು ಹಳ್ಳಿಯಿಂದ ಬಂದವಳು, ಗಂಡಸರನ್ನು ನೋಡಬಾರ್ದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು ಅನ್ನೋ ಸಂಸ್ಕಾರದಲ್ಲಿ ಬಂದವಳು. ಹೀಗಾಗಿ ನಾನು ನೋಡ್ತಿರಲಿಲ್ಲ. ತಲೆಗೆಲ್ಲ ಎಣ್ಣೆ ಹಚ್ಕೊಂಡು, ವಿಭೂತಿ ಹಚ್ಕೊಂಡು, ಆಮೇಲೆ ಸೀರೆ ಉಟ್ಕೊಂಡು ಹೋಗಿ ರಿಪೋರ್ಟ್ ಮಾಡ್ಕೊಂಡೆ ಸರ್. ನಾನು ವಿಭೂತಿ ಹಚ್ಕೊಂಡು, ಅವ್ರಿಗೆ ಗೊತ್ತಿಲ್ಲ ವಾಟ್ ಈಸ್ ದಿಸ್ ಅಂತ ಕೇಳಿದರು ನನಗೆ. ಸರ್, ದಿಸ್ ಈಸ್ ಭಸ್ಮ, ವಿಲ್ ಕಾಲ್ ಇಟ್ ಆಸ್ ಅ ವಿಭೂತಿ ಆ್ಯಂಡ್ ಇಟ್ ಈಸ್ ಅ ಸಿಂಬಲ್ ಆಫ್ ಏನೇನು ಓದಿದ್ನಲ್ಲ, ನೊಸಲಿಗೆ ವಿಭೂತಿಯೇ ಶೃಂಗಾರ ಅನ್ನುವ ಸಂಸ್ಕಾರದಿಂದ ಬಂದವಳು ನಾನು. ನೋ ನೋ ನೋ, ಐ ಆಮ್ ಗಿವಿಂಗ್ ಯು ಯೂತ್ ಸೆಕ್ಷನ್, ಬಿ ಫಾರ್ವರ್ಡ್ ಆ್ಯಂಡ್ ಯು ಶುಡ್ ಬಿ ಯಂಗ್ ಲುಕ್, ನಾಟ್ ಲೈಕ್ ಅಜ್ಜಿ. ನಾನು ಹಿಂಗೆ ಕೆಳಗಡೆಕ್ಕೆ ಮುಖ ಮುಕ್ಕೊಂಡು ಇವ್ರು ಏನು ಹಿಂಗೆ ಹೇಳ್ತಾ ಇದ್ದಾರೆ, ಡೈರೆಕ್ಟ್ರ್ ಹಿಂಗೆ ಹೇಳ್ತಾ ಇದ್ದಲ್ಲ ಅಂತ ಕೆಳಗಡೆ. ಅವರು ಕೇರಳದವರು ಮತ್ತು ಡೈರೆಕ್ಟ್ರು, ಆಮೇಲೆ ಕ್ಯಾಥಲಿಕ್ ಕ್ರಿಶ್ಚಿಯನ್ಸು ಕೆಳಗಡೆ ಮಾಡಿದ್ರು. ನೀನು ಇಲ್ಲಿ ಮದುವೆ ಮಾಡ್ಕೊಳಕ್ಕೆ ಬಂದಿಲ್ಲ, ಗಂಡ ನೋಡ್ಕೊಳಕ್ಕೆ ಹೋಗಿ ಬಂದಿಲ್ಲ ಇಲ್ಲಿ. ಡೋಂಟ್ ಬಿ ಶೈ, ಬಿ ಬೋಲ್ಡ್, ಲುಕ್ ಎಟ್ ಮೀ.
sit over, what is the schedule, what is program. Don't listen to your, if you have any problem you come and meet me ಅಂದರು. ಇಂಥ ಡೈರೆಕ್ಟರ್ ಜೊತೆ ಏನು ಕೆಲಸ ಮಾಡಲಿ ನಾನು. ಸರ್ ಐ ಡೋಂಟ್ ಹ್ಯಾವ್ ಪ್ಲೇಸ್ ಟು ಲೀವ್. ಒನ್ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಇಸ್ ದೇರ್ ಇನ್ ಕೇರಳ, ಫ್ರಮ್ ಕೇರಳ. ಗೋ ಅಂಡ್ ಸ್ಟೇ ವಿತ್ ಹಿಮ್. ಸ್ಟೇ ವಿತ್ ಹಿಮ್, ನಾ ಸ್ಟೇ ವಿತ್ ಆರ್. ಗಂಡು ಮಕ್ಕಳು ನೋಡಂಗಿಲ್ಲ, ಸ್ಟೇ ವಿತ್ ಹಿಮ್. ನಿಮ್ಮ ಅಣ್ಣ ಕೇಳಿದ್ರೆ ಮರ್ಡರ್ ಮಾಡ್ತಿದ್ದ. ಇದೆಂಥ ಕಲ್ಚರ್ ರೀ ಅಂತ ನನಗೆ ತುಂಬ ಹೆದರಿಕೆ ಸರ್. ಸ್ಟೇ ಸರ್ ಇದು ಏನಿದು ಅಂತ. ಐ ಆಮ್ ಸೇಯಿಂಗ್ ಯು ದಟ್ ಯು ಶುಡ್ ಬಿ ಬೋಲ್ಡ್, ಶುಡ್ ಬಿ ಏಬಲ್ ಟು ಥಿಂಕ್ ಫಾರ್ವರ್ಡ್. ಹೌದಲ್ಲ, ಇವರು ನನಗದು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ, ಎಷ್ಟು ಬೋರ್ಡ್ ಇದಾರಲ್ಲ ಅಂತ. ಇದ್ದಕ್ಕಿದ್ದಾಗ ಒಂದು ಸಲ ಕರೆದ್ರು ಸರ್. ಕರೆದು PA ಮೇರಿ ಅಂತಿದ್ರು, ಅವ್ರನ್ನ ಕರೆದ್ಬಿಟ್ಟು ನೀನು ಯು ಶುಡ್ ಚೇಂಜ್ ಯುವರ್ ಅಟಾಯಸ್ ಅಂದರು. ಏನಂದ್ರೆ ಸೀರೆ ಕೊಬ್ಬರಿ ಎಣ್ಣೆ ಹೆಚ್ಕೊಳ್ಳೋದೆಲ್ಲ ಬಿಟ್ಟುಬಿಡು, ಬಿ ಬೋಲ್ಡ್ ಅಂತ ಹೇಳ್ಬಿಟ್ಟು 5,000 ರೂಪಾಯಿ ಕೈಯಲ್ಲಿಟ್ರು ಸರ್ ಅವರು. ತಂದೆ ಈಸ್ ಐ ಆಮ್ ಗಿವಿಂಗ್ ಯು ಇಸ್ ಮೈ ಫಾದರ್ಸ್. ತಂದು ಇವಳನ್ನ ಹಂಪನ್ ಕಟ್ಟಕ್ಕೆ ಹೋಗು ಮಂಗಳೂರಲ್ಲಿ, ಗೆಟ್ ಹರ್ ಗುಡ್ ಡ್ರೆಸ್ಸಸ್. ಆ ಕಾಲಕ್ಕೆ 5,000 ರೂಪಾಯಿ ಸರ್. ಅವಾಗ ಇದಿರಲಿಲ್ಲ ಸರ್, 3 ತಿಂಗಳವರೆಗೂ ನಮ್ಗೆ ಸಂಬಳ ಇರ್ತಿದ್ದಿಲ್ಲ ಡ್ರೆಸ್ ತಗೊಳಕ್ಕೆ. ತಗೊಂಡು ಅವಳಿಗೆ ಒಳ್ಳೆ ಡ್ರೆಸ್ ತಗೊಂಬ. ಆಮೇಲೆ ಒಂದು ಬಿಳಿ ಚೂಡಿದಾರ, ಒಂದು ಗ್ರೀನ್ ಟಾಪ್ ಹಾಕ್ಕೊಂಡು ಹೋದೆ ಸರ್. ಮಾರನೇ ದಿನ ಕಾಲರ್ ಅಂದರು ಡೈರೆಕ್ಟ್ರು. ಅವಾಗ ಡೈರೆಕ್ಟ್ರನ್ನ ಭೇಟಾಗೋದಂದ್ರೆ ಕೈ ಕಾಲನ್ನು ನಡುಗಿಸ್ಕೊಂಡು ಹೋಗ್ತಿದ್ರು ಸರ್. ಆಗಿನ ಒಂದು ಬ್ರಿಟಿಷ್ ಪರಂಪರೆ, ಕಲ್ಚರು, ಹೈರಾರ್ಕಿ ತುಂಬ ಇರ್ತಿತ್ತು. ನಡ್ಕೊಂಡು ಹೋದೆ ಅವ್ರನ್ನ ಕರ್ಕೊಂಡು. ಕಾಲಲ್ಲಿ ಲುಕಿಂಗ್ ಗುಡ್, ಗೋ ಅಂದರು. ಸರ್ಟಿಫಿಕೇಟ್ ಕೊಟ್ಬಿಟ್ರು. ಒಂದೇ ಒಂದು ವರ್ಡ್, ಲುಕಿಂಗ್ ಗುಡ್, ಯು ಶುಡ್ ವೇರ್ ಲೈಕ್ ದಿಸ್, ಗೋ ಅಂದರು. ಆಮೇಲೆ ಅವು ಮಾರನೇ ದಿನನೇ ಫಸ್ಟ್ ನನಗೆ ಅಸೈನ್ಮೆಂಟ್ ಕೊಟ್ಟರು ಸರ್. ಯು ಗೋ ಆ್ಯಂಡ್ ಡೂ ದ ಪ್ರೋಗ್ರಾಮ್ ಆನ್ ರಾಜೀವ್ ಗಾಂಧಿ ಅಸಾಸಿನೇಷನ್ ಆಗಿತ್ತು May 19. ಆ ದಿನವನ್ನು ನಾನು ಮರೆಯಲ್ಲ. May 19, 1991. ಗೋ ಆ್ಯಂಡ್ ಡೂ ದ ಪ್ರೋಗ್ರಾಮ್ ಆನ್ ರಾಜೀವ್ ಗಾಂಧಿ, ಟ್ರಿಬ್ಯೂಟ್ ಟು ದ ರಾಜೀವ್ ಗಾಂಧಿ ಅಂದರು. ನನಗೆ ಪ್ರೋಗ್ರಾಮ್ ಗೊತ್ತಿಲ್ಲ. ಅಂದರೆ ಕಾರ್ಯಕ್ರಮ ಕೊಟ್ಟು, ಆಕಾಶವಾಣಿ ಧಾರವಾಡಲ್ಲಿ ಕಾರ್ಯಕ್ರಮ ಕೊಟ್ಟು ಅಭ್ಯಾಸ. ಯುವ ಹರಟೆ ಕಾರ್ಯಕ್ರಮ, ಯುವವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಆಕಾಶವಾಣಿ ಸಿಸ್ಟಮ್ ಗೊತ್ತಿತ್ತು, ಬಟ್ ಅಡ್ಮಿನಿಸ್ಟ್ರೇಷನ್ ಏನು ಗೊತ್ತಿರಲಿಲ್ಲ. ಗೋ ಆ್ಯಂಡ್ ಡೂ ದ ಪ್ರೋಗ್ರಾಮ್ ಅಂದ್ಬಿಟ್ರು. ಅವ್ರು ಹಿರೇಮಠ ಅಂತಿದ್ರು, ಭಾಳ ಒಳ್ಳೆಯವರು, SS ಹಿರೇಮಠ ಅಂತ. ಅವರು ನಮಗೆ ಸೀನಿಯರ್ ಆಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿದ್ದರು. ಬಾ ಅಮ್ಮ ಹಿಂಗೆ ಮಾಡು. ಅವ್ರು ಬೋಲ್ಡ್ ಥಿಂಕಿಂಗ್ ಇದ್ದಾರೆ, ಡೋಂಟ್ ಫೀಲ್. ನಾನು ಜೋರಾಗಿ ಹೋಗಿ ಅವ್ರಿಗೆ ಅಳಾಕ್ ಶುರು ಮಾಡಿಬಿಟ್ಟೆ. ಸರ್ ನಾನು ಲೆಕ್ಚರರ್ ಆಗಿ ಇರ್ತೀನಿ, ಇವ್ರು ಏನೇನೋ ಹೇಳ್ತಾ ಇದ್ದಾರೆ ಸರ್. ಅವಾಗ ಅದನ್ನು ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ಸರ್ ನನಗೆ. ಗೋ ಆ್ಯಂಡ್ ಸ್ಟೇ ವಿತ್ ಅನದರ್ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಅಂತಾರೆ, ಈಟ್ ನಾನ್ ವೆಜ್ ಅಂತಾರೆ, ಮೀನು ಅಂತಾರೆ ಸರ್, ಏನೇನೋ ಅಂತ ಇದ್ದಾರಲ್ಲ ಸರ್. ನಾನು ಇಂಥ ವಾತಾವರಣ ನನಗೆ ಒಗ್ಗಲ್ಲ ಸರ್. ನಾನು 2 ಹೊತ್ತಿನ ಊಟ ಸಿಕ್ಕರೆ ಸಾಕು, ನಾನು ಧಾರವಾಡಕ್ಕೆ ಹೋಗ್ತೀನಿ. ನಾನು ನಿಜಕ್ಕೂ 10 ಸಲ ನಿರ್ಧಾರ ಮಾಡಿದ್ದೀನಿ ಸರ್ ಅಲ್ಲಿಂದ ಹೋಗೋಕ್ಕೆ. ಈ ಕೆಲಸ ಆಗಲ್ಲ ನನಗೆ ಅಂತ. ಆಮೇಲೆ ಅವ್ರು ಕೂಡಿಸ್ಕೊಂಡು ನನಗೆ ಹೇಳಿಕೊಟ್ಟಂಥ ವೃತ್ತಿಪರತೆ ಇದೆಯಲ್ಲ, ಆ ಒಂದು ಗುರುವಿಗೆ ನಾನು ಹಿರೇಮಠ ಅವರು, ಆಮೇಲೆ VG ಮ್ಯಾಥ್ಯೂ, ಇಬ್ಬರು ಕೂಡ ನನಗೆ ತುಂಬ ಧೈರ್ಯವನ್ನು ತುಂಬಿದರು. ನಾನು ಮಂಗಳೂರಿನ ಎಲ್ಲ ಕಾಲೇಜುಗಳಿಗೆ ಹೋಗಿ ರಾಜೀವ್ ಗಾಂಧಿ ಹತ್ಯೆ ಆಗಿದೆಯಲ್ಲ, ನೀವು ಅವ್ರನ್ನ ರಾಜೀವ್ ಗಾಂಧಿ ಯಾವ ಗುಣವನ್ನು ನೋಡೋಕೆ ಇಷ್ಟಪಡ್ತೀರಾ, ರಾಜೀವ್ ಗಾಂಧಿ ಅಂದ ತಕ್ಷಣ ನಿಮಗೇನು ನೆನಪಾಗತ್ತೆ ಅಂತ ಎಲ್ಲ ಹುಡುಗಿಯರು ಹೇಳಿದ್ದು, ಈಸ್ ಅ ಹ್ಯಾಂಡ್ಸಮ್ ಹೀರೋ, ವಿ ಲವ್ ಹಿಮ್. ಹುಡುಗಿಯರೆಲ್ಲ ವುಡ್ ಲೈಕ್ ಟು ಮ್ಯಾರಿ ಹಿಮ್, ಆ ಕಾನ್ಸೆಪ್ಟಲ್ಲಿ ಮಾತಾಡ್ತಾ ಇದ್ರು. ನನಗೂ ಏಜ್ ಬೇರೆ 25-26 ಭಾಳ ಚಂದ ಅನ್ನಿಸ್ತು. ನಗು ಮೃಗದ ನಾಯಕ ರಾಜೀವ್ ಗಾಂಧಿ ಅಂತ ಒಂದು ಟೈಟಲ್ ಕೊಟ್ಟು ಪ್ರೋಗ್ರಾಮ್ ಮಾಡಿದ್ದೆ ಸರ್. ಎಲ್ಲರದ್ದು ಹೆಲ್ಪ್ ತೊಗೊಂಡು ರಾತ್ರಿ ಇಡೀ ಕೂತ್ಕೊಂಡು ಅದನ್ನು ಎಡಿಟಿಂಗು, ಡಬ್ಬಿಂಗು ಅವೆಲ್ಲ ಹೊಸದು ನಮಗೆ, ವಿಡಿಯೋ ಆಡಿಟಿಂಗು. ಆ UPTR ಅಂತ ಇರ್ತಿತ್ತು ಸರ್, ಮೋನೋ ತಿರುಗಿ ಇರ್ತಿತ್ತು ಅವಾಗ. ಈ ಥರ ಡಿಜಿಟಲ್ ಇರಲಿಲ್ಲ. ಅದನ್ನೆಲ್ಲ ಕಲ್ತ್ಕೊಂಡು ಮಾಡಿದೆ. ಮಾಡಿದ ತಕ್ಷಣ ಮಾರನೇ ದಿನ ಅದಕ್ಕೆ ರಿವ್ಯೂ ಇರುತ್ತೆ. ಮೊದಲು ರಿವ್ಯೂ ಆ್ಯಂಡ್ ಪ್ರಿವ್ಯೂ ಇರುತ್ತೆ, ಮೀಟಿಂಗು. ನೆಕ್ಸ್ಟ್ ಡೇ ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ. ನನ್ನ ಕಾರ್ಯಕ್ರಮದ ಮೇಲೆ ದೊಡ್ಡ ನೆಗೆಟಿವ್ ರಿಪೋರ್ಟು ಯಾರಿಂದ, ಡ್ಯೂಟಿ ಆಫೀಸರಿಂದ. ಸಂದರ್ಭದಲ್ಲಿ ಇವರು ಭಾರಿ ನಗುಮುಗದ ನಾಯಕ ಅಂತ ಕೊಟ್ಟಿದ್ದಾರೆ ಒಂದು. ಎರಡನೇದು, ನಾನು ಕಾರ್ಯಕ್ರಮದ ಶುರುವಿಗೆ ಹಿಂದೂಸ್ತಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು ಅಂತ ಹಾಡಾಕಿ, ಬಹುಶಃ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇದೇ ರೀತಿಯ ತಮ್ಮ ಜೋಗುಳವನ್ನು ಹಾಡಿರ್ಬೋದು ಇಂಥ ನಾಯಕನನ್ನೇ ಇರಲಿಕ್ಕೆ ಅಂತ ಹೇಳಿದ್ದೆ. ಅದಕ್ಕೆ ನಮ್ಮ ಡ್ಯೂಟಿ ಆಫೀಸರು ಎಷ್ಟು ಕರೆದಿದ್ದಾರೆ, ಹಿಂದೂಸ್ತಾನವು ಎಂದೂ ಮರೆಯದ ಹಾಡು ಅಮೃತ ಗಳಿಗೆಯ ಚಿತ್ರದ್ದು. ಅಮೃತ ಗಳಿಗೆ ಬಿಡುಗಡೆಯಾದ ವರ್ಷ ಇದು, ಇಂದಿರಾ ಗಾಂಧಿಯವರ ಹೆರಿಗೆ ಆದ ವರ್ಷ ಇದು. ಅವಾಗೆಲ್ಲ ಅರೇ ನೀವು ಸುಮ್ಮನೆ ರೆಫರೆನ್ಸ್ ಹೇಳಿದ್ರವ ಅದನ್ನ ಲಾಜಿಕಲಿ ತಗೊಂಡ್ಬಿಟ್ಟ. ಲಾಜಿಕಲ್ ಅಂದ್ರೆ ಈ ರೀತಿಯ ಡ್ಯೂಟಿ ಆಫೀಸರ್ಸ್ ಇರ್ತಾರೆ. ಹೌದು, ರೇಡಿಯೋ ಭಾಳ ರಿಜಿಡ್ ಇರ್ತಿತ್ತು ಅವಾಗ. ಭಾಳ. ಆಮೇಲೆ ಮಂಗಳೂರದ ಲಿಸ್ನರ್ಸ್ ಇದಾರಲ್ಲ ಸರ್, ವಂಡರ್ಫುಲ್. ನಿಮ್ಮನ್ನ ಅವರು 24 ಗಂಟೆನೂ ಕೂಡ
ಒಬ್ಬ ಮಾಧ್ಯಮ ಕ್ಷೇತ್ರದಲ್ಲಿರುವ ಅಭ್ಯರ್ಥಿಗೆ 24 ಗಂಟೆ ಎಚ್ಚರವಾಗಿ ಹೇಗಿರಬೇಕು ಅನ್ನೋದನ್ನು ನನಗೆ ಕಲಿಸಿಕೊಟ್ಟವರೇ ಮಂಗಳೂರಿನ ಕೇಳುಗರು. ತುಂಬ ಪ್ರಜ್ಞಾವಂತ ನಾಗರಿಕರು. ರೇಡಿಯೋವನ್ನು ಅವ್ರು, ಯಾಕೆಂದರೆ ಟಿ ವಿ ಬರ್ತಿದ್ದಿಲ್ಲ, ಅದು ಘಾಟ್ ಸೆಕ್ಷನ್ ಸರ್, ಬಂದರೂ ಕೂಡ ಘಾಟ್ ಸೆಕ್ಷನ್ ಟಿ ವಿ ಬರ್ತಿದ್ದಿಲ್ಲ, ಅದು ಎಂಟಿನ ಇಟ್ಕೊಂಡು ಅವರು ಮಾಡಬೇಕಿತ್ತು. ಆವಾಗ ಟಿ ವಿ ಬರ್ತಿದ್ದಿಲ್ಲ, ಅವರಿಗೆ ಒಂದೇ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇಸ್ ರೇಡಿಯೋ. ಅಲ್ಲಿ ತುಂಬ ಒಳ್ಳೆ ಕೇಳುಗರು. ಒಂದು ಶಬ್ದ ನೀವು ಆಚೆ ಈಚೆ ತಪ್ಪು ಮಾಡಿದರೆ ಅದನ್ನು ತಗೊಂಡು ಮಾರನೇ ದಿನ ಒಂದು 30 ಜನ ಡೆಲಿಗೇಟ್ಸ್ ಬಂದುಬಿಡ್ತಿದ್ರು. ಅಷ್ಟು ಒಳ್ಳೆಯ ಫೀಡ್ಬ್ಯಾಕ್. ಒಂದು ಸಲ ಹೀಗೇನೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ನಾವು. ಮಹಾತ್ಮ ಗಾಂಧೀಜಿ ಆಗೋಕ್ಕೆ ಬರೀ ಒಂದು ಸತ್ಯ ಹೇಳಿದ್ರು ಸಾಕ, ಒಂದು ಅಹಿಂಸೆ ಹೇಳ್ಬಿಟ್ರೆ ಮಹಾತ್ಮ ಗಾಂಧಿ ಆಗಿಬಿಡ್ತಾರ ಅಂತ ಹೇಳಿದ್ರು ಯಾರೋ ಹೋದ್ರು. ಅದನ್ನು ನೀವು ತಪ್ಪು ಹೇಳಿದ್ದೀರಾ. ಮಹಾತ್ಮ ಗಾಂಧಿ ಆಗೋಕ್ಕೆ ಒಂದು ಅಂಶ ಸಾಕ ಅಂತ ಹೇಳಿದ್ದೀರಾ ನೀವು. ಗಾಂಧೀಜಿಯವರನ್ನ ನೀವು ಅವಮಾನ ಮಾಡಿದ್ದೀರಾ ಅಂತ ಒಂದು 30 ಜನ ಹೊಡೆಯಕ್ಕೆ ಬಂದಿದ್ರು ನಾವು ಇರುವಾಗ. ಕೈಯಾರ ಕಿಯಣ್ಣ ರೈ ಅವ್ರ ಹೆಸರನ್ನು ಹೇಳೋಕೆ ಅವರು ನಾವು ಇದನ್ನ ಮಾಡ್ತಾರೆ. ಅವರು ಬಂದು ಕೂಡ ಆ ಒಂದು ಮುತುವರ್ಜಿಯನ್ನು ವಹಿಸಿದ್ರು ಆ ಒಂದು ಇದಕ್ಕೆ, ಆಂದೋಲನಕ್ಕೆ, ಆ ಚಳುವಳಿಗೆ. ಅಂತ ಪ್ರಜ್ಞಾವಂತ ಜನತೆ ನಮ್ಮನ್ನು ಎಚ್ಚರದಿಂದ ಬದುಕೋಕೆ ಸಾಧ್ಯ ಆಯಿತು. ಏನಾಗ್ತದೋ ನಿಮ್ಮ ಪ್ರೋಗ್ರಾಮ್ ರಿಪೋರ್ಟ್ ಹಾಕಿದ್ನಲ್ಲ, ನೆಗೆಟಿವ್ ರಿಪೋರ್ಟ್. ಆಮೇಲೆ ಫಸ್ಟ್ ಅಲ್ಲ ಸರ್, ಯಾವಾಗಲೂ ಮದುಮಗಳು ಸೊಸೆ ಮನೆಗೆ ಫಸ್ಟ್ ಬಂದಾಗ ಒಂದು ಎಕ್ಸ್ಕ್ಯೂಸ್ ಇರುತ್ತೆ. ಹಂಗಾಗಿ ಅದು 6 ತಿಂಗಳವರೆಗೂ ನನಗೆ ಕಲಿತಾ ಇದ್ದಾರೆ ಅನ್ನೋ ಒಂದಿತ್ತು. ಇರಲಿ ಬಿಡಿ ಅಂತ ಹೇಳ್ಬಿಟ್ಟು ನಮ್ಮ ಡೈರೆಕ್ಟರ್ ನನ್ನ ಪರವಾಗಿನೇ ಮ್ಯಾಥ್ಯೂ ಮಾತಾಡಿದರು. ಇಟ್ ಈಸ್ ಅ ಗುಡ್ ಅಟೆಂಪ್ಟ್, ದೆರ್ ಇಸ್ ಅ ಸ್ಕೋಪ್ ಟು ಇಂಪ್ರೂವ್ಮೆಂಟ್, ಯು ಶುಡ್ ಡೂ ವೆಲ್, ಲರ್ನ್ ವೆಲ್, ರೀಡ್ ವೆಲ್, ಯು ಶುಡ್ ಈಟ್ ಬ್ರಾಡ್ಕಾಸ್ಟ್, ಯು ಶುಡ್ ಬ್ರೀಡ್ ಬ್ರಾಡ್ಕಾಸ್ಟ್, ಯು ಶುಡ್ ವಾಕ್ ಬ್ರಾಡ್ಕಾಸ್ಟ್, ಯು ಶುಡ್ ಟಾಕ್ ಬ್ರಾಡ್ಕಾಸ್ಟ್ ಅಂತ ಹೇಳಿದರು. ಅಂದರೆ ರಾತ್ರಿ ಎಲ್ಲ ಅದನ್ನೇ ಮಾಡಬೇಕು, ನಿನಗೆ ಅದು ಸಿದ್ಧಿಸತ್ತೆ ಅಂತ. ಆಮೇಲೆ ತುಂಬ ಎನ್ಕರೇಜ್ ಮಾಡಿದರು ವಾತಾವರಣ. ಹಿಂಗಾಗಿ ಕಲಿತೆ. ಅದಾದ ನಂತರ ಈ ಮ್ಯಾಟ್ರಿಮೋನಿಯಲ್ ಇದರಲ್ಲಿ ಚಂದ್ರಶೇಖರ್ ಎಲ್ಲಿಗಾರನ್ನವರ ಒಂದು ಸಂಪರ್ಕಕ್ಕೆ ಬಂತು. ಅದಾದ ನಂತರ ಅವರು ನನಗೆ ಮೋಸ್ಟ್ಲಿ ಕೆಲಸದಲ್ಲಿ ಇರುವ ಹೆಣ್ಮಕ್ಕಳನ್ನೇ ಹುಡುಕ್ತಿದ್ರು ಅನಿಸುತ್ತೆ. ನಮ್ಮ ಮನೆಯಲ್ಲಿ ಒಂದು ನಮ್ಮ ತಂದೆ ಹೇಳಿದ ಪ್ರಕಾರ ರೊಟ್ಟಿ ಜಾರಿ ತುಪ್ಪದಲ್ಲೇ ಬೀಳಬೇಕು ಅನ್ನೋ ಒಂದು ಹಳೆಯ ವಿಚಾರ, ಥಾಟ್ಸ್. ನನ್ನ ಮಗಳು ಇಷ್ಟು ಒಳ್ಳೆ ಓದಿ ಒಳ್ಳೆ ವಿದ್ಯಾವಂತಳಾಗಿ ಒಳ್ಳೆ ಪೋಸ್ಟಲ್ಲಿದ್ದಾಳೆ, ಇವಳು ನಮ್ಮ ಸಮುದಾಯದ ಹುಡುಗನನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಥಾಟ್ ಇತ್ತು ಆ ಕಾಲದ ವಿಚಾರವಂತಿಕೆ. ಆಮೇಲೆ ನನ್ನ ಮೇಲಿನ ಜವಾಬ್ದಾರಿ ಏನಿತ್ತು ಅಂದರೆ ಸರ್, ಇವರು ಬೇಡ ಅಂದರೂ ಸಮಾಜದಲ್ಲಿ ಹೆಣ್ಮಗಳನ್ನ ಓದಿಸಿದ್ರು, ಸೂಕ್ತ ವರ ಸಿಗಲಿಲ್ಲ, ಅವಳಿಗೆ ಸರಿಯಾದ ಜೋಡಿ ಸಿಗದ ಕಾರಣಕ್ಕೆ ಇನ್ಯಾರನ್ನೋ ಮದುವೆ ಮಾಡಿಕೊಂಡ್ಲು, ಅದಕ್ಕೆ ಹೆಣ್ಣು ಮಕ್ಕಳನ್ನು ಓದಿಸಬಾರ್ದು ಅನ್ನುವ ಮೆಸೇಜನ್ನು ನಾನು ಬಿಡಬಾರ್ದು ಅನ್ನೋ ಒಂದೇ ಒಂದು ನನ್ನ ಮೂಲಭೂತ ಪ್ರಶ್ನೆಗೆ ಉತ್ತರಿಸೋಕ್ಕೆ ಕನ್ಸರ್ನ್ ಇರೋದ್ರಿಂದ ನಮ್ಮ ಸಮಾಜದವರಲ್ಲ ಅನ್ನುವ, ಅಂದರೆ ನಮ್ಮ ಮನೆಯಲ್ಲಿ ಅಷ್ಟೊಂದು ವಿರೋಧ ಬರಲಿಕ್ಕಿಲ್ಲ ಅನ್ನುವ ಕಾರಣಕ್ಕಾಗಿ ನಾನು ಇವ್ರನ್ನ ಮದುವೆ ಮಾಡ್ಕೋಬೋದು ಅಂತ ನಿರ್ಧಾರ ಮಾಡಿದೆ. ಆದರೆ ಮನೆಯಲ್ಲಿ ಒಪ್ಪಲಿಲ್ಲ. ಏನು ಸಬ್ ಕಾಸ್ಟ್ ಕಾರಣ? ಸಬ್ ಕಾಸ್ಟ್ ಒಂದು ಲಿಂಗಾಯತರೇ ಒಂದು ಸಣ್ಣ, ಅದು ಏನು ವ್ಯತ್ಯಾಸ ಅಲ್ಲ. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಲಿಂಗಾಯತ ಸಮುದಾಯದಲ್ಲೇ ಎಷ್ಟೊಂದು ಒಳಪಂಗಡಗಳು. ಬಣಜಿಗರಲ್ಲೇ ಶೀಲವಂತರು, ವಾದಿ ಬಣಜಿಗರು, ಶೆಟ್ರು ಬಣಜಿಗರು, ವಸ್ತ್ರದ ಬಣಜಿಗರು, ಪಂಚಮಶಾಲೆಯರಲ್ಲಿ ಹಲವು, ಅದರಲ್ಲಿ ಮತ್ತೆ ನೊಳಂಬರಂತೆ, ಸಾದರಂತೆ, ಕುಡುಬಕ್ಕಲಿಗರಂತೆ, ಕುರುಬ ಶೆಟ್ರಂತೆ, ಏನೇನೋ ಈ ಥರ ಅನೇಕ ಒಳಜಾತಿಗಳು, ಒಂದಕ್ಕಿಂತ ಇನ್ನೊಬ್ಬರು ಆಗದೇ ಇರುವಂಥ ಕಾಲಘಟ್ಟ ಅದು. ಹೀಗಾಗಿ ಅವರು ಪಂಚಮಶಾಲೆಯವರು ನಾವು ಬಣಜಿಗರು ಅನ್ನೋ ಕಾರಣಕ್ಕೆ ಒಪ್ಪಲಿಲ್ಲ. ಆಮೇಲೆ ಇವರ ತಂದೆಯ ಒಂದು ಹಳೆಯ ಸಂಪ್ರದಾಯ ಏನಿತ್ತು ಅಂದರೆ, ಹೆಣ್ಮಕ್ಕಳನ್ನು ಯಾವಾಗಲೂ ಮೇವು ಇರುವ ಗೋದಲೆಗೆ ಕಟ್ಟು. ಹೆಣ್ಮಕ್ಕಳನ್ನು ಮದುವೆ ಮಾಡಿ ಕೊಡುವಾಗ ಒಂದು ಅವ್ರ ಹತ್ರ ಒಂದು ಆಸ್ತಿ ಇರಬೇಕು, ಹೊಲ ಇರಬೇಕು, ಮನೆ ಇರಬೇಕು. ಈ ನೌಕರಿಗೆ ಹೋದರೂ ಕೂಡ ನಮ್ಮ ಮಗಳಿಗೆ ಪ್ರೊಟೆಕ್ಷನ್ ಇರಬೇಕು ಅನ್ನುವ ಕಾರಣ ಎಲ್ಲ ತಂದೆ ತಾಯಿಗಳಿಗೂ ಇರುತ್ತೆ. ಇವರಲ್ಲಿ ಏನೂ ಇಲ್ಲ ಅನ್ನೋ ಕಾರಣ, ಚಂದ್ರಶೇಖರ್ ಎಲ್ಲಿಗಾರ ಅವರಿಗೆ ಒಂದು ಒಳ್ಳೆಯ ಹಿನ್ನೆಲೆ ಇಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಒಪ್ಪಲಿಲ್ಲ. ನನಗೆ ಏನೋ ಆ ಮಂಗಳೂರಿನ ವಾತಾವರಣ, ನನಗೂ ಒಂದು ಸರ್ ಇರಲಿಲ್ಲ. ಭಾಳ ಮುಗ್ಧ ಮದುವೆ ವಿಷಯದಲ್ಲಿ ನನಗೆ ಅಂಥ ಒಂದು ಪ್ರೋಗ್ರೆಸಿವ್ ಥಿಂಕಿಂಗ್ ಇರಲಿಲ್ಲ. ನಾನು ತುಂಬ ಇನೋಸೆಂಟ್ ಮುಗ್ಧ ಹುಡುಗಿನೇ ಆಗಿದ್ದೆ ಮಂಗಳೂರಿಂದ. ಬಹುಶಃ ಮದುವೆ ಅನ್ನೋದು ಇನ್ನೂ ನನ್ನನ್ನು ಗಟ್ಟಿಗೊಳಿಸ್ತು, ಮಾನಸಿಕವಾಗಿ, ಆರ್ಥಿಕವಾಗಿ
ಭಾವನಾತ್ಮಕವಾಗಿ ಇನ್ನೂ ಗಟ್ಟಿಗೊಳಿಸೋಕ್ಕೆ ಸಾಧ್ಯ ಆಯಿತು. ಅವರ ಧೋರಣೆಯವರು ತುಂಬ ಟಫ್ ಆಗಿ ಬೆಳೆದಂಥವ್ರು, ಭಾವನೆಗಳು ಕಡಿಮೆ. ಇಂಥವ್ರ ಜೊತೆ ನಾನು ಕಟ್ಟಿಕೊಟ್ಟ ಬದುಕು ಇದೆಯಲ್ಲ. ಇಂಜಿನಿಯರ್ ಇದ್ರು ಅವರು? ಇಂಜಿನಿಯರ್ ಅವರು BML ಅಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ KGF ಅಲ್ಲಿ ಇದ್ದರು. ನಾನು ಮಂಗಳೂರಲ್ಲಿದ್ದೆ. ಇಬ್ಬರಿಗೂ ಒಂದು 600-700 ಕಿಲೋಮೀಟರ್ಗಳ ಅಂತರ. ಮತ್ತು ನಾವು ಇಬ್ಬರು ಡಿಸೈಡ್ ಮಾಡಿದ್ದೀವಿ, ಇಬ್ಬರು ಟ್ರಾನ್ಸ್ಫರ್ ತೊಗೊಂಡು ಬೆಂಗಳೂರಲ್ಲಿ ಸೆಟ್ಲ್ ಆಗೋಣ ಅಂತ. ಕೊನೆಗೆ ನಿಮ್ಗೆ ಹೇಳಿದಾಗೆ ನಾನು ಗಟ್ಟಿ ಹೆಣ್ಮಗಳು, ಒಂದು ಕಡೆ ಡೈವರ್ಸು, ಇನ್ನೊಂದು ಕಡೆ ಟ್ರಾನ್ಸ್ಫರ್ ರಿಪ್ರೆಸೆಂಟೇಷನ್ ತೊಗೊಂಡು ಡೆಲ್ಲಿಗೆ ಹೋದೆ. ನೀವು ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದರೆ ನನ್ನ ಮದುವೆ ಉಳಿಯುತ್ತೆ, ಇಲ್ಲಾಂದ್ರೆ ನಾನು ಡೈವರ್ಸ್ ಕೊಟ್ಟು ಮಂಗಳೂರಲ್ಲೇ ಇರ್ತೀನಿ ಅಂತ. ನಮ್ಮ CEOಗೆ ಪ್ರಶ್ನೆ ಯಾರೂ ಕೇಳಿರಲಿಲ್ಲ. ಆಯ್ತಮ್ಮ ತಂಗಿ, ನಿನ್ನ ಮದುವೆ ಉಳಿಸ್ಕೊ ಹೋಗು ಅಂತ ನನ್ನನ್ನು ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿದರು. ಬೆಂಗಳೂರಿಗೆ ಆದಮೇಲೆ ಇವರನ್ನು KGF ಇಂದ ಇಲ್ಲಿ ಕರ್ಕೊಂಬರ್ಬೇಕಲ್ಲ, ಅವ್ರು ಹೋಗಿ ಅವ್ರ MDಗೆ ಹೇಳಿ, ಸರ್ ನನ್ನ ಆರೋಗ್ಯ ಸರಿ ಇಲ್ಲ, ನನಗೆ ಕುಟುಂಬ ಜೀವನ ಬೇಕು, ನಮ್ಮ ಮನೆಯವ್ರಿಗೂ ಇಲ್ಲೇ ಟ್ರಾನ್ಸ್ಫರ್ ಮಾಡಿ ಅಂತ ಅವ್ರಿಗೂ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಮ್ಮ ಬದುಕು ಶುರು ಆಯಿತು. ಅಲ್ಲಿ ಮನ್ಯಾಗ ಏನಿದ್ರು ವಿರೋಧ? ಅವ್ರು ಸುಮ್ಮನೆ ಆದ್ರ? ಮನೆಯಲ್ಲಿ ಈಗ ಒಪ್ಪಲಿಲ್ಲ ಸರ್ ಮದುವೆಗೆ. ಒಪ್ಪಲಿಲ್ಲ ಅಂದ್ರು? ಒಬ್ಬರು ಬಸಲಿಂಗಯ್ಯ ವಿಶ್ವೇಶ್ವರ ಹಿರೇಮಠ ಅಂತ ಅನ್ನೋರು, ಅವರು ಇವ್ರಿಗೆ ಹೋಗಿ ಭೇಟಿಯಾಗಿ ನಿಮ್ಮ ಹುಡುಗಿನ ಹೆಂಗಾದರೂ ಒಪ್ಪಿಸಿ ಅಂತ ಹೇಳಿದರು. ಇವರು ನನ್ನನ್ನು ಹೆಂಗೋ ಮನೆಗೆ ಬಂದು ಬಾ ಅಂತ ಕಾರ್ ಕಳಿಸಿದ್ರು. ಏನೋ ಡಿಸ್ಕಷನ್ ಮಾಡಬೇಕು ಅಂತೆ ಹಿರೇಮಠ ಅವರು ಮದುವೆ ವಿಷಯ ಅಂತ. ನಾನು ರಜೆ ಹಾಕಿ ಧಾರವಾಡಕ್ಕೆ ಹೋದಾಗ ಏನು ಹಿರೇಮಠ ಅವರು ಕರೀತಾರೆ ಅಂತ ನಾನು ಹೋಗಿದ್ದೆ. ಅವ್ರು ಅವತ್ತು ರಾತ್ರಿನೇ ಅಲ್ಲಿ ಉಳಿಸ್ಕೊಂಡು ಬೆಳಗ್ಗೆ 4 ಗಂಟೆಗೆ ಮದುವೆ ಅಂತ ಹೇಳ್ಬಿಟ್ಬಿಟ್ರು. ನನಗೆ ಆ ಕನ್ಫ್ಯೂಷನಲ್ಲಿ ಮದುವೆ ಆಗಿಬಿಟ್ಟಿತ್ತು. ನಮ್ಮ ತಾಯಿ ಬರಲಿಲ್ಲ, ನಮ್ಮ ಅಣ್ಣ ಅತ್ತಿಗೆ, ನಮ್ಮ ಚಿಕ್ಕಪ್ಪ ಅವ್ರು ಬಂದಿದ್ರು. ಅವ್ರ ಹೆಂಡತಿ ಬಂದು ನಂಗೆ ದಾರಿ ಹೇಳಿದ್ರು. 5 ಜನ, ಖರ್ಚು ಮಾಡಿದ್ದು 500 ರೂಪಾಯಿ. ಎಲ್ಲಿ? ಧಾರವಾಡದಲ್ಲಿ? ಧಾರವಾಡದ ಉಳಿವಿ ಬಸವಣ್ಣನ ಗುಡಿನಲ್ಲಿ. ಭಾರಿ ಸಿಂಪಲ್ ಉಳಿಸ್ಬಿಟ್ರಿ ರೊಕ್ಕ. 500 ರೂಪಾಯಿ ಸರ್. ಅದು ಇರಲಿಲ್ಲ ಆ್ಯಕ್ಚುಲಿ. ನಾನು ಹೇಳಬೇಕಂದ್ರೆ ನಾನು ಮೆಡಿಕಲ್ಲಿಗೆ ಅಲ್ಲಿ ಹೋಗಿದ್ನಲ್ಲ, ಮದುವೆ ಆದ ವರ್ಷ ಇಲ್ಲಿ ಕಡೆ ಕೆಲಸ ವೃತ್ತಿ, ಆ ಕಡೆ ಮದುವೆ, ಕನ್ಫ್ಯೂಷನ್ನು, ಏನೋ ಒಂದು ಏನು ದೊಡ್ಡ ಮಹಾ ಅಪರಾಧ ಆಕಿತ್ತು. ಲಿಂಗಾಯತ್ ಹುಡುಗ ಇದ್ರು, ನೌಕರಿ ಇತ್ತು. ನಮ್ಮ ಥಿಂಕಿಂಗ್ ಹೆಂಗೆ ನೋಡ್ರಿ, ಇದು ರೂರಲ್ ಅದು ಹೆಂಗಿತ್ತು? 2 ಎಕ್ಸ್ಟ್ರೀಮ್ ಇದ್ವು ಅಲ್ಲಿ. ಧಾರವಾಡದೊಳಗೆ ಸಿಟಿ ಹಂಗೆ ಫಾರ್ವರ್ಡ್ ಇತ್ತು, ಪುಣಾ ಇನ್ಫ್ಲುಯೆನ್ಸ್ ಇತ್ತು, ಮರಾಠ ಇನ್ಫ್ಲುಯೆನ್ಸ್ ಇತ್ತು. ನಮ್ಮದು ರೂರಲ್ ಸ್ವಲ್ಪ ಅಲ್ಲಿ ಕಿತ್ತೂರು ಧಾರವಾಡ ರೂರಲ್ಗೆ ಹೋದ್ಕೊಳ್ಳೆ ಚಾಲು ಸರ್. ಭಯಂಕರ ಕನ್ಸ್ಟ್ರಕ್ಷನ್. ಹೌದು. ಭಾಳ ಇದು ಮದುವೆ ವಿಷಯ, ಕೆಲಸದ ವಿಷಯ, ಓದಿನ ವಿಷಯದಲ್ಲಿ ಹೋರಾಟನೇ. ಮುಂದೆ ಹಂಗೆ ಮದುವೆ ಆಗಿಬಿಟ್ರಿ? ಮದುವೆ ಆಯಿತು. ಮನ್ಯಾಗ ಸ್ವೀಕಾರ ಮಾಡಲಿಲ್ಲ, ತವ್ರ ಮಾಡಲಿಲ್ಲ, ತಾಯಿ ಬರಲಿಲ್ಲ. ಆಮೇಲೆ ಎಲ್ಲರೂ ಕೇಳಿದ್ರಂತೆ ಮದುವೆ ಆಯ್ತಂತೆ ನಿಮ್ಮ ಮಗಳದು, ಹಾಗೆ ಹಿಂಗೆ ಅಂತ ನಮ್ಮ ತಂಗಿದು ಅಂತ ನಮ್ಮ ಅಣ್ಣಂದಿರು ಕೇಳಿದಾಗ 3ನೇ ದಿನಕ್ಕೆ ಟೌನ್ ಹಾಲಲ್ಲಿ, ಲಿಂಗಾಯತ್ ಟೌನ್ ಹಾಲಲ್ಲಿ ನಮ್ಮ ತಂದೆ ತುಂಬ ಕೆಲಸ ಮಾಡಿದ್ರು. ಟೌನ್ ಹಾಲಲ್ಲೇ ಒಂದು ರಿಸೆಪ್ಷನ್ ಇಟ್ಟರು ಸರ್ 15 ಜನಕ್ಕೆ. ಇವ್ರು ಬರೋಕ್ಕೆ ಒಪ್ಪಲಿಲ್ಲ, ಅಂದರೆ ಇವ್ರನ್ನ ಭಾಳ ಅವಮಾನ ಮಾಡಿದ್ರು ಅಂತ ಕಾರಣಕ್ಕೆ. ನಮ್ಮ ಮನೆಯವ್ರಿಗೆ ಅವಮಾನ ಮಾಡಿದ್ರು, ನನ್ನ ತವ್ರ ಮನೆಯವರು. ಅನ್ನಕ್ಕೆ ಇವ್ರು ಬರಲಿಲ್ಲ. ನನಗೋಸ್ಕರ ನೀವು ಬರಬೇಕು ಅಂತ ನಾನು ಆಟ ಹಿಡಿದು ಅವ್ರನ್ನ ಕರ್ಕೊಂಡು ಹೋದೆ. ಸಮಾಜ ಸಲುವಾಗಿ ಒಂದು ಚೆನ್ನಾಗಿ, ಅಂದರೆ ಆ ಮಟ್ಟಿಗೆ ತಕ್ಕ ಮಟ್ಟಿಗೆ ಗ್ರ್ಯಾಂಡಾಗೇ ಒಂದು ರಿಸೆಪ್ಷನ್ ಮಾಡಿಕೊಟ್ರು. ಬಂದ ಮೇಲೆ ಏನು ಕೊಡಲಿಲ್ಲ, ಯಾಕಂದರೆ ಮದುವೆ ಹಿಂಗೆ ಆಯಿತು ಅಂತ, ಇಷ್ಟದ ವಿರುದ್ಧವಾಗಿ ಆಯಿತು ಅಂತ. ಕೊನೆಗೆ ನಾವು ಬದುಕನ್ನು ಶುರು ಮಾಡಿದ್ವಿ. ಬೆಂಗಳೂರಿಗೆ ಬಂದು ಏನೂ ಇರಲಿಲ್ಲ ಸರ್, ತುಂಬ ಅಂದರೆ ಅವರೂ ಏನೂ ಮಾಡಿರಲಿಲ್ಲ. ಅವ್ರು ಇಡೀ ಬದುಕನ್ನು 110-50 ಹೆಣ್ಣು ಮಕ್ಕಳನ್ನ ನೋಡೋದ್ರಲ್ಲೇ ಅವರು ತಮ್ಮ ಆದಾಯವನ್ನು ಖರ್ಚು ಮಾಡಿದ್ರು ಅಂತ ಅನ್ಸುತ್ತೆ. ಅವರು ಏನೂ ಇಟ್ಕೊಂಡಿರಲಿಲ್ಲ. ಆಮೇಲೆ ಹಾಗೇನೆ ಶುರು ಮಾಡಿದ್ವಿ. ಇಬ್ಬರು ನೋಡೋರ ಕಣ್ಣಿಗೆ ಇಬ್ಬರು ಕೇಂದ್ರ ಸರ್ಕಾರದ ನೌಕರರಸ್ಥರು, ಒಳ್ಳೆ ಸಂಪಾದಕರು, ಒಳ್ಳೆ ಸಂಪಾದಕರು ಇದ್ದವ್ರು. ಬಟ್ ಒಳಗಿನ ಸ್ಥಿತಿ ಹಂಗಿತ್ತು. ಕೊನೆಗೆ ಹೆಂಗೋ ಮಾಡಿ ಒಂದು 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು 1,000 ರೂಪಾಯಿ ಬಾಡಿಗೆ ಕೊಟ್ಟು ಮನೆ ನಮ್ಮ ಮಂಗಳೂರಲ್ಲಿ ಕ್ವಾರ್ಟರ್ಸನ್ನು ತೊಗೊಂಡ್ವಿ. ಅದಾದ ನಂತರ ನಮ್ಮ ಬದುಕನ್ನು ಶುರು ಮಾಡಿದ್ವಿ. ಬೆಂಗಳೂರಿಗೆ ಬಂದೆ. ಬೆಂಗಳೂರು ಆಕಾಶವಾಣಿಗೆ ಬಂದೆ ಸರ್. ಬೆಂಗಳೂರು ಆಕಾಶವಾಣಿಗೆ ಬಹುಶಃ ನಾನು ಇಲ್ಲೇ ಪೋಸ್ಟಿಂಗ್ ಆಗಿದ್ದರೆ ನನ್ನ ಬದುಕಿನ ತಿರುವೇ ಬೇರೆ ಆಗ್ತಿತ್ತು. ಮಂಗಳೂರು ನಮ್ಮ ಸಮಾಜವನ್ನು ಶೂದ್ರರಾದ್ರತೆ ನೋಡುವಂಥ ಒಂದು ಸಮಾಜ ಅಂತ ಅನ್ನಿಸ್ತು ನನಗೆ. ಲಿಂಗಾಯತ ಅಂದರೆ ಏನು? ನೀವು ಯಾವ ಜಾತಿಯವರು? ಲಿಂಗಾಯತರಂತ ಇದನ್ನ ಹಾಕೋತಿರಲ್ಲ, ಹಿಂಗೆಲ್ಲ ಇದನ್ನ ಹಾಕೋತಿರಲ್ಲ, ಅದಂದ್ರೆ ಯಾಕೆ? ಅದಕ್ಕೂ ಮತ್ತು ಬ್ರಾಹ್ಮಣರಿಗೂ ಏನು ವ್ಯತ್ಯಾಸ ಗೊತ್ತಿರಲಿಲ್ಲ. ಆವಾಗ ನಾನು ಬಂದಮೇಲೆ MI ಸವದತ್ತಿಯವರು ವೈಸ್ ಚಾನ್ಸಲರ್ ಆಗಿ ಬಂದರು. ಈಗ ಲಿಂಗಾಯತ ಸಮುದಾಯ ಮಂಗಳೂರಿನಲ್ಲಿ ಪ್ರಬಲವಾಗಿದೆ. ನಾನು ಬಸವ ಜಯಂತಿಯನ್ನು ಶುರು ಮಾಡಿದೆ ಸರ್ ಮಂಗಳೂರಲ್ಲಿ. ಮಂಗಳೂರಿನ ಟೌನ್ ಹಾಲಲ್ಲಿ ಫಸ್ಟ್ ಬಸವ ಜಯಂತಿಯನ್ನು MI ಸವದತ್ತಿಯವರು, ಫಿಶರೀಸ್ ಕಾಲೇಜಲ್ಲಿ ಶಿವಕುಮಾರ್ ಅಂತ ಪ್ರೊಫೆಸರ್ ಇದ್ದರು, ನಾನು 3 ಜನ ಸೇರಿಕೊಂಡು ಬಸವ ಜಯಂತಿಯನ್ನು ಮಂಗಳೂರಿನಲ್ಲಿ ಶುರು ಮಾಡಿದ್ವಿ. ನಾನು ಅವ್ರಿಗೆ ಹೆಂಗೆ ಕನ್ವಿನ್ಸ್ ಮಾಡೋದು ಸರ್, ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ. ನಾನು ಹೇಳಿದೆ ಲಿಂಗಾಯತರು ಅಂದರೆ ಬ್ರಾಹ್ಮಣರು. ಎಂಥ ಬ್ರಾಹ್ಮಣರು ಗೊತ್ತಾ? ಲಿಂಗಾಯತ ಬ್ರಾಹ್ಮಣರು ನಾವು. ನಿಮಗೆ ಬರೀ ಜನಿವಾರ ಇರುತ್ತೆ, ನಮಗೆ ಜನಿವಾರದ ಜೊತೆಗೆ ಒಂದಿಷ್ಟು ವೇಟ್ ಇರುತ್ತೆ.
ನಾವು ವೇಟೇಜ್ ಇರುವಂಥ ಇರುವಂಥ ಬ್ರಾಹ್ಮಣರು ಅಂತ. ಓ ಹಂಗ ಅಂದ್ರೆ ಅವ್ರನ್ನ ಸರಳೀಕರಣಗೊಳಿಸಿ ಹೇಳ್ಬೇಕಲ್ಲ, ನಾವು ವೇಟೇಜ್ ಇರುವಂಥ ಲಿಂಗಾಯತ ಬ್ರಾಹ್ಮಣರು ಅಂತ. ಆಮೇಲೆ ಅವರೆಲ್ಲ ಹೇಳಿದ್ರು ಲಿಂಗಾಯತ ಬ್ರಾಹ್ಮಣರು ಒಂದಿದೆಯಾ. ನಾ ಸ್ಮಾರ್ತ ಮಾಧವ, ಇದೆಲ್ಲ ಕೇಳಿ ಮುಳಕನಾಡು, ಹವ್ಯಕರು, ಮುಳಕನಾಡು, ಆಮೇಲೆ ಹೊಯ್ಸಳ ಕರ್ನಾಟಕರು, ಹಿಂಗೆಲ್ಲ ಇದೆ. ಇದೇನು ಲಿಂಗಾಯತ ಬ್ರಾಹ್ಮಣರು ಇದಾರ? ಹೌದು, ಬಸವಣ್ಣನು ಬ್ರಾಹ್ಮಣ ಅಂತೆ. ಆಮೇಲೆ ಅವರು ಬರೀ ಜನಿವಾರಕ್ಕೆ ವೇಟ್ ಇಲ್ಲ ಅಂದ್ಬಿಟ್ಟು ನಮಗೆ ಲಿಂಕ್ ಕೊಟ್ಟಿದ್ದಾನೆ ಅಂತ ಹೇಳಿದ್ವಿ. ಅವಾಗ ಅವ್ರು ಶುರು ಮಾಡಿದ್ರು, ಇಟ್ ಈಸ್ ಅಲ್ಲೆಲ್ಲ ನನ್ನ ಮಾತುಗಳಲ್ಲಿ, ನನ್ನ ಕಾರ್ಯಕ್ರಮದಲ್ಲಿ ನಿಧಾನಕ್ಕೆ ವಚನಗಳನ್ನು ಶುರು ಮಾಡಿದೆ ಸರ್. ನಿಮಗೆ ಗೊತ್ತು, 30 ವರ್ಷ ಹಿಂದೆ ನಾನು ಲಿಂಗಾಯತರು, ನಾನು ಲಿಂಗ ಕಟ್ತೀನಿ, ನಾನು ವಿಭೂತಿ ಹಚ್ತೀನಿ ಅನ್ನೋದಕ್ಕೆ ಒಂದು ಕೀಳರಿಮೆಯ ಒಂದು ರೂಪ ಕೊಟ್ಬಿಟ್ಟಿದ್ರು. ನಾನು ಓಪನ್ ಆಗಿ ನಮ್ಮ ಮಾಧ್ಯಮದಲ್ಲಿ ಹೇಳ್ತಿರ್ಲಿಲ್ಲ, ನಾನು ಲಿಂಗಾಯತರು ಅಂತ ಹೇಳ್ತಿರ್ಲಿಲ್ಲ. ಯಾಕೆಂದರೆ ಧರ್ಮವನ್ನು ಈ ಚೇರಲ್ಲಿ ಕೂತ್ಕೊಂಡಾಗ ಧರ್ಮವನ್ನು ಪ್ರತಿಪಾದಿಸ್ತಾರೆ, ಬರೇ ಲಿಂಗಾಯತನ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅನ್ನೋ ಒಂದು ಧೋರಣೆ ಬರ್ಬೋದು ಅಂತ ನಾನು ಅದನ್ನು ಎಷ್ಟೋ ವರ್ಷ ಮುಚ್ಚಿಟ್ಬಿಟ್ಟಿದ್ದೆ. ನಾನು ಯಾವ ಜಾತಿ ಅಂತ ಯಾರ ಮುಂದೆ ಹೇಳಿರಲಿಲ್ಲ. ಬಟ್ ನನ್ನ ಆಂತರ್ಯದಲ್ಲಿ ಶರಣ, ಬಸವ, ಅಂಬೇಡ್ಕರ್, ಬುದ್ಧನ ಒಂದು ಲೈನ್ ಆಫ್ ಥಾಟ್, ಪ್ರಿನ್ಸಿಪಲ್ಸ್ ಅದು ಒಳಗಡೆ ಇತ್ತಿತ್ತು. ಅದನ್ನು ಹೇಳ್ಕೊಡ್ತಿರ್ಲಿಲ್ಲ. ಅದಾದಮೇಲೆ ಅಲ್ಲಿಯ ಒಂದು ಅವೇರ್ನೆಸ್ಸು ಶುರು ಆಯಿತು. ಬೆಂಗಳೂರಿಗೆ ಬಂದಾಗ ನನಗೆ ಬಸವರಾಜ ಸಾದರ್ ಅವರು, ಚಂಪಾ ಅವರು, ಜರಂಗಳಿ ಶಿವಶಂಕರ್ ಅವರು, ಇಂಥವರ ಸಿ ಸೋಮಶೇಖರ್, ಇಂಥ ಒಂದು ಪರಂಪರೆ ಏನಿದೆಯಲ್ಲ ಇವ್ರದ್ದೆಲ್ಲ ಒಂದು ಭೇಟಿಯಾಗಕ್ಕೆ ಸರ್ ಬಂತು. ಆಮೇಲೆ ಅರವಿಂದ್ ಜತ್ತಿ ಅವರು ಬಂದರು. ಅವರು ಆಗಷ್ಟೇ ಒಂದು ಖಜಾಂಚಿಯಾಗಿ ಬಸವ ಸಮಿತಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅಕ್ಕ ನನ್ನನ್ನು ಇಲೆಕ್ಷನ್ ನಿಲ್ತೀನಿ, ನಂಗೆ ಆರಿಸ್ಬೇಕು, ನಾನೇನು ಮೆಂಬರ್ ಇರಲಿಲ್ಲ. ಬಂದರು. ಅವ್ರ ತಂದೆಯ ಎಲ್ಲ ಆಡಿಯೋನ ನಾನು ಹುಡುಕಿ ಕೊಟ್ಟೆ. ಅವ್ರಿಗೆ ನನ್ನ ಮೇಲೆ ತುಂಬ ಅಪಾರವಾದ ಗೌರವ ಶುರು ಆಗಿಬಿಡ್ತು. ಈ ಹೆಣ್ಮಕ್ಳಿಗೆ ಎಷ್ಟು ಜತ್ತಿಯವರು ಅಂದರೆ ಇವ ಅಮ್ಮನಿಗೆ ಏನೋ ಒಂದು ಹುರುಪು ಇದೆಯಲ್ಲ. ನನಗೆ ವಿಭೂತಿ ಧರಿಸ್ತವ್ರಿಗೆ ಏನೋ ಒಂದು ಹುರುಪು ಬಂದ್ಬಿಡ್ತಿತ್ತು ಒಳಗಡೆಯಿಂದ. ಆ ದೋತ್ರ ಉಟ್ಟವರು, ಟೋಪಿ ಹಾಕೋರು ನಮ್ಮ ತಂದೆನೇ ಕಂಡಂಗೆ ಆಗ್ತಿತ್ತು. ಅದಕ್ಕಾಗಿ ನಾನು ಹೋಗಿ ಸ್ಪೆಷಲ್ ಇಂಟ್ರೆಸ್ಟ್ ತೊಗೊಂಡು ಲೈಬ್ರರಿನೆಲ್ಲ ಕೆದಕಿ ಅವ್ರ ತಂದೆದು, ಆಮೇಲೆ ಶಿವಮೂರ್ತಿ ಶಾಸ್ತ್ರಿಗಳದು, ನಮ್ಮ ರೇಣುಕಾ ಪ್ರಸಾದ್ ಅವರು ಬಂದಿದ್ದರು, ಲೀಲಾದೇವಿ ಆರ್ ಪ್ರಸಾದ್ ಅವರ ಗಂಡ, ಅವ್ರಿಗೆಲ್ಲ ಹುಡುಕೊಟ್ಟೆ. ಆವಾಗಿಂದ ಅವರು ನಮ್ಮ ಬಾಂಧವ್ಯ ಸುಮಾರು 25 ವರ್ಷಗಳಿಗಿಂತ ಹೆಚ್ಚು ವರ್ಷದ ಬಾಂಧವ್ಯ ಇವತ್ತಿಗೂ ನನಗೆ ಬಸವ ಸಮಿತಿ ಜೊತೆಗಿದೆ. ನನ್ನ ಒಂದು ಕೆಲಸವನ್ನು ನೋಡಿ, ಅವರು ಹುರುಪನ್ನು ನೋಡಿ ಅನೇಕ ಕಾರ್ಯಕ್ರಮಗಳನ್ನು ಬಸವ ಸಮಿತಿಯ ಕಾರ್ಯಕ್ರಮಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡ್ರು. ಆಮೇಲೆ ನಮ್ಮ ಅಜೀವ ಸದಸ್ಯತ್ವ ಕೊಟ್ಟರು. ಹೀಗೆಲ್ಲ ಇತ್ತು. ಆಮೇಲೆ ಸಂಪರ್ಕ ಬಂತು, ಅದು ಒಳಗೆ ಜ್ವಾಲಾಮುಖಿಯಾಗಿತ್ತು. ಅದು ಮುಂದೆ ಅಷ್ಟು ಬೆಳೀಲಿಲ್ಲ. ದೂರದರ್ಶನಕ್ಕೆ ಯಾವಾಗ ಬಂದರೆ? ಆಮೇಲೆ 2005ರಲ್ಲಿ ದೂರದರ್ಶನಕ್ಕೆ ನನಗೆ ಗುಲ್ಬರ್ಗ ಆಕಾಶವಾಣಿಗೆ ಟ್ರಾನ್ಸ್ಫರ್ ಆಯಿತು ಸರ್. ಮಗಳು 5 ವರ್ಷದಗಳು. ಅವಾಗ ನನಗೆ ಗುಲ್ಬರ್ಗಕ್ಕೆ ಹೋಗುವ ಆಪ್ಷನ್ನು ಅಷ್ಟು ಸೂಕ್ತ ಅನ್ನಿಸ್ಲಿಲ್ಲ. ಯಾಕೆಂದರೆ ಇವ್ರದ್ದು ಇಲ್ಲೇ ಕೆಲಸ, ಮಗಳು ಇಲ್ಲೇ ಹುಟ್ಟಿದೆ, ಸ್ಕೂಲ್ಗೆ ಆಗಷ್ಟೇ ಸೇರಿಸಿದ್ವಿ. ನಾನು ಗುಲ್ಬರ್ಗಕ್ಕೆ ಹೋಗೋಕ್ಕಾಗಲಿಲ್ಲ. ನಮಗೆ ಒಂದು ಆಪ್ಷನ್ ಇತ್ತು, ದೂರದರ್ಶನಕ್ಕೆ ಹೋಗ್ತೀರಾ ನೋಡಿ ಅಂತ. ನಾನು ಅಲ್ಲಿ ಹೋದಲ್ಲಿ ದೂರದರ್ಶನದ ಮೇಲೆ ತುಂಬ ಹಗರಣಗಳ ಪೇಪರಲ್ಲಿ ಬರ್ತಾಯಿತ್ತು. CBI ಕೇಸ್ ಅಂತೆ, ಅವರಂತೆ ಇವರಂತೆ ಜೈಲ್ಗೆ ಹೋದ್ರಂತೆ. ಅಲ್ಲಿ ಹೋದ್ಮೇಲೆ ಕೆಟ್ಟ ಹೆಸರು ಯಾಕೆ ತೊಗೋಬೇಕಪ್ಪ, ಒಳ್ಳೆ ಇಮೇಜ್ ಇಟ್ಕೊಂಡು ಇಲ್ಲೇ ಇರೋಣ ಅಂತ. ನನಗೆ ಗುಲ್ಬರ್ಗ ಯಾವಾಗ ಟ್ರಾನ್ಸ್ಫರ್ ಆಯ್ತಲ್ಲ, ನಾನು ಒಂದು ರಿಪ್ರೆಸೆಂಟೇಷನ್ ಕೊಟ್ಟೆ. ನಾನು ದೂರದರ್ಶನಕ್ಕೂ ಕೂಡ ಬೆಂಗಳೂರಲ್ಲೇ ಇರುವ ಆಸೆ ಇರೋದ್ರಿಂದ ದೂರದರ್ಶನದಲ್ಲೂ ನಾನು ಕೆಲಸ ಮಾಡೋಕ್ಕೆ ಇಚ್ಛೆ ಇದೆ. ವಿಜುವಲ್ ಮೀಡಿಯಾ ಅಂದರೆ ಹೊಸ ಚಾಲೆಂಜು. ಆಗಷ್ಟ ನನಗೆ ಇಲ್ಲಿ 14 ವರ್ಷ ಸರ್ವಿಸ್ ಆಗಿತ್ತಲ್ಲ, ನನಗೆ ಯಾಕೋ ಇದು ಮೊನೋಟನಿ ಅನ್ನೋಕ್ಕೆ ಶುರು ಆಯಿತು ಸರ್. ಆಡಿಯೋ ಶ್ರವ್ಯ ಯಾಕೋ ಮೊನೋಟನಿ ಅನ್ನೋಕ್ಕೆ ಶುರು ಆಯಿತು. ನನಗೂ ಹೊಸ ಸವಾಲುಗಳೆಂದರೆ ಇಷ್ಟ. ನಾನು ನಮ್ಮ CEO ಬಂದಾಗೂ ಹೇಳಿದೆ. ಆಮೇಲೆ ಮಹೇಶ್ ಜೋಶಿ ಅವರು ಆಗಷ್ಟೇ ಅವರು ನಿರ್ದೇಶಕರಾಗಿ ಬಂದಿದ್ದರು. ಅವ್ರಿಗೂ ಒಂದು ತನ್ನದೇ ಆದ ಟೀಮ್ ಕಟ್ಕೋಬೇಕು ಅನ್ನೋದಿತ್ತು. ಇವಳು ತುಂಬ ಪ್ರತಿಭಾವಂತ ಇದ್ದಾಳೆ, ತುಂಬ ಡೈನಾಮಿಕ್ ಆಗಿ ಡೆವಲಪ್ ಆಗಿಬಿಟ್ಟಿದ್ದಾಳೆ. ಈಗ ನನಗೆ ಫೋನ್ ಮಾಡಿದರೆ ಯಾರು ನಮ್ಮ ಸಿ ಸೋಮಶೇಖರ್ ಅವರಿದ್ದರು, ಆಮೇಲೆ ಕೇದಾರ್ ಅಂತ CS ಇದ್ದರು ಸೆಕ್ರೆಟ್ರಿ. ಇವರೆಲ್ಲ ನನ್ನನ್ನು ಇಷ್ಟು ಬೆಳೆಸಿದ್ರು ಅಂದರೆ ಇಡೀ ಕನ್ನಡ ಸಂಸ್ಕೃತಿ ಇಲಾಖೆಯಿಂದಮ್ಮ, ನಿನ್ಗೆ ಯಾವಾಗ ಬೇಕು ರವೀಂದ್ರ ಕಲಾಕ್ಷೇತ್ರ ತಗೋ, ನಿನ್ಗೆ ಯಾವಾಗ ಬೇಕು ನಯನ ತಗೋ, ನಾನೇ ಬರ್ಕೋಬೇಕಾಗಿತ್ತು ಡೇಟು. ಅಷ್ಟು ಫ್ರೀಡಮ್ ಕೊಟ್ಟರು, ನೀನು ಏನು ಕಾರ್ಯಕ್ರಮ ಮಾಡಮ್ಮ. ಇದೆಲ್ಲ ನನಗೆ DK ಶಿವಕುಮಾರ್ ಅವರು ಅವಾಗ ನಗರಾಭಿವೃದ್ಧಿ ಸಚಿವರಾಗಿದ್ದರು, SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದರು. ನಾನು ಹೋಗಿ ಕೇಳಿದಾಗ, ಸರ್ ನಾನು ಇಂಥ ಕಾರ್ಯಕ್ರಮ ಮಾಡುತ್ತೆ, ನನಗೆ ಸ್ಪಾನ್ಸರ್ ಮಾಡಿ ಅಂದಾಗ ಅವರು ಏನು ಮರು ಮಾತಾಡದೆ ಕೊಡ್ತಾಯಿದ್ರು. ಅದೇನೂ ಗೊತ್ತಿಲ್ಲ, ಅದು ನನ್ನಿರುವ ಅಂತಃಸತ್ವವೋ ತಾಕತ್ತೋ ಅಥವಾ ಏನೋ ಗೊತ್ತಿಲ್ಲ ನನಗೆ. ಅದು ನನ್ನನ್ನು ನನ್ನ ಕ್ಷೇತ್ರದಲ್ಲಿ ಬೆಳೆಸೋಕೆ ಸಾಧ್ಯ ಆಯಿತು. ಏನಂದರೆ ಎಲ್ಲರೂ ಎದುರಾಗ ಶುರು ಮಾಡಿದರು. ಇವ್ರು ಹೇಳಿದ್ರೆ ಎಲ್ಲ ಮಿನಿಸ್ಟರೇ ಕೇಳ್ತಾರಲ್ಲ, ಈ ಅಮ್ಮನಲ್ಲಿ ಅದೇನಿದೆ, ಅದಕ್ಕೆ
ಅನ್ನೊಂದು ನೆಗೆಟಿವ್ ಗುಂಪನ್ನು ಬೆಳ್ಕೊಂಡಿರುತ್ತೆ. ನಿಮ್ಗೆ ಗೊತ್ತು. ನಾನು ಅಂಥದ್ದು ಏನಿದೆ? ಉತ್ತರ ಕರ್ನಾಟಕದ ನಾಯಕರು ನನ್ನನ್ನು ಪ್ರೀತಿಸ್ತಿದ್ರು. ನಮ್ಮ ಕಡೆ ಹೆಣ್ಣುಮಗಳು ಅದು ಇಳ್ಕಲ್ ಸೀರೆ ವಿಭೂತಿ ಬುಟ್ಟಿ ಹಚ್ಕೊಂಡು ಹೋಗೋ ತಕ್ಷಣ ಗೊತ್ತಲ್ಲ ಸರ್, ಅವರಲ್ಲೂ ನನ್ನ ಮೇಲೆ ಒಂದು ಅಭಿಮಾನ ಮೂಡ್ತಿತ್ತು. ಹೀಗಾಗಿ ಅವರು ಎಲ್ಲವನ್ನೂ ತಮ್ಮ ಕೋಆಪ್ರೇಷನನ್ನು ಕೊಟ್ಟು ನನ್ನನ್ನು ಬೆಳೆಸೋಕೆ ಸಾಧ್ಯ ಆಯಿತು. ನನಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೊಟ್ಟರು ಅರ್ನಿಂಗು 2004 ಮತ್ತು 3 ಮತ್ತು 4ರಲ್ಲಿ. ಐ ಆಮ್ ದ ಹೈಯೆಸ್ಟ್ ಅರ್ನಿಂಗ್ ಪ್ರೋಗ್ರಾಮ್ ಆಫೀಸರ್ ಇನ್ ಮೀಡಿಯಾ. 3 ಕೋಟಿ 4 ಕೋಟಿ ಅರ್ನ್ ಮಾಡ್ತಾ ಇದ್ದೆ ಸರ್ ಡಿಪಾರ್ಟ್ಮೆಂಟಿಗೆ. ಅದು ನನ್ನ ಡಿಪಾರ್ಟ್ಮೆಂಟಲ್ಲಿ ಎಸ್ಟಾಬ್ಲಿಷ್ ಆಗೋಕ್ಕೆ ಕಾರಣ ಆಯಿತು. ನಮ್ಮ ಹೈಯರ್ ಆಫೀಸರ್ಸು ನನ್ನ ಮೇಲೆ ಒಲವು ತೋರಿಸೋಕ್ಕೆ. ಶಿ ಈಸ್ ಅ ವೆರಿ ಗುಡ್ ವರ್ಕರ್. ಹರ್ ಕಾಂಟ್ಯಾಕ್ಟ್ಸ್ ಈಸ್ ಟ್ರಮೆಂಡಸ್ ಅಂತ ಹೇಳೋರು. ಇಡೀ ಸರ್ಕಾರದಲ್ಲಿ ಸಾಹಿತ್ಯ ವಲಯ, ಪೊಲೀಸ್ ವಲಯ, ಬ್ಯೂರೋಕ್ರೇಟು, ಪೊಲಿಟಿಷಿಯನ್ಸು ಎಲ್ಲರ ಒಂದು ನೆಟ್ವರ್ಕು ತುಂಬ ಸ್ಟ್ರಾಂಗ್ ಆಯಿತು. 2001ರಿಂದ 2007ರವರೆಗೂ ತುಂಬ ಸ್ಟ್ರಾಂಗ್ ನೆಟ್ವರ್ಕ್ ಆಯಿತು. ಅದು ನನಗೆ ಪ್ರೊಫೆಷ್ನಲಿ ಬೆಳೆಯೋಕ್ಕೆ ಸಾಧ್ಯ ಆಯಿತು, ನಾನು ಹೊರಗಡೆ ಬೆಳೆಯೋಕ್ಕೂ ಸಹ ಆಯಿತು. ಆ ಬೆಳವಣಿಗೆಯನ್ನು ಗಮನಿಸಿದಂಥ ಜೋಶಿಯವರು, ಈ ಹೆಣ್ಮಗಳು ನನಗೆ ನನ್ನ ಬೆಳವಣಿಗೆಗೆ ಸಹಾಯ ಆಗ್ತಾಳೆ, ನನಗೆ ನನ್ನ ಬೆಳವಣಿಗೆಗೆ ಇವಳನ್ನು ಬೆಳೆಸ್ಕೋಬೋದು ಅನ್ನುವ ಕಾರಣಕ್ಕಾಗಿ ಅವರು ಕೂಡ ಭಾಳ ಸ್ಟ್ರಾಂಗ್ ಆಗಿ ಇವರು ದೂರದರ್ಶನಕ್ಕೆ ಬರಬೇಕು ಅಂತಲೂ ಹೇಳಿ ರೆಕಮೆಂಡ್ ಮಾಡಿ ನನ್ನನ್ನು ದೂರದರ್ಶನಕ್ಕೆ ಕರೆಸ್ಕೊಂಡ್ರು. ದೂರದರ್ಶನ ಬಂದಮೇಲೆ ಅದೊಂದು ಇನ್ನೊಂದು ಮೆರಾಕಲ್ ಜಗತ್ತು ನನಗೆ ಅದ್ಭುತವಾದ ಒಂದು ಪ್ರಯೋಗಾಲಯ ಆಯಿತು. ಈವನ್ ದೃಶ್ಯ ಮಾಧ್ಯಮದಿಂದ ಬಂದವಳು ಆದರೂ ಕೂಡ ನಾನು ಅನೇಕ 85 ಸಾಧಕರನ್ನು ಕನ್ನಡ ಸಂಸ್ಕೃತಿ ಇಲಾಖೆಗೆ ಪರಿಚಯ ಮಾಡಿಕೊಟ್ಟಿದ್ದೆ ಮಾತುಕತೆ ಅನ್ನೋ ಕಾರ್ಯಕ್ರಮದ ಮೂಲಕ. ಕವಿತಾ ಲಂಕೇಶು ಮತ್ತು ಇನ್ನೊಬ್ಬರು ಲಂಕೇಶ್ ಪತ್ರಿಕೆಯ ರೇಖಾ ರಾಣಿ ಅನ್ನೋರು ಮತ್ತು ನಾನು ಲಂಕೇಶ್ ಅವ್ರ ಮಗಳು ಕವಿತಾ ಲಂಕೇಶ್, 3 ಜನರು ಕರ್ನಾಟಕದ ಎಲ್ಲ ಮೈಲುಗಲ್ಲುಗಳಾದ ಪರ್ಸನಾಲಿಟೀಸನ್ನು ಇಂಟರ್ವ್ಯೂ ಮಾಡಿದ್ವಿ. ಅದು ನನಗೆ ದೃಶ್ಯ ಮಾಧ್ಯಮದ ಬಗ್ಗೆ ಒಲವೂ ಇತ್ತು. ಹೀಗಾಗಿ ನನಗೆ ಬೇಗ ಗ್ರಾಸ್ಪ್ ಆಗೋಕ್ಕೆ ಕಾರಣ ಆಯಿತು. ಮತ್ತು ಆ ಸಂದರ್ಭದಲ್ಲಿ ಮಹೇಶ್ ಜೋಶಿಯವರ ನೇಚರು ನನ್ನ ಬೆಂಬಲಿಸುವ ಗುಣವೂ ಇತ್ತು. ಹೀಗಾಗಿ ನಾನು ಬೇಗ ಕೆಲಸವನ್ನು ಕಲ್ತ್ಕೊಂಡೆ ಮತ್ತು ಅವರು ಫ್ರೀಡಮು ಕೊಟ್ಟರು. ಆ ಸಂದರ್ಭದಲ್ಲಿ ಕರ್ನಾಟಕದ ಎಲ್ಲ ಶರಣ ಕ್ಷೇತ್ರಗಳನ್ನು, ಶರಣರ ಐಕ್ಯ ಸ್ಥಳ, ಕರ್ಮಸ್ಥಳ ಮತ್ತು ಹುಟ್ಟು ಸ್ಥಳ, ಜನ್ಮಸ್ಥಳ, ಇವನ್ನೆಲ್ಲ ಭೇಟಿ ಕೊಡೋಕ್ಕೆ ಶರಣ ಸಾಹಿತ್ಯ ಪರಿಷತ್ತು ಗೌರು ಚನ್ನಬಸಪ್ಪನವರ ಒಂದು ಮಾರ್ಗದರ್ಶನದಲ್ಲಿ ಕರ್ನಾಟಕದ ಎಲ್ಲ ಕ್ಷೇತ್ರಗಳನ್ನು ಭೇಟಿ ಮಾಡಿ ಅವರಿಂದ 5 ನಿಮಿಷದ ಆ ಸ್ಥಳ ವಿವರಣೆಯನ್ನು ಕೊಡುವಾಗ ಆ ಶರಣರ ವಚನದೊಂದಿಗೆ ಶುರು ಮಾಡಿದ್ವಿ. ಆಮೇಲೆ ದೂರದರ್ಶನದಲ್ಲಿ ವಚನ ಲೋಕ, ವಚನಾಮೃತ ನಿಮ್ಮ ಕಾಲ, ಹೌದು ನನ್ನ ಕಾಲದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಚನ ಶರಣ ಸಾಹಿತ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟೆ. ಬಹುಶಃ ಈ ಸಂಪರ್ಕದಿಂದ ಏನಾಯಿತು ಸರ್, ನನಗೆ ನಿಮ್ಮಂಥವರ ಸಂಪರ್ಕ ಹೆಚ್ಚು ಬಂತಲ್ಲ. ಸಾಮಾನ್ಯವಾಗಿ ಅದೇನು ಒಲವೋ ಗೊತ್ತಿಲ್ಲ, ನನ್ನ ಶೆಡ್ಯೂಲು 3 ತಿಂಗಳ ಕ್ವಾರ್ಟರ್ಲಿ ಶೆಡ್ಯೂಲ್ ಇರುತ್ತಲ್ಲ, ಅದರಲ್ಲಿ ಈಗ ನಾನು ವ್ಯಕ್ತಿತ್ವ ವಿವರಣೆ, ವ್ಯಕ್ತಿತ್ವ ವಿಕಸನ ಅಂಥ ವ್ಯಕ್ತಿತ್ವವನ್ನು ವಿಕಸಿಸುವಂತಹ ಪರ್ಸನಾಲಿಟಿ ಯಾರಿದ್ದಾರೆ ಅಂದರೆ ನನಗೆ ತಕ್ಷಣ ಉಳ್ಳೋದು ಸಿದ್ದು ಯಾಪಲ್ ಪರ್ವಿಯವರು. ಅವರ ವಿದ್ವತ್ತು, ನಿಮ್ಮ ಶಕ್ತಿನೇ ನೆನಪಾಗುತ್ತೆ. ನಿಮ್ಮನ್ನು ಬಿಟ್ಟು ನಾನು ಬೇರೆಯವ್ರು ನೆನಪಾಗಲ್ಲ. ಅಲ್ಲಿ ಜಾತಿ ಖಂಡಿತ ಬರಲ್ಲ. ಆದರೆ ಅಲ್ಲಿ ಏನಾಯಿತು ಅಂದರೆ ಇವರು ಶೆಡ್ಯೂಲಲ್ಲಿ ಬರೋ ಲಿಂಗಾಯತರನ್ನೇ ಕರೀತಾರೆ ಅನ್ನುವ ಅಲಿಗೇಷನು ದೂರದರ್ಶನದಲ್ಲಿ ನನ್ನ ವಿರುದ್ಧವಾಗಿ ಬಂತು. ಆವಾಗ ದೂರದರ್ಶನದ ನಿರ್ದೇಶಕರಾದಂಥ ಜೋಶಿಯವರು ಕರೆದ್ರು, ಏನ್ರಿ ನಿಮ್ಮ ಮೇಲೆ ಅಲಿಗೇಷನ್ ಬರ್ತಾ ಇದೆ, ನೀವು ಬರೀ ಲಿಂಗಾಯತರನ್ನೇ ಕರಿತೀರಂತೆ. ನಾನು ಶೆಡ್ಯೂಲ್ ಕರೆದೆ. ನನ್ನ ಶೆಡ್ಯೂಲಲ್ಲಿ ಯಾರಾದರೂ ಲಿಂಗಾಯತರು ಇದ್ದಾರ ನೋಡಿ ಅಂದರೆ ಇರ್ಬೋದು, ನನಗೆ ಗೊತ್ತಿಲ್ಲ. ಜಾತಿಯ ಆಧಾರಿತವಾಗಿ ನಾನು ಕರೆಯಲ್ಲ, ಪ್ರತಿಭೆಯ ಆಧಾರಿತವಾಗಿ ನಾನು ಕರೆದಿದ್ದೀನಿ. ಅದು ಇವೆಂಚುವಲಿ ಅವ್ರು ಲಿಂಗಾಯತರಾದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ. ನಿಮಗೆ ಈಗಲೇ ಹೆಂಗಿದ್ದೀರಿ, ನೀವು ದೂರದರ್ಶನ ಡೈರೆಕ್ಟ್ ಆದರೆ ಏನು ಮಾಡ್ತೀರಿ ಹೆಂಗಿದ್ದೀರಿ. ನಾನೇನೋ ತಮಾಷೆಯಾಗಿ ಹೇಳಿದ್ದು ನೆನಪು ಸರ್. ನಾನು ಅಕಸ್ಮಾತ್ ಇಲ್ಲಿ ಮುಖ್ಯಸ್ಥಯಾಗಿ ಬಂದರೆ ನೀವು ಶೆಡ್ಯೂಲಿಗೆ ಮಾತ್ರ ಲಿಂಗ ಅಂತೀರ ನೀವು, ನಾನು ಆ ಅವಕಾಶ ದೇವ್ರು ಕೊಟ್ಟರೆ ಆ ಟವರ್ ಇದೆಯಲ್ಲ ಸರ್, ಟವರ್ಗೆ ಲಿಂಗ ಕಟ್ಬಿಡ್ತೀನಿ ಅಂದ್ಬಿಟ್ಟಿದ್ದೆ. ಅಂದರೆ ನಾನೊಂದು ಗಟ್ಟಿ ಸ್ವಭಾವದ ಹೆಣ್ಮಗಳು, ಅದು ಏನು ಗೊತ್ತಿಲ್ಲ ನನಗೆ, ನೇರವಾಗಿ ಹೇಳ್ಬಿಡೋಳು ನಾನು. ಅದರ ರಿಪೊಕೇಶನ್ ಏನಾಗುತ್ತೆ ಅನ್ನುವ ಅರಿವು ನನಗಿಲ್ಲ. ಅದು ಅಷ್ಟು ಡಿಪ್ಲೊಮ್ಯಾಟ್ ಆಗಿರುವಂಥ ಅವಶ್ಯಕತೆ ಇರಲಿಲ್ಲ ನೀವು ಸರ್. ನನಗಿಲ್ಲ, ಅದು ಇದ್ದಿದ್ರೆ ನಾನು ಇನ್ನೂ ಏನೇನೋ ಪಡ್ಕೊತಾ ಇದ್ದೇನೋ ಗೊತ್ತಿಲ್ಲ ನನಗೆ. ನನಗೆ ಡಿಪ್ಲೊಮಸಿಯ ಒಂದು ಕೊರತೆ ಇದೆ ಅಂತ ನನಗೆ ಇತ್ತೀಚೆಗೆ ಅನ್ನಿಸ್ತಾ ಇದೆ. ಬಹುಶಃ ನಾನು ಡಿಪ್ಲೊಮಸಿ ಇದ್ದು ಬೆಂಗಳೂರಿನಲ್ಲಿ ಮಾಧ್ಯಮ ಕ್ಷೇತ್ರದಲ್ಲೇ ಇದ್ದು ಇಷ್ಟೆಲ್ಲ ನೆಟ್ವರ್ಕ್ ಇದ್ದಿದ್ದರೆ ನಾನು ಇನ್ನೂ ಏನೋ ಆಗ್ಬೋದಿತ್ತೇನೋ. ಬಹುಶಃ ನನ್ನಲ್ಲಿ ಏನು ಕೊರತೆ ಇತ್ತು ಅಂತ ನನ್ನನ್ನೇ ನಾನು ಆಂತರಿಕವಾಗಿ ಯೋಚನೆ ಮಾಡಿದಾಗ ಶ್ರಮ ಶಕ್ತಿ ಇದೆ, ಆಮೇಲೆ ರಾತ್ರಿ 24 ಗಂಟೆ ಕೆಲಸ ಮಾಡುವ ಶಕ್ತಿ ಇದೆ,
ಜನರ ಬಲ ಇದೆ. ನಾನು ಎಲ್ಲಿ ಬಹುಶಃ ನನಗೆ ಆ ಡಿಪ್ಲೊಮಸಿಯ ಕೊರತೆ ಇದೆಯೇನೋ ಅಂತ ಒಂದೊಂದು ಸಲ ಅನಿಸುತ್ತೆ. ಆದರೆ ಒಂದೊಂದು ಸಲ ಅನಿಸುತ್ತೆ ಸರ್, ನನ್ನ ಮೂಲ ವ್ಯಕ್ತಿತ್ವವಾಗೇ ಬದುಕೋಣ ಸರ್ ಅಂತ ಅಲ್ವಾ. ಮೂಲ ವ್ಯಕ್ತಿತ್ವ ತೃಪ್ತಿ ಪಾಸಿಟಿವ್ ಕ್ವಾಲಿಟಿ ನನಗೆ ಸ್ಟ್ರೇಟ್ ಫಾರ್ವರ್ಡ್ ಇಸ್ ಅ ಪಾಸಿಟಿವ್ ಕ್ವಾಲಿಟಿ. ಫಾರ್ವರ್ಡ್. ಆಮೇಲೆ ನಮ್ಮ ಆತ್ಮಸಾಕ್ಷಿ ವಿರೋಧವಾಗಿ ಯಾಕೆ ಬದುಕಬೇಕು? ನಾನು ನಿಮ್ಮನ್ನು ಪ್ಲೀಸ್ ಮಾಡೋಕ್ಕೆ ಸುಳ್ಳು ಯಾಕೆ ಹೇಳಬೇಕು? ನನಗೆ ಬರಲ್ಲ ಅದು. ಹೀಗಾಗಿ ನನಗೆ ಮತ್ತು ನಮ್ಮ ನಿರ್ದೇಶಕರಿಗೆ ಆಗಾಗ ವಾಗ್ವಿದ್ದಗಳು. ಅವರೇ ಭಾಳ ನಿಮ್ಮನ್ನು ಪ್ರೀತಿಯಿಂದ ಕರ್ಕೊಂಡಿದ್ರು, ಬಟ್ ಅವ್ರಿಗೆ ನೀವು ಮಗ್ಗಲು ಮುಳ್ಳಾದ್ರಿ. ಯಾಕೆಂದರೆ ಎಷ್ಟೋ ಸಲ ಸರ್ ಜನಪ್ರಿಯತೆ ತಮ್ಮ ಸಬಾರ್ಡಿನೇಟ್ ವರ್ಗದವರು ಜನಪ್ರಿಯತೆಯನ್ನು ಅವರು ಹಾಡಾಡಿ ಆ ಪ್ರೋಗ್ರಾಮ್ ಮಾಡಿ ಮೊದಲ ಮಂಜುಳಗ ಅಂದಾಗ ಅವರು ಮಾಡಿದ್ರು. ಆ ಕೆಲವು ಲೋಪಗಳು ನಮಗೆ ತುಂಬ ಹತ್ತಿರದಿಂದ ಗೊತ್ತಾದಾಗ ಅದನ್ನು ನಮಗೆ ಸ್ವೀಕಾರ ಮಾಡೋಕ್ಕಾಗಲ್ಲ. ಅದನ್ನು ವಿರೋಧಿಸುವ ಶಕ್ತಿ ಇದ್ದೇ ಇರುತ್ತೆ. ವಿರೋಧಿಸಿದ್ದೀನಿ ನಾನು. ಅವರ ಎಲ್ಲ ಕೆಲಸಗಳಿಗೆ ನಾವು ಸಾಕ್ಷಿಯಾಗೋಕ್ಕೆ ಸಾಧ್ಯ ಆಗಲ್ಲ, ನಾನು ಆಗಲ್ಲ ಅಂತ ಹೇಳಿದೆ. ಅದನ್ನು ನಿರ್ಭಿಡೆಯಿಂದ ಹೇಳಿಕೊಂಡೇ ಬಂದಿದ್ದೀನಿ, ಹಾಗೆ ಬದುಕಿದ್ದೀನಿ ಸರ್. ನಿಮ್ಮದು ಬೆಸ್ಟ್ ಪ್ರೋಗ್ರಾಮ್ ಅಂದರೆ ಕರ್ನಾಟಕದ ಪ್ರತಿಭೆಗಳನ್ನು ಗುರುತಿಸುವಂಥ ಶುಭೋದಯ ಕರ್ನಾಟಕ ಕಾನ್ಸೆಪ್ಟ್ ನಿಮ್ಮದೇ ಸರ್. ಇನ್ನೊಂದು ಅದಕ್ಕಿಂತ ಮುಂಚೆ ನಾನು ಸಂಗಾತಿ ಸಂಪ್ರೀತಿ, ಇದು ದಾಂಪತ್ಯ ನೀತಿ. ಈಗ ಕೌಟುಂಬಿಕ ಜೀವನದ ಆಸಕ್ತಿ ನಿಮ್ಮ ಯುವಕರಲ್ಲಿ ನಿಮ್ಮ ಹಿಂದೆ ಹೇಳ್ತಾ ಇದ್ರಿ. ಈಗಿನ ಮಕ್ಕಳಿಗೆ ಕುತೂಹಲನೇ ಕಡಿಮೆ ಆಗಿದೆ. ಒಂದು ಏನಂತೀರ ನೀವು, ಇನ್ಸ್ಪಿರೇಷನ್. ಆಮೇಲೆ ಆ ಪ್ರೀತಿ ವಿಶ್ವಾಸದ ರೊಮ್ಯಾಂಟಿಸಮ್ ಇಲ್ಲ, ಥ್ರಿಲ್ ಇಲ್ಲ. ಅದನ್ನು ಹೆಚ್ಚಿಸೋ ಸಲುವಾಗಿ ಈ ಸಾಮಾಜಿಕ ಮುಖ್ಯವಾದ ದಂಪತಿಗಳನ್ನು ನಾನು ಪರಿಚಯಿಸಬೇಕು ಅಂತ 150 ಶ್ರೇಷ್ಠ ನಾಡಿನ ದಂಪತಿಗಳನ್ನು ಕರೆಸಿ ಅದನ್ನು ಕಾರ್ಯಕ್ರಮ ಮಾಡಿದೆ ಸರ್. ಅದು ಸುಧಾಮೂರ್ತಿ ನಾರಾಯಣಮೂರ್ತಿ ಅವರನ್ನು ಶುರು ಮಾಡಿ ಸಾಹಿತ್ಯ, ಸಂಗೀತ, ತಂತ್ರಜ್ಞಾನ, ಕೃಷಿ ಎಲ್ಲ ವಲಯದ ದಂಪತಿಗಳನ್ನು ಪರಿಚಯಿಸಿದ ಕಾರ್ಯಕ್ರಮ. ಎಷ್ಟು ಎಪಿಸೋಡ್ಗಳಾದವು? 150 ಎಪಿಸೋಡ್. ಅದನ್ನು ಕೂಡ ನಿಲ್ಲಿಸೋಕ್ಕೆ ಪ್ರಯತ್ನಗಳಾದವು. ಕಾರ್ಯಕ್ರಮ ಯಶಸ್ವಿ ಆದರೂ ಕೂಡ ಎಷ್ಟೋ ಸಲ ಪ್ರೊಫೆಷ್ನಲ್ ಜೆಲಸ್ಸು ನಮ್ಮನ್ನು ಹಿಂದೆ ಎಳೆದ್ಬಿಡುತ್ತೆ. ಯಾಕೆಂದರೆ ಈಗ ನಿವೃತ್ತಿ ಆಗಿರೋದ್ರಿಂದ ತುಂಬ ಫ್ರೀಯಾಗಿ ಮಾತಾಡ್ಬೋದು. ಅದೇ ಕೂಡ ನನಗೆ ಮುಳುವಾಯಿತು. ಶುಭೋದಯ ಕರ್ನಾಟಕ ತಾವು ಕೂಡ ಸುಮಾರು 500 ಸರ್, 500 ಸಂಚಿಕೆ ನಿಮ್ಮ ನಾನು ಇರುವಾಗಲೇ 500 ಸಂಚಿಕೆ ಮಾಡಿದ್ರಿ. ಈಗ ಬಹುಶಃ 1000 ದಾಟಿದೆ. ಅದಕ್ಕೆ ಶೀರ್ಷಿಕೆ ಗೀತೆ ಶುಭೋದಯ ಕರ್ನಾಟಕ. ಮನಸ್ಸಿನ ಮೊಗ್ಗನು ಮೆಲ್ಲನೆ ಅರಳಿಸಿ ಜ್ಞಾನವ ತುಂಬುವ ಶುಭೋದಯ, ಅದರ ಶೀರ್ಷಿಕೆ ಗೀತೆ ನಾನೇ ಕಂಪೋಸ್ ಮಾಡಿದ್ದೆ ಸರ್. ಈಗಲೂ ಅದು ಹೋಗ್ತಾ ಇದೆ. ಅದು ಯಾಕೆ ಅಂದ್ರೆ ನನಗೆ ಇನ್ನೊಂದು, ನನ್ನ ಬದುಕಿನ 500 ಪುಟಗಳು ಅದು. ನಿಮ್ಮಿಂದ ನಾನು ಎಷ್ಟೋ ಕಲ್ತಿದ್ದೀನಿ. 500 ಜನರ ಸಾಧಕರ ಜೊತೆಗೆ ನಾವು ಇಂಟ್ರ್ಯಾಕ್ಟ್ ಮಾಡುವ ಸಂದರ್ಭ ಇದೆಯಲ್ಲ, ಅದು ನನ್ನನ್ನು ಇನ್ನೂ ಹೆಚ್ಚು ಬೆಳೆಸ್ತು ಸರ್, ಗಟ್ಟಿಗೊಳ್ಳೋಕೆ ಸಾಧ್ಯ ಆಯಿತು. ಆ ಕಾರ್ಯಕ್ರಮ ನನಗೆ ಹೊಸ ಒಂದು ಆಯಾಮವನ್ನು ಕೊಡ್ತು. ಮಧುರ ಮಂಜುಳಗಾನ, ಸ್ಮರಣಾಂಜಲಿ, ಚಂದನೋತ್ಸವ, ಇಂಥೆಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿದ್ದು. ಬಸವ ಜನ್ಮಸ್ಥಳವಾದ ಬಸವನ ಬಾಗವಾಡಿ ಮತ್ತು ಕೂಡಲ ಸಂಗಮದಲ್ಲಿ ಅಹೋರಾತ್ರಿ 3 ದಿನ ರಾತ್ರಿ 3 ದಿನ ಹಗಲು ಅಹೋರಾತ್ರಿ ವಚನ ವೈಭವ ಅನ್ನೋ ಕಾರ್ಯಕ್ರಮ. ಅದರಲ್ಲಿ ಸಾಣೇಹಳ್ಳಿಯ ನಿರಂತರ ತಂಡದವರ ಕೂಡಲ ಸಂಗಮ ನಾಟಕ ಮತ್ತು ಶಶಿಧರ ಅಡಪ ಅವರ ರಂಗವಿನ್ಯಾಸ ಇವತ್ತಿಗೂ ನನ್ನ ಜನ್ಮನವನ್ನು ಹುಟ್ಟಿದ್ದಕ್ಕೂ ಸಾರ್ಥಕ ಅನ್ನುವ ಕಾರ್ಯಕ್ರಮ. ಜಾಮದಾರ್ ಅವರ ಮಾರ್ಗದರ್ಶನದಲ್ಲಿ 2009ರಲ್ಲಿ ಮಾಡಿದ್ದು. ಅದು ಕೂಡ ನನ್ನ ಜೀವನದ ಮೈಲುಗಲ್ಲು. ಅದನಂತರ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆ, ಹೆಜ್ಜೆ ಗುರುತು, ಅಕ್ಕ ಮಹಾದೇವಿಯ ಹುಟ್ಟು ಮತ್ತು ಅಂತ್ಯ, ಇದರ ಮಧ್ಯೆ ಹೆಜ್ಜೆ ಇಟ್ಟಂಥ ಪ್ರಮುಖ ಶರಣ ಸ್ಥಳಗಳು. ಒಂದು ಉಡತಡಿ, ನಂತರ ಬಂದವರ ಓಣಿ, ಆಮೇಲೆ ಬಸವ ಕಲ್ಯಾಣ, ಅದಾದ ನಂತರ ಶ್ರೀಶೈಲ, ಕದಳಿಯ ವನ. ಈ ಎಲ್ಲ ವನಗಳಿಗೂ ಭೇಟಿ ನೀಡಿ 1.5 ಗಂಟೆಯ ಸಾಕ್ಷ್ಯಚಿತ್ರ ಮತ್ತು ಚಿತ್ರವನ್ನು ಮಾಡಿದ್ದು. ಅದಕ್ಕೆ ದುಡ್ಡನ್ನು ನಮ್ಮ ಲೀಲಾದೇವಿ ಆರ್ ಪ್ರಸಾದ್ ಅವರು, ಉಡತಡಿಯ ಅಕ್ಕ, ಇದು ಅಕ್ಕನ ಸಮಿತಿಯವರು ಕೊಟ್ಟರು. ನನ್ನ ಆ ಒಂದು ಕಿರುಚಿತ್ರದಲ್ಲಿ ನನ್ನ ಮಗಳೇ ಅಕ್ಕ ಮಹಾದೇವಿಯ ಪಾತ್ರವನ್ನು ಮಾಡಿದ್ದು. ಅದರ ಜೊತೆಗೆ ನನ್ನ ಆಧ್ಯಾತ್ಮಿಕ ಜರ್ನಿನೂ ಕೂಡ ಆಗಿತ್ತದು. ತುಂಬ ಪ್ರೀತಿ ಪಟ್ಟು ಅಂತ ಒಂದು ಅಮೋಘವಾದಂಥ ಕಿರುಚಿತ್ರವನ್ನು ಮಾಡಿ ಇಡೀ ನಾಡಿನ ಎಲ್ಲ ಮಠಮಾನ್ಯಗಳಿಗೆ ನಿರ್ಮಲಾ ಎಲಿಗಾರ್ ಅಂದರೆ ಯಾರು ಅಂತ ಪರಿಚಯಿಸಿದ, ನಮ್ಮ ಸಮಾಜಕ್ಕೆ ಪರಿಚಯಿಸಿದಂಥ ಒಂದು ಕಿರುಚಿತ್ರ. ಆ ಪರಿಚಯದ ರೂವಾರಿ ಲೀಲಾದೇವಿ ಆರ್ ಪ್ರಸಾದ್ ಅವರು ಎಲ್ಲ ಮಠಮಾನ್ಯಗಳಿಗೆ ಹೋಗಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ
ಇಲ್ಲಿ ಎಲ್ಲ ಮಠಮಾನ್ಯಗಳಲ್ಲಿ ಈಗ 4 ಭಾಷೆಯಲ್ಲಿ ಅದು ತರ್ಜುಮೆಗೊಂಡಿದೆ. ನಮ್ಮ ಅದು ಇದು ಶ್ರೀಶೈಲಕ್ಕೆ ಹೋದರೂ ಕೂಡ ಅಕ್ಕಮಹಾದೇವಿ ಆ ಸಿಡಿ ತೆಲುಗಿನಲ್ಲಿ, ಮಹಾರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿ ಮಠಮಾನ್ಯದಲ್ಲಿ ಮರಾಠಿಯಲ್ಲಿ, ಕರ್ನಾಟಕದಲ್ಲಿ ಕನ್ನಡದಲ್ಲಿ, ಕೇರಳದಲ್ಲಿ ತೆಲುಗು, ಈ ಎಲ್ಲ ಭಾಷೆಯಲ್ಲಿ ಅದು ಡಾಕ್ಯುಮೆಂಟ್ರಿ ಈಗ ಲಭ್ಯ ಇದೆ. ಇವೆಲ್ಲ ಅವಕಾಶಗಳನ್ನು ನಾನು ಚೆನ್ನಾಗಿ ದುಡಿಸ್ಕೊಂಡೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಇದು ನೀವು ಅದು ಶುಭೋದಯ ಕರ್ನಾಟಕದಲ್ಲಿ ಭಾಳಷ್ಟು ಜನರಿಗೆ ಪ್ಲ್ಯಾಟ್ಫಾರ್ಮ್ ಸಿಕ್ತು. ಈಗ ಉದಾಹರಣೆಗೆ ಹೇಳೋದಾದ್ರೆ, ನಾನು ಬಹಳ ಪಾಪ್ಯುಲರ್ ಹ್ಯೂಮನ್ ರಿಸೋರ್ಸ್ ಟ್ರೈನರ್ ಇದ್ದೆ, ಭಾಷಣಕಾರ ಇದ್ದೆ, ರೈಟರ್ ಇದ್ದೆ. ಆದ್ರೆ ಆ ಶುಭೋದಯ ಕರ್ನಾಟಕದ ಎಕ್ಸ್ಪೋಜರ್ ಭಾಳ ಅನ್ಎಕ್ಸ್ಪೆಕ್ಟೆಡ್ ಆಯಿತು. ನಾನೇ ಶುಭೋದಯ ಕರ್ನಾಟಕಕ್ಕೆ ನಟ ರಾಮಕೃಷ್ಣ ಅವರಿಗೆ ಅವತ್ತು ಡೇಟ್ ಕೊಟ್ಟಿದ್ದೆ. ಅವರು ಅನಿರೀಕ್ಷಿತವಾಗಿ ಮಗನ ಹತ್ರ ಇಂಗ್ಲೆಂಡಿಗೆ ಹೋದರು. ಇಲ್ಲ ಯಾರೂ ಇಲ್ಲ, ನೀವೇ ಬಂದುಬಿಡ್ರಿ ಸರ್ ಅಂತಂದ್ರಿ. ಸರ್ ನೀವು ಸಿಕ್ಕರೆ ಹೂ ಅಂದಿದ್ರು ಒಂಥರ ಮೆರಾಕಲ್ ಸರ್. ಅದು ಹೈಯೆಸ್ಟ್ ವ್ಯೂವರ್ಸ್ ಅಂತ ತಗೊಂಡು. ಹೌದು ಹೌದು ಹೌದು. ನಿಮ್ಮ ಪ್ರತಿಭಾವಂತ ಮಾತುಗಳಿದೆಯಲ್ಲ, ನಿಮ್ಮ ಜೀವನದ ಒಂದು ಏನಂತೀರ ಯಾನ, ಅದು ಬಹಳ ಚೆನ್ನಾಗಿ ಕಟ್ಟಿಕೊಟ್ಟಂತ. ನಮ್ಮ ಆ್ಯಂಕರ್ಸ್ ಕೂಡ ಚೆನ್ನಾಗಿ ಪ್ರಶ್ನೆ ಶ್ರೀನಿವಾಸು, ಕಲಾದೇಗಲ್ ಶ್ರೀನಿವಾಸು ಸರ್. ನೀವು ನಂಬ್ತೀರಿ, ಆಂಕರ್ ಅಂದ ತಕ್ಷಣ ನಾನು ಮಾತು ಹೇಳಬೇಕು. ಆವಾಗ ದೂರದರ್ಶನ ಚಂದನನ ಅದೇ ಸ್ಟೇಲ್ ಸೆಟಪ್ಪು, ಅದೇ ಸ್ಟೇಲ್ ಆ್ಯಂಕರ್ಸು, ಅದೇ ಇದಿತ್ತು. ಡಲ್ ಅಂತು ಅದನ್ನು ಮುರಿಬೇಕು ಅನ್ನೋ ಕನಸು ನನಗೆ ಬಂತು ಸರ್. ಒಂದು ಸಿಕ್ಕ ಅವಕಾಶವನ್ನ ತಗೊಂಡು ಶಶಿಧರ್ ಅಡಪ ಅವರು ಪರಿಚಯ ಆಗಿತ್ತು. ಎಷ್ಟು ಅದ್ಭುತ ಸೆಟ್ ಇತ್ತು, ಅದ್ಭುತ ಸೆಟ್ಟು, ಆಮೇಲೆ ಲೈವ್ ಎಂಟ್ರೆನ್ಸು. ನಂಗೆ ಅದು ಭಾರಿ ಆಶ್ಚರ್ಯ ಆಯ್ತು. ಅದು ಮ್ಯೂಸಿಕ್ ಪ್ರೋಗ್ರಾಮ್ ನೀವು ಬರೋದನ್ನ ಕೊಡೋದು. ಬಹುಶಃ ಕರ್ನಾಟಕ ಕನ್ನಡ ಮಾಧ್ಯಮದ ಇತಿಹಾಸದಲ್ಲೇನೆ 2 ಗಂಟೆಗಳ ಕಾಲ ಲೈವ್ ಅನ್ನು ಕೊಟ್ಟು ಅದರಲ್ಲಿ ಸುಮಾರು 8 ಸೆಗ್ಮೆಂಟ್ಸ್ ಅನ್ನ, ಅದರಲ್ಲಿ ಮಧ್ಯೆ ಮಧ್ಯೆ ನ್ಯೂಸ್ ಬರ್ತಿತ್ತು, ಮಧ್ಯೆ ಮಧ್ಯೆ ಹೊಸ ರುಚಿ ಬರ್ತಿತ್ತು, ಮಧ್ಯೆ ಮಧ್ಯೆ ಆರೋಗ್ಯದ ಟಿಪ್ಸ್ಗಳು ಬರ್ತಿತ್ತು ಸರ್. ನೀವು ನೋಡಿದ್ದೀರಾ? ಅದನ್ನೆಲ್ಲ ಇದು ಕೃಷಿಗೆ ಸಂಬಂಧಪಟ್ಟ ವಿಷಯ, ಒಂದು ಪ್ಯಾಕೇಜು. ಎಷ್ಟು ರಿಸ್ಕಿ ಅಂದರೆ, ಅದು ಲೈವ್ ಇರೋದ್ರಿಂದ ಅವ್ರು ಏನಾರ ಕಾಂಟ್ರವರ್ಸಿ ಮಾತಾಡ್ಬಿಟ್ರೆ ನಿಮ್ಮ ಅಧಿಕಾರ ಯು ಆರ್ ಲೂಸಿಂಗ್ ಯುವರ್ ಪವರ್. ಅದೆಲ್ಲ ರಿಸ್ಕ್ ಇಟ್ಕೊಂಡು ನೀವು ಮಾಡಿದ್ರಿ. ಆಮೇಲೆ ನನಗೆ ಆಂಕರ್ ಕೊಡ್ರಿ, ನನಗೆ ಆಂಕರ್ ಕೊಡಿ ಅಂತ ಕ್ಯೂ ನಿಲ್ತಿದ್ರು ಸರ್. ಒಳ್ಳೆ ರೆಹಮಾನ್ ಅವರೆಲ್ಲ ತುಂಬ ಹೆಸರು. ಆಮೇಲೆ ಅಪರ್ಣ ಇವರೆಲ್ಲ ನಾವು ಮಾಡ್ತೀವಿ ಆಂಕರಿಂಗ್, ಮೊದಲು ಬೇಡ ಅಂತಿದ್ರು. ಆಂಕರಿಂಗ್ ನಾವು ಮಾಡ್ತೀವಿ ನನಗೆ ಅವಕಾಶ ಕೊಡಿ ಸರ್. ಇಷ್ಟಿಷ್ಟು ಪತ್ರಗಳು, ಅರ್ಜಿಗಳು, ಎಷ್ಟೋ ಅರ್ಜಿಗಳು MP ಗಳು, ಕೇಂದ್ರ ಸರ್ಕಾರದ MP ಗಳು ರೆಫರ್ ಮಾಡಿ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು ಸರ್. ಶುಭೋದಯ ಕರ್ನಾಟಕದ ಗೆಸ್ಟ್ ಆಗಿ ಇವ್ರನ್ನ ಕರೀರಿ ಅಂತ ಸ್ಮೃತಿ ಇರಾನಿ ಅವರು ಬರೆದಂತ ಪತ್ರ ಇದೆ. ಆಮೇಲೆ ಉಮೇಶ್ ಜಾಧವ್, ಗುಲ್ಬರ್ಗ MP, ಅವರು 3-4 MP ಗಳು ನನಗೆ ಪತ್ರ ಬರೆದು ಇವ್ರನ್ನ ನಿಮ್ಮ ಶುಭೋದಯ ಕರ್ನಾಟಕ ಆ ಥರದ ಒಂದಿಷ್ಟು ಅಭಿಮಾನ. ಅದು ಪಾಪ್ಯುಲರ್ ಆಗಿ ಎಲ್ಲ ದಿನಪತ್ರಿಕೆಗಳ ಬಗ್ಗೆ ಅದು ಬಂತು ಸರ್. ನನಗೆ ಗೊತ್ತಿಲ್ಲ ಎಷ್ಟೋ ಮಾಧ್ಯಮದವ್ರಿಗೆ ಇವ್ರು ಸುಳ್ಳು ಹೇಳ್ತಾರೆ, ಫೇಕ್ ಮಾಡ್ತಾರೆ, ಅದು ಲೈವ್ ಅಲ್ಲ ಅಂತ, ರೆಕಾರ್ಡೆಡ್ ಲೈವ್ ಅಂತ ಲೈವ್ ಅಂತ ಹೇಳ್ತಾರೆ. ಬಟ್ ಅದು ಲೈವ್ 2 hours ಸರ್. ಯಾರ್ಯಾರು ಬಂದ್ರು? ಪುನೀತ್ ರಾಜ್ಕುಮಾರ್ ಬಂದ್ರು. ಪುನೀತ್ ರಾಜ್ಕುಮಾರ್ ಅವರಿಂದ ಪ್ರಾರಂಭ ಆಯಿತು. ಅದಾದ ನಂತರ ನಾಡಿನ ಖ್ಯಾತ ಗವರ್ನರು, ಮುಖ್ಯಮಂತ್ರಿಗಳು, ಸಾಹಿತಿಗಳು, ಚಲನಚಿತ್ರ ನಟರು, ತಂತ್ರಜ್ಞರು, ಚೀಫ್ ಜಸ್ಟಿಸು ಸಂತೋಷ್ ಹೆಗಡೆ ಅವ್ರನ್ನ ಒಳಗೊಂಡಂತೆ ಲೋಕಾಯುಕ್ತ ಸದಸ್ಯರು, ಚೀಫ್ ಸೆಕ್ರೆಟರಿ ನಾರಾಯಣ ಮೂರ್ತಿ, ಸುಧಾಮೂರ್ತಿ ಈ ಸರ್ ಹೆಸರಿಸ್ತಾ ಹೋದ್ರೆ ನಾಡಿನ ಖ್ಯಾತ 500 ದೊಡ್ಡ ಸಾಧಕರು ಅವರು ಬಂದಿದ್ದೇ. ಈಗ ನೋಡಿ ಸರ್, ಅದು ಈಗ ನೋಡಿ ಮೇಡಮ್, ಅದು ಲೈವ್ ಮಾಡಕ್ ಆಗ್ತಾ ಇಲ್ಲ ಸರ್. 1 hour ಇಳಿದಿದೆ ಈಗ. ನಾನು ಯಾಕೆಂದ್ರೆ ಸೆಟ್ಟು ಕೂಡ ಅದು ಲೈವ್ ಅಲ್ಲ, ರೆಕಾರ್ಡೆಡ್, ಕ್ರೋಮೋ ಕೀಯಿಂಗ್ ಅಂತಾರಲ್ಲ, ಅಂದ್ರೆ ವರ್ಚುವಲ್ ಇದರಲ್ಲಿ ಮಾಡ್ತಾರೆ. ಅದು ಅಷ್ಟು ಎಫೆಕ್ಟಿವ್ ಇಲ್ಲ. ಬಟ್ ನಂಗೆ ಗೊತ್ತಿಲ್ಲ, ನಮಗೆ ಈಗ ಸದ್ಯದ ಪರಿಸ್ಥಿತಿ ಬಗ್ಗೆ ಹೇಳೋದು ಕಷ್ಟ ಆಗ್ತದೆ. ನೀವು ವಿವಾದದ ವಿಷಯ ಬಂದಾಗ ನಿಮ್ಗೆ ಅಷ್ಟೆಲ್ಲ ಸಪೋರ್ಟ್ ಮಾಡಿದ ಮಹೇಶ್ ಜೋಶಿ ಅವರು ಯಾಕೆ ಮುನಿಸ್ಕೊಂಡ್ಬಿಟ್ರು? ನೀವು ಎಷ್ಟು ಚೆನ್ನಾಗಿದ್ರಿ, ಹೆಲ್ಪ್ ಮಾಡಿದ್ರಿ, ಪಾಪ್ಯುಲರ್ ಆಗಿದ್ರಿ, ನೀವು ಉತ್ತರ ಕರ್ನಾಟಕದವರು, ಅವರು ಉತ್ತರ ಕರ್ನಾಟಕದವ್ರು, ಹಿಂಗೆಲ್ಲ ಹೇಳ್ತಾರೆ ಕರೆ ಸರ್. ಭವಿಷ್ಯ ಏನಾಯಿತು ಅಂತಂದರೆ, ನನಗನ್ಸಿದ ಮಟ್ಟಿಗೆ ಅವರ ಈ ಅಧಿಕಾರದ ಒಂದೊಂದು ಸಲ ಮದಗಳು ನಮ್ಮನ್ನು ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರೆ, ಅನ್ನದಾಹಕ್ಕಿಂತ ದಾತುರ, ಅನ್ನದಾತರ ಅಥವಾ ದಾತುರ ತೀಕ್ಷ್ಣತಾ ಹೆಣ್ಣು ಗಂಡು ಒಲವು, ಮನ್ನನೆಯ ದಾಹವದು ಅತೀವ ತೀಕ್ಷ್ಣತಮ, ಸುಡುವುದು ಆತ್ಮವನೇ ಮಂಕುತಿಮ್ಮ. ಈ ಮನ್ನನೆಯ ದಾಹ ಇದೆಯಲ್ಲ, ನಮ್ಮ
ಅಂತಃಸತ್ವವನ್ನೇ ಸುಟ್ಟು ಬಿಡುತ್ತೆ ಸರ್, ಮನುಷ್ಯತ್ವವನ್ನೇ ಸುಟ್ಟು ಬಿಡುತ್ತೆ. ಆ ದಾಹ ಇದೆಯಲ್ಲ, ಈ ಮದಗಳು, ಅಧಿಕಾರ, ಸೌಂದರ್ಯ, ಈ ಮದಗಳು ಕೂಡ ನಮ್ಮನ್ನು ಎಷ್ಟೋ ಸಲ ನಮ್ಮ ವ್ಯಕ್ತಿತ್ವದಿಂದ ನಮ್ಮನ್ನು ದೂರಗೊಳಿಸೋಕ್ಕೆ ಪ್ರಯತ್ನ ಪಡುತ್ತೆ. ಅದರಿಂದ ನಾವು ಅದಕ್ಕೆ ಅಂಟಿಕೊಳ್ಳದೆ ನಮ್ಮ ಅಸ್ತಿತ್ವವನ್ನು ಉಟ್ಕೊಂಡವರು ಮನುಷ್ಯರಾಗ್ತಾರೆ. ಇಲ್ಲಾಂದರೆ ಅವರು ರಾಕ್ಷಸ ಪ್ರವೃತ್ತಿಗೆ ಬದಲಾಗುವ ಆತಂಕ ಇರುತ್ತೆ. ಬಹುಶಃ ಒಂದೊಂದು ಸಲ ನನಗನ್ಸುತ್ತೆ ಅವರು ಆ ಪ್ರವೃತ್ತಿಯತ್ತ, ಆ ದುರಂಕಾರ, ದರ್ಪ ಇವನ್ನು ತಮ್ಮನ್ನು ಮೈಗೂಡಿಸ್ಕೊಂಡ್ರು ಅಂತ ನನಗನ್ಸುತ್ತೆ. ನನ್ನ ಒಂದು ಅವಲೋಕನ ಎಷ್ಟು ಸತ್ಯ ನನಗೆ ಗೊತ್ತಿಲ್ಲ. ಅವರು ಅಷ್ಟು ಒಳ್ಳೆಯವರು ಮಾಡಿದವರು. ನಮ್ಮ ಹಾವೇರಿಯ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜಿಲ್ಲೆ ಅದು ನಮ್ಮದೇ ಜಿಲ್ಲೆ. ನನಗೆ ಸುಮಾರು ನಾನು ವಿದ್ಯಾರ್ಥಿ ದಶೆಯಿಂದನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಆರ್ ಸಿ ಹಿರೇಮಠ ಅವರು ಇದಾದಾಗ, ಅಧ್ಯಕ್ಷರಾದಾಗ, ಹುಬ್ಬಳ್ಳಿ ಮತ್ತು ಇಲ್ಲಿ ಕೂಡ ಆದಾಗ ನಾನು ಹುಬ್ಬಳ್ಳಿಯಲ್ಲಿ ಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥವಳು. ಅಲ್ಲಿಂದ ನಾನು ಇಂಡಿಪೆಂಡೆಂಟಾಗಿ ಅನೇಕ ವೇದಿಕೆಗಳನ್ನು ನಿರ್ವಹಿಸುವ ಮಟ್ಟಿಗೆ ಬಂದೆ. ಚಂಪಾವರ ಕಾಲದಲ್ಲಿ ಬೀದರಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಮುಖ್ಯ ವೇದಿಕೆಯನ್ನು ಸಂಪೂರ್ಣವಾಗಿ ನಿರ್ವಹಿಸಿದ ಹೊಣೆ ನಂದು. ನಂತರ ಮನು ಬಳಿಗಾರ ಅವರು ಆದಾಗ ಮಹಿಳೆಯ ಪ್ರಥಮ ಸಾಹಿತ್ಯ ಸಮ್ಮೇಳನಕ್ಕೆ ಸುಧಾಮೂರ್ತಿಯವರು ಅಧ್ಯಕ್ಷೆಯಾದಾಗ ನಾನು ಇಂಡಿಪೆಂಡೆಂಟಾಗಿ ಎಲ್ಲ ವೇದಿಕೆಯನ್ನು ನಿರ್ವಹಿಸಿದ ಅನುಭವ. ಅದೇನು ಕನ್ನಡ ಅಂದರೆ, ಶಿಗ್ಗಾವಿ, ಹಾವೇರಿ ಅಂದರೆ, ನನ್ನ ಉತ್ತರ ಕರ್ನಾಟಕ ಅಂದರೆ ನನಗೆ ಅತೀವ ಹುಂಬು ಪ್ರೀತಿ. ನಾನು ತುಂಬ ರಿಫೈನ್ಡ್ ಪ್ರೀತಿ ಅನ್ನಲ್ಲ, ಒಂದೊಂದು ಸಲ ಹುಂಬು ಪ್ರೀತಿ. ಆ ಪ್ರೀತಿಯೇ ಕಾರಣ ಇರ್ಬೋದು. ಮಹೇಶ್ ಜೋಶಿಯವರ ಒಂದು ಆಹ್ವಾನೆಯ ಮೇರೆಗೆ, ಮನವಿಯ ಮೇರೆಗೆ ನಾನು ದೂರದರ್ಶನದ ಕಾರ್ಯಕ್ರಮದ ಮುಖ್ಯಸ್ಥಿಯಾಗಿ ಅದೇ ಸಂದರ್ಭದಲ್ಲಿ ಆಕಾಶವಾಣಿ ಚಾನಲದ 2 ಚಾನಲ್ಗಳ, ಬಹುಶಃ ಮಾಧ್ಯಮದ, ಕೇಂದ್ರ ಸರ್ಕಾರದ ಮಾಧ್ಯಮದ ಇತಿಹಾಸದಲ್ಲಿಯೇ ಮೊದಲ ಏಕೈಕ ಮಹಿಳೆ 2 ವಾಹಿನಿಗಳ ಮುಖ್ಯಸ್ಥಿಯಾಗಿ ಕೆಲಸ ಮಾಡಿದ್ದು. ಅದು ಮತ್ತೆ ಆಕಾಶವಾಣಿ. ಅಂತಹ ಒಂದು ಹಿರಿಮೆಯ ಕೆಲಸದಂತೆ ಇದ್ದರೂ ಕೂಡ ನನಗೆ ಬಿಡುವು ಇರಲಿಲ್ಲ. ಆದರೂ ಕೂಡ ನಾನು ಹಾವೇರಿ ಅನ್ನುವ ಕಾರಣಕ್ಕಾಗಿ ಕನ್ನಡದ ಮೇಲಿನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲಿನ ಪ್ರೀತಿಯಿಂದ ಹೋಗಿದ್ದೆ. ಆದರೆ ಅಲ್ಲಿ ಹೋದ ಮೇಲೆ ಮಹೇಶ್ ಜೋಶಿಯವರ ಧೋರಣೆ, ಅವ್ಯವಸ್ಥೆ ನನ್ನನ್ನು ಸ್ವಲ್ಪ ಕಂಗಡಿಸಿದ್ದು ಉಂಟು. ನಾನು ಕೂಡ ಆ ಒಂದು ಇದರಲ್ಲಿ ಸತ್ಯವನ್ನು ಮಾತಾಡಿದ್ದೀನಿ, ಅವರ ಧೋರಣೆಯನ್ನು ಖಂಡಿಸಿದ್ದೀನಿ. ಆ ಖಂಡನೆಗೆ ನನಗೆ ಎಲ್ಲೂ ಮನಸ್ತಾಪ ಇಲ್ಲ. ಅವರು ತಾವು ದುಡಿದ ಸಂಸ್ಥೆ ದೂರದರ್ಶನ, ಅವರು ಅದೇ ನಾನು ಕೇಳಿದ ಪ್ರಶ್ನೆ. ಅವರೇ ಮಾಧ್ಯಮದ, ನಾನು ಹಿರಿಯ ಅಂದಾಗ ಮೈಸೂರು ದಸರೆಯ ಲೈವ್ ಕಾರ್ಯಕ್ರಮಗಳನ್ನು ನಿಲ್ಲಿಸ್ಬಿಡ್ತೀನಿ, ನನಗೆ ವ್ಯವಸ್ಥೆ ಆಗಿಲ್ಲ ಅಂತ ಗಟ್ಟಿಯಾಗಿ ಅವರೇ ಹೇಳಿದ್ದಾರೆ. ಅದಕ್ಕೆ ದಾಖಲೆಗಳು ಇದೆ. ನನಗೆ ಪಾಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ, VVIP ಪಾಸ್ ನಮಗೆ ಲಭ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಮೈಸೂರಿನ ದಸರಾವನ್ನು ನಿಲ್ಲಿಸ್ತೀನಿ ಅಂತ ಹೇಳಿದಂಥ ನೀವು ವ್ಯಕ್ತಿ ಈಗ ನಾನೇ ಇಲ್ಲಿ ಬಂದಾಗ ಇಷ್ಟು ಉಡಾಫೆಯಾಗಿ, ಇಷ್ಟು ಹಗುರಾಗಿ ಈ ಒಂದು ಸೀರಿಯಸ್ ಇಶ್ಯೂವನ್ನು ತಗೊಳ್ತಿರಲ್ಲ, ಇದು ನ್ಯಾಯನ ಅಂತ ಕೇಳಿದ್ದೀನಿ ನಾನು. ನನಗೆ ಅದರ ಬಗ್ಗೆ ಯಾವ ರಿಗ್ರೆಟ್ಸು ಇಲ್ಲ. ಆದರೆ ಅವರ ಆ ಒಂದು ಸನ್ನತನ, ನನ್ನ ಸದಸ್ಯತ್ವವನ್ನು ರದ್ದುಗೊಳಿಸಿ ನನಗೆ ನೀಡಲಾದ ಸಾಹಿತ್ಯ ವಲಯಕ್ಕೆ ನೀಡಲಾದ ಪಂಕಜಶ್ರೀ ಪ್ರಶಸ್ತಿಯನ್ನು ಹಿಂತೆಗೆದುಕೊಳ್ಳುವಷ್ಟು ಕೀಳಮಟ್ಟದ ವ್ಯಕ್ತಿತ್ವ ಅಂತ ನಾನು ಭಾವಿಸಿರಲಿಲ್ಲ. ಅವು 2 ಇದನ್ನು ರದ್ದುಗೊಳಿಸೋದ್ರಿಂದ ನನ್ನ ವ್ಯಕ್ತಿತ್ವ ಎಲ್ಲೂ ಚ್ಯುತಿ ಬಂದಿಲ್ಲ ಅಲ್ವಾ. ಹೀಗಾಗಿ ಮಹೇಶ್ ಜೋಶಿ ಅವರು ತಿದ್ದುಕೊಳ್ಳೋಕೆ ಒಂದು ಆಸ್ಪದ ಇದೆ. ಇನ್ನೂ ಅವರು ತಿದ್ದುಕೊಳ್ಳಿ ಅಂತ ಬಯಸ್ತೀನಿ ನಾನು. ಅವ್ರು ತಿದ್ದುಕೊಳ್ಳಿ ಬಿಡಲಿ, ಅದರಿಂದ ಏನಾಗಬೇಕು. ಆದರೆ ಅವರ ಈ ಒಂದು ಧೋರಣೆಯನ್ನು ನಾನು ಇವತ್ತಿಗೂ ಖಂಡಿಸ್ತೀನಿ ಸರ್. ಅವರ ಈ ದುರಂಕಾರ, ಒಂದು ಪ್ರಜಾಪ್ರಭುತ್ವ ವಿರೋಧ ನೀತಿಗಳು, ಆಮೇಲೆ ಅವರು ನ್ಯಾಯಾಂಗವನ್ನು ಬಳಸಿಕೊಳ್ಳುವ ಪರಿಯದೆ ಎಲ್ಲರ ಮೇಲೂ ನೋಟಿಸು. ಹಾಗಿದ್ರೆ ಕನ್ನಡದ ಅಸ್ಮಿತೆ ಕಾನೂನು ಪರ್ಚೇಸ್ ಮಾಡಿಬಿಟ್ಟಿದೆಯಾ? ಕಾನೂನಿನ ಆಚೆ ನಮ್ಮ ಬದುಕು ಇಲ್ವಾ? ನಮ್ಮ ಅಂತರಾತ್ಮ ಇಲ್ವಾ? ಕಾನೂನೇ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಕೊಡುತ್ತಾ? ನಿನ್ನಲ್ಲಿ ಅಂತಸತ್ವ ಇಲ್ಲ ಅಂದಾಗ ಮಾತ್ರ ನೀನು ಕಾನೂನಿಗೆ ಮೊರೆ ಹೋಗ್ತೀಯ. ನಿನ್ನ ವ್ಯಕ್ತಿತ್ವ ಗಟ್ಟಿಗೊಂಡಾಗ ಕಾನೂನು ಬೇಕಿಲ್ಲ. ಬನ್ನಿ, ಎದುರಿಗೆ ನಿಂತು ಮಾತಾಡಿ, ಕರೀರಿ, ನಿಮ್ಮ ಬಗ್ಗೆ ಕರೀರಿ. ನಮ್ಮಂತವ್ರನ್ನ ನಾವು ನಿಮ್ಮ ಜೊತೆಗೆ ಚರ್ಚೆಗೆ ಬರ್ತೀವಿ. ಕರೀರಿ, ನಿಮ್ಮ ಎಲ್ಲ ಊರ್ಣಗಳನ್ನ ತೆಗೆದು ಹೊರಗಡೆ ಇಟ್ಟು ನಿಮ್ಮ ವ್ಯಕ್ತಿತ್ವದಿಂದ ಇದರಿಂದಾದ್ರೂ ಈ ಮುಂದೊಂದು ದಿನವಾದರೂ ಒಂದು ಚೂರು ಸಹಾಯ ಆಗ್ಬೋದಾ, ಅದಕ್ಕೆ ನಾವು ನೆರವಾಗ್ತೀವಿ.
ನಿಮಗೆ ಸಹಾಯ ಮಾಡ್ತೀವಿ, ಕರೀರಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ. ನೀವು ನಿಮ್ಮ ಅಸಹಾಯಕತೆ ಏನಿದೆಯಲ್ಲ, ಕಾನೂನನ್ನು ಅರಿಚಿ ಕಿರುಚಿ ಕೇಳಿಕೊಂಡು ಎಲ್ಲರಿಗೂ ಎಲ್ಲ ಮೃದು ಹೃದಯಗಳಿಗೆ ನೀವು ಧಕ್ಕೆಯನ್ನು ಉಂಟು ಮಾಡ್ತಾ ಇದ್ದೀರಲ್ಲ, ಕನ್ನಡದ ಅರಳಿದ ಮನಸ್ಸುಗಳನ್ನು ಮುದುರಿಸ್ತಾ ಇದ್ದೀರಲ್ಲ, ಇದು ಸರಿಯಾದ ಧೋರಣೆ ಅಲ್ಲ. ನಾನು ನಿಮಗೆ ಹೇಳೋದಿಷ್ಟೇ, ನಿಮ್ಮ ಜೊತೆಗೆ 25 ವರ್ಷಗಳ ಕಾಲ ಕೆಲಸ ಮಾಡಿ ನಿಮ್ಮ ಎಲ್ಲ ನೆಗೆಟಿವ್ಸ್ ಆ್ಯಂಡ್ ಪಾಸಿಟಿವ್ಸ್ ಗೊತ್ತಿದೆ. ನಾನು ನಿಮ್ಮ ಆಪ್ತ ಒಂದು ಸ್ನೇಹಿತೆಯಾಗಿ ಹೇಳ್ತಾ ಇದ್ದೀನಿ, ತಿದ್ದುಕೊಳ್ಳಿ. ಕನ್ನಡವನ್ನು ಅರಳಿಸುವ ಕೆಲಸವನ್ನು ಮಾಡಿ ಕೆರಳಿಸುವ ಕೆಲಸವನ್ನು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವುದು ಅಧಿಕಾರ ಶಾಶ್ವತ ಇಲ್ಲ. ಇನ್ನೊಂದು ವರ್ಷ 2 ವರ್ಷ ನಾವೇ ಶಾಶ್ವತ ಅಲ್ಲ, ಅಧಿಕಾರ ಏನು ಬಂತು? ನಿಮಗೆ ಇನ್ನೊಂದು ವರ್ಷ 2 ವರ್ಷ ಆದ್ಮೇಲೆ ಕೆಳಗಡೆ ಇಳಿದ್ರೆ ನಿಮ್ಮನ್ನು ಎದುರಿಗೆ ಬಂದು ಮಾತನಾಡೋ ಕೆಲವೊಂದು ಜನರನ್ನಾದರೂ ಇಟ್ಕೊಳ್ಳಿ. ನೀವು ಉಳಿಸಿ ಬೆಳೆಸಿದಂಥವ್ರನ್ನೇ ನೀವು ಧೋಕಾ ಕೊಡ್ತೀರಾ. ನಿಮಗೆ ನಮ್ಮಿಂದ ಎಷ್ಟು ಸಹಾಯ ಆಗಿದೆ ಅನ್ನೋದನ್ನು ನೆನಪಿಸ್ಕೊಳ್ಳಿ ಅಲ್ವಾ? ನೀವೇ ಹೇಳ್ತಾ ಇದ್ದೀರಿ ಆಗಾಗ, ನಾವು ಮನುಷ್ಯರನ್ನು ಸಂಸ್ಥೆಗಳನ್ನು ನಮ್ಮ ಬೆಳವಣಿಗೆಗೆ ಬಳಸ್ಕೊಳ್ಳಿ. ಬೆಳೆದಾದ್ಮೇಲೆ ನೀವು ಏರಿದ ಏನಿಯನ್ನು ಕಾಲಿನಿಂದ ಬಳಸ್ಕೊಳ್ಳಿ ಅನ್ನುವಂಥ ಪದನೇ ತಪ್ಪು. ಬಳಸ್ಕೊಳ್ಳೋ ಪದನೇ ತಪ್ಪು, ಇಂಟರ್ಪ್ರಿಟೇಷನ್ ಸರಿನೇ ತಪ್ಪು ಅಲ್ಲ ಸರ್. ಬಳಸ್ಕೊಳ್ಳೋದಲ್ಲ, ಅದ್ರ ಜೊತೆಗೆ ನಾವು ಬೆಳೆಯೋದು, ಇನ್ನೊಬ್ಬರನ್ನ ಅದನ್ನ ಬೆಳೆಸೋದು. ಸಂಸ್ಥೆಯನ್ನ ಬಳಸಿಕೊಳ್ಳೋದಲ್ಲ, ಸಂಸ್ಥೆಯನ್ನ ಬೆಳೆಸುವುದು. ಅವರು ಬಳಸಿಕೊಂಡ್ರು, ಬೆಳೆಸಲಿಲ್ಲ. ಆದರೆ ಏರಿದ ಮೇಲೆ ಏನಿಯನ್ನು ಕಾಲದಲ್ಲಿ ಒದೆಯುವ ಸಂಸ್ಕೃತಿಯನ್ನು ಈ ನಾಡಿಗೆ ಬಿಡಬೇಡಿ. ಅವ್ರು ಬಿಡಿ. ಇಷ್ಟಾಗಿ ಮೇಡಮ್, ನೀವು ಕೆಲವು ಸಾಹಿತ್ಯದ ಕೃತಿಗಳನ್ನು ಮಾಡಿದ್ರಿ. ಈ ಜೋಶಿಯವರ ಪ್ರಕರಣವನ್ನು ಹೊರತುಪಡಿಸಿದ್ರೆ ನಿಮ್ಮ ಬದುಕಿನಲ್ಲಿ ಯಾವ ಕಹಿ ಘಟನೆಗಳಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾವ ವೈಯಕ್ತಿಕ ಬದುಕಿನಲ್ಲಿಲ್ಲ, ಸಾರ್ವಜನಿಕ ಜೀವನದಲ್ಲಿಲ್ಲ. ಭಾಳ ಜನ ಉತ್ತರ ಕರ್ನಾಟಕದವ್ರಿಗೆ ಪ್ರೋತ್ಸಾಹ ಮಾಡಿ ಅವ್ರಿಗೆ ಇಮೇಜ್ ತಂದು ಕೊಟ್ರಿ, ನಿಮ್ಮ ಇಮೇಜ್ ಬೆಳೆಸ್ಕೊಂಡ್ರಿ, ಸಂಪರ್ಕಕ್ಕೆ ಬಂದ್ರಿ, ಇಡೀ ನಾಡಿನುದ್ದಕ್ಕೂ ಎಲ್ಲಿ ಕರೆದ್ರೂ ಹೋದ್ರಿ. ಈ ಮಧ್ಯೆ ನೀವು ಸಾಹಿತ್ಯ ಕೃಷಿಯ ಜೊತೆಗೆ ವಿದೇಶಗಳಿಗೆ ಭೇಟಿ ಕೊಟ್ರಿ. ಹೌದು ಸರ್. ಅಕ್ಕ ಸಮ್ಮೇಳನಕ್ಕೆ ಹೋದ್ರಿ, ಬೇರೆ ಬೇರೆ ದೇಶಗಳಿಗೆ ಹೋದ್ರಿ. ಅಲ್ಲಿ ನಿಮ್ಮನ್ನು ಹೇಗೆ ಕನ್ನಡಿಗರು ಗುರುತಿಸಿದರು? ಸರ್, ನಾನು ವಿದೇಶಕ್ಕೆ ಹೋದಾಗ ವಿಶೇಷವಾಗಿ ಸೌತ್ ಆಫ್ರಿಕಾ, ಜೋಹಾನ್ಸ್ಬರ್ಗ್, ಅಲ್ಲಿ ಸಂಗ್ರಾಮ ಅನ್ನೋ ಒಂದು ಮಹಾತ್ಮ ಗಾಂಧೀಜಿಯವರ ಮನೆಯನ್ನು ಮ್ಯೂಸಿಯಂ ಮಾಡಿದ್ದಾರೆ. ಅಲ್ಲಿ ಹೋದಾಗ ಅಲ್ಲಿಯ ಜನ ಭಾರತದವರನ್ನು ನೋಡುವ ದೃಷ್ಟಿ ಇದೆಯಲ್ಲ, ಅದು ನನಗೆ ಬಹಳ ಕುತೂಹಲ ಅನ್ನಿಸ್ತು, ಆಶ್ಚರ್ಯ ಅನ್ನಿಸ್ತು. ಅವ್ರು ಏನನ್ನು ಕೇಳಿಲ್ಲ, ನಿಮ್ಮಲ್ಲಿ ಒಂದು ರೂಪಾಯಿ ನೋಟ್ ಕೊಡಿ ಅಂತ ಕೇಳೋರು. ಯಾಕೆಂದರೆ ನಿಮ್ಮ ನೋಟ್ನಲ್ಲಿ ಮಹಾತ್ಮ ಗಾಂಧೀಜಿ ಇದ್ದಾರಲ್ಲ, ಅವರು ನನಗೆ ನಮ್ಮ ನೆಲ್ಸನ್ ಮಂಡೇಲಾ ಅವರಿಗೆ ಪ್ರೇರಣೆಯೇ ಕೊಟ್ಟರು. ಸ್ವಾತಂತ್ರ್ಯ ಸಂಗ್ರಾಮದ ನಮ್ಮಲ್ಲಿ ಅಸ್ಮಿತೆಯನ್ನು, ಸ್ವಾತಂತ್ರ್ಯದ ರುಚಿಗೆ ಬೀಜವಾಗಿ ನಮಗೆ ಪ್ರೇರಣೆಯನ್ನು ಕೊಟ್ಟಂಥವರು ಮಹಾತ್ಮ ಗಾಂಧೀಜಿಯವರು ಅನ್ನುವ ಒಂದು ಗೌರವ ಇದೆಯಲ್ಲ ಸರ್, ಅದು ಬಹಳ ದೊಡ್ಡದು. ನಮ್ಮ ಭಾರತೀಯರು ಅವಿಸ್ಮರಣೀಯ ಘಟನೆ. ಅದು ನಂಗೆ ನಮ್ಮ ಹತ್ರ ಒಂದೊಂದು ರೂಪಾಯಿ ಕೇಳ್ತಾ ಇದ್ರು ಸರ್, ಕೊನೆವರೆಗೂ. ಅದನ್ನು ಕೇಳಿ ಅದನ್ನು ಕಣ್ಣಿಗೆ ಹಚ್ಕೊಳ್ತಾ ಇದ್ರು ಅವರು. ನಮ್ಮ ಗಾಂಧೀಜಿ ಬಗ್ಗೆ ಇರುವಂಥ, ನೀವು ಗಾಂಧೀಜಿ ದೇಶದವರ ಅಂತ ಆ ಒಂದು ಬಹಳ ವಿಸ್ಮಯ ಅನ್ನಿಸ್ತು. ಆಮೇಲೆ ನಾನು ಅಕ್ಕ ಸಮ್ಮೇಳನಕ್ಕೆ ಹೋಗಿ ಅಲ್ಲಿಯ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದು. ಆಮೇಲೆ ಕೇಪ್ ಟೌನ್, ಸೌತ್ ಆಫ್ರಿಕಾದ ಕೇಪ್ ಟೌನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾದ ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ತೌಲನಿಕ ಅಧ್ಯಯನ ಅಂತ ಒಂದು ಪೇಪರ್ ಪ್ರೆಸೆಂಟೇಷನ್ ಕೊಟ್ಟಿದ್ದರು. ನಾನು ಅದನ್ನು ಪ್ರೆಸೆಂಟ್ ಮಾಡಿದೆ. ಬಹುಶಃ ಆಫ್ರಿಕಾ ದೇಶದ ಮಹಿಳೆಯರ ಸ್ಥಿತಿಗತಿ ನಮಗಿಂತಲೂ ವರ್ಸ್ಟ್ ಆಗಿದೆ. ಆಮೇಲೆ ವರ್ಣೀಯ ನೀತಿ ಇದೆಯಲ್ಲ ಸರ್, ವರ್ಗ ಅಂತ ಬೇರೆ ಬೇರೆ ವರ್ಣನೀತಿಯೇ ಬಹಳ ದಾರುಣ ಆಗಿದೆ ಅಂತ ನನಗನ್ನಿಸ್ತು. ಮಹಿಳೆಯ ಸ್ಥಿತಿಗತಿಗಳು ಅಷ್ಟೊಂದು ಗ್ಯಾಪ್ ಇಲ್ಲದೆ ಇದ್ದರೆ ಈ ಬಣ್ಣ ಇದೆಯಲ್ಲ, ಅದು ಬಹಳ ಸಾಮಾಜಿಕ ಅಂತರವನ್ನು ತಂದೊಡ್ಡಿದೆ ಅಂತ ನನಗನ್ನಿಸ್ತು ಅವರನ್ನು. ಆಮೇಲೆ ಅವರು ಗಾಂಧೀಜಿಯವರನ್ನು ನೋಡಿಕೊಳ್ಳುವ ವಿಸ್ಮಯ ನನಗೆ ಬಹಳ ಪ್ರೀತಿ ಅನ್ನಿಸ್ತು. ಅದಾದ ನಂತರ ಆಫ್ರಿಕಾದಲ್ಲಿ ಅಕ್ಕಶ್ರೀ, ಆಮೇಲೆ ಇದು ನಮ್ಮ ಸುತ್ತೂರು ಶ್ರೀಗಳ ನ್ಯೂ ಮೇರಿಲ್ಯಾಂಡಲ್ಲಿರುವಂಥ ಒಂದು ಶೈಕ್ಷಣಿಕ ವಾತಾವರಣ ಇದೆಯಲ್ಲ, ಅದು ನನಗೆ ಇನ್ನೂ ಹೆಚ್ಚು ಅಭಿಮಾನವನ್ನು ಮೂಡಿಸ್ತು. ಆಮೇಲೆ ಕನ್ನಡದ ನಮ್ಮ ಸ್ವಾಮಿಗಳಾಗಲೆಲ್ಲ ಹೇಳ್ತಿರ್ತಾರೆ, ಈ ಸಸಿಗಳನ್ನು ಹಾಕಿಬಿಟ್ಟು ನಮ್ಗೆ ನಾಟಿ ಹಾಕ್ತಾರಲ್ಲ ಸರ್ ಹೊಲಕ್ಕೆ, ನಮ್ಮ ಜನ
ಕರ್ನಾಟಕದಲ್ಲಿ ಇರುವಾಗ ಅಷ್ಟು ಆಕ್ಟಿವ್ ಆಗಿ ಇರ್ತಾರೋ ಇಲ್ಲೋ ಗೊತ್ತಿಲ್ಲ. ಕಿತ್ತು ಹಚ್ಚಿದ್ರ ಕಿತ್ತು ಹಚ್ಚಿದ್ರೆ ಸಿಕ್ಕಾಪಟ್ಟೆ ಅವರು ಸಸಿ ಕಿತ್ತು ಹಚ್ಬೇಕಂತಾರ, ಸಿಕ್ಕಾಪಟ್ಟೆ ಫಲವತ್ತಾಗಿ ಸಿಕ್ಕಾಪಟ್ಟೆ ಹಣ್ಣು ಹಂಪಲ. ನಮ್ಮ ತೋಟದಾರ ಸ್ವಾಮಿಗಳು ಹೇಳ್ತಿದ್ರು, ಒಂದು ನೆಲದ ಸಸಿನ ತಗೊಂಡೋಗಿ ಇನ್ನೊಂದು ನೆಲಕ್ಕೆ ಗಿಡ ಹಾಕಿ ಆಗಿ ಹಣ್ಣಾಗಿ ಅದ್ಭುತ ಬೆಳಿತಾರ ಅವರು. ಅಂತ ಜನ ರೀ ನಮ್ಮವರು. ಅಲ್ಲೆಲ್ಲ ಹೋದಾಗ ಬೆಳೆದಿದ್ದಾರೆ, ಅನಿವಾಸಿ ಕನ್ನಡಿಗರೆಲ್ಲ ಎಷ್ಟು ಅದ್ಭುತವಾಗಿ ಬೆಳೆದಿದ್ದಾರೆ. ನಾವು ನಮ್ಮ ದೇಶ, ನಾಡು, ನುಡಿ, ನೆಲ, ಜಲ ಇದ್ರ ಬಗ್ಗೆ ಅಷ್ಟು ನಮ್ಮಲ್ಲೇ ಇರಲ್ಲ, ಅದ್ರ ಮಹತ್ವ ನಮ್ಗೆ ಗೊತ್ತಿಲ್ಲ. ಅವರು ಅಲ್ಲಿ ಹೋದ್ಮೇಲೆ ಅವರು ನಮಗೆ ತೋರುವ ಆ ಒಂದು ಪ್ರೀತಿ ಇದೆಯಲ್ಲ, ಅವರು ಆ ಒಂದು ನಮ್ಮ ಮೇಲೆ ಇರುವ ಗೌರವ ಇದೆ. ಆಮೇಲೆ ಅವರು ಎಷ್ಟಂತ ಇಂಥ ನಾಲೆಜು ಇದೆ. ನಮ್ಮ ನಾಡಿನ ದೇಶದ ಪ್ರತಿಭಾವಂತರು ಹೊರ ದೇಶದಲ್ಲಿ ಬೇರು ಬಿಟ್ಟು ಬೆಳೆಯುವ ಇದಿದೆಯಲ್ಲ, ಪರಿ ಇದೆಯಲ್ಲ, ತುಂಬ ಅಭಿಮಾನವನ್ನು ಮೂಡಿಸುತ್ತೆ ಸರ್ ಅವರೆಲ್ಲ. ಸಾಹಿತ್ಯ ಕೃತಿಗಳು ಯಾವ ನಿಮ್ಮ ಕೌದಿ? ನಾನು ಈಗಾಗಲೇ ನೀವು ಹೇಳಿದಾಗೆ ನನಗೆ ಫಸ್ಟು ಕವನ ಸಂಕಲನ ನಾಕಾಣೆ ಅಂತ ಕವನ ಸಂಕಲನ. ಅದಕ್ಕೆ ನನಗೆ ಟೈಟಲ್ ಇಡೋಕ್ಕೆ ಹೆಚ್ಚು ಮಾಡಿದವರು ನಮ್ಮ ಜಯಂತ್ ಕಾಯ್ಕಿನಿ ಸರು. ಅದಕ್ಕೆ ಮುನ್ನುಡಿಯನ್ನು ಬರೆದಂಥವ್ರು ಜರಂಗಳಿ ಶಿವಶಂಕರ್ ಅವರು, MP ಪ್ರಕಾಶ್ ಅವರು, ಮತ್ತು ನಮ್ಮ ಬಸವರಾಜ ಬೊಮ್ಮಾಯಿ ಅವರು. 2006ರಲ್ಲಿ ನನ್ನ ಪ್ರಥಮ ಕವನ ಸಂಕಲನ. ಆಮೇಲೆ ಅವತ್ತೇನೆ ನನಗೆ ಮಗಳಿಗೆ ಆಭರಣ ಅನ್ನುವ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಿದ್ದು. ಅದು ಯಾಕೋ ಗೊತ್ತಿಲ್ಲ, ನಾನು ಬೆಂಗಳೂರಿನಲ್ಲಿ ಬಂದ ದಿನಗಳಲ್ಲಿ ಆ ನಯನ ಸಭಾಂಗಣ ಫುಲ್ ಚಿಕ್ಕರದಿತ್ತು. ಬೊಮ್ಮಾಯಿ ಅವರು ಬಂದು ಹೇಳಿದರು, ನೋಡಿ ಯಾವುದೇ ಮೂಲೆಯಲ್ಲಿ ಹಳ್ಳಿಯಲ್ಲಿ ಹುಟ್ಟಿದ ಹೆಣ್ಮಗಳು ಇಲ್ಲಿ ಬೆಂಗಳೂರಿಗೆ ಬಂದು ಹೆಂಗೆ ಬೆಳೆದ್ಬಿಟ್ಟು ಇಷ್ಟು ಮಂದಿ ಕೂಡಾಕಿದ್ದಾಳೆ ಅಂತ ನನಗದೊಂಥರ ಚಲೋ ಅನ್ನಿಸ್ತು. ನೋಡಿ ಈ ಹೆಣ್ಮಗಳು ಎಷ್ಟು, ಈ ಹೆಣ್ಮಗಳು ಪ್ರೀತಿಯಿಂದ ಇಷ್ಟು ಜನ ಕುಡಿದಿರಲ್ಲ ಅಂತ. ತಾರಾ ಅವರು, ಆಮೇಲೆ MP ಪ್ರಕಾಶ್ ಅವರು ನನ್ನ ಕವನವನ್ನು ಮೆಚ್ಚಿಕೊಂಡು ಇವಳ ಕಾವ್ಯದಲ್ಲಿ ಶ್ರವ್ಯ ಗುಣ ಅಷ್ಟೇ ಅಲ್ಲ, ದೃಶ್ಯ ಗುಣ ಎಷ್ಟು ಇದೆ ಅಂತ ಭಾಳ ಚೆನ್ನಾಗಿ ಹೇಳಿದರು. ಕವಿತೆಯನ್ನು ಈಗ ನಮ್ಮ ಕಡೆ ಹೇಳ್ತಾರಲ್ಲ ಸರ್, ಇದು ಕುದುರೆಯ ಕುಣಸವ ಬಂದಾನ ಅನ್ನೋದು, ಅಜ್ಜನ ಕೋಲಿದು ನಮ್ಮಯ್ಯ ಕುದುರೆ ಅನ್ನೋ ಈ ಗೀತೆಗಳು ನಮಗೆ ದೃಶ್ಯವನ್ನು ಕಟ್ಟಿಕೊಡ್ತವೆ. ನಮ್ಮ ಬಾಲ್ಯಕ್ಕೆ ಹೋಗ್ತೀವರು ದುರುಮುರುಗಿ ಅವರು, ಆಮೇಲೆ ಅವ್ರು ಬರೋರು ಆ ದೃಶ್ಯವನ್ನು ಕಟ್ಟಿಕೊಡ್ತಾವಲ್ಲ, ಅಂತಹ ಗುಣಗಳು ನನ್ನ ಕಾವ್ಯದಲ್ಲಿ ತುಂಬ ಇದೆ ಅಂತ ಭಾಳ ಹೊಗಳಿದ್ರು. ನಾಕಾಣೆ ಕವಿತೆಯನ್ನು, ಕವನ ಸಂಕಲನ. ಚಂಪಾ ಅವರು ಅದಕ್ಕೆ ಮುನ್ನುಡಿಯನ್ನು ಬರೆದುಕೊಟ್ರು. ಅದಾದ ನಂತರ 2012ರಲ್ಲಿ ಗರಿ ಮತ್ತು ಕೌದಿ ಅನ್ನುವ ಕೃತಿಯನ್ನು ಬಿಡುಗಡೆ ಮಾಡಿದೆ. ಅದಾದ ನಂತರ ಪರೀಕ್ಷಾ ಸಿದ್ಧತೆ, ನಮ್ಮ UPSC ಪರೀಕ್ಷೆಯಲ್ಲಿ ಕಟ್ಟುವಂಥ ಮಕ್ಕಳಿಗೆ, ಆಮೇಲೆ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಕಂಟೆಂಟ್ ಇರುತ್ತೆ ಸರ್, ಇಂಗ್ಲೀಷ್ ಬರಲ್ಲ, ಪ್ರೆಸೆಂಟೇಷನ್ ಗೊತ್ತಿರಂಗಿಲ್ಲ, ಇಂಗ್ಲೀಷ್ ಬರಲ್ಲ. ಅದು ಅವ್ರಿಗೆ ಒಂದು ಹಿಟ್ ಆಗುತ್ತೆ. ಅದಕ್ಕೆ ಹೊರಗಡೆ ಬರೋದು ಹೆಂಗೆ ಅಂತ ತಜ್ಞರಿಂದ ಆರ್ಟಿಕಲ್ಸನ್ನು ಎಲ್ಲ ಕಲೆಕ್ಟ್ ಮಾಡಿ ಅದೊಂದು ಬರೆದೆ. ಉದ್ಯೋಗ ವಾಹಿನಿ, ಗ್ರಾಮೀಣ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಹೆಂಗೆ ಕಲ್ಪಿಸ್ಕೋಬೋದು ಅನ್ನೋದನ್ನು ರೂಟ್ಸೆಡ್ ಸಂಸ್ಥೆ, ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಸ್ಪಾನ್ಸರ್ಶಿಪ್ಪಲ್ಲಿ ಅದೊಂದು ಕೃತಿಯನ್ನು ಬರೆದೆ, ಉದ್ಯೋಗ ವಾಹಿನಿ ಅಂತ. ಅದಾದ ನಂತರ ಕದಳಿಯ ಮಾರ್ಗ, ಅಕ್ಕನ ಏನು ಒಂದು ಅನುಭವ ಇದೆಯಲ್ಲ ಸರ್, ಅದನ್ನೇ ಅಕ್ಕ ವಿವಿಧ ಸಾಹಿತ್ಯದಲ್ಲಿ ರೂಪುಗೊಳ್ಳುವ ಪರಿ ಇದೆಯಲ್ಲ, ಅದನ್ನು ಒಂದು ಕೃತಿಯನ್ನಾಗಿ ಮಾಡಿದೆ. ಇನ್ನೊಂದು ಮಹಿಳಾ ಸ್ತ್ರೀವಾದದ ನೆಲೆಯಲ್ಲಿ ಯಶೋಧರೆ ಮಲಗಿರಲಿಲ್ಲ ಅಂತ, ಬುದ್ಧನ ಯಶೋಧೆಯ ದೃಷ್ಟಿನಲ್ಲಿ ಮಹಿಳೆಯ ಪರ ಕವನ ಸಂಕಲನಗಳು. ಯಶೋಧರೆ ಮಲಗಿರಲಿಲ್ಲ ಅನ್ನುವ ಇನ್ನೊಂದು ಕವನ ಸಂಕಲನ. ಕಸೂತಿ ಅನ್ನೋದು. ನನ್ನ ಎಲ್ಲ ಕವನ ಸಂಕಲನಗಳು ಈ ಕಳೆದು ಹೋದಂತಹ ಗ್ರಾಮ್ಯ ಜೀವನದ ಒಂದು ಮೆಟಾಫರ್ ಅದನ್ನು ರೂಪಿಸಿಕೊಂಡೇ ಕವಿತೆಗಳು ರೂಪುಗೊಂಡಿವೆ. ಅದಾದ ನಂತರ ಜೀವನ್ಮುಖಿ ಅನ್ನುವ ಕೃತಿ, ಅದು ಕರ್ನಾಟಕದ 85 ಮಹಿಳಾ ಸಾಧಕಿಯರ ಜೀವನ ಚರಿತ್ರೆಯನ್ನು ನಾನೇ ಸಂದರ್ಶನ ಮಾಡಿ ಬರೆದಿದ್ದು. ಹಾಗೇನೆ ಇನ್ನೊಂದು ಅದೇ ನೆನಹಿನ ನದಿಗಳು ಅನ್ನುವ ಒಂದು ಕೃತಿ. ಹೀಗೆ ಆಮೇಲೆ ನನ್ನ ಸಂಶೋಧನೆ ಕೃತಿ ಮಹಿಳೆಯ ಮತ್ತು ಅಸಂಘಟಿತ ವಲಯ, ವುಮೆನ್ ಇನ್ ಅನ್ಆರ್ಗನೈಸ್ಡ್ ಸೆಕ್ಟರ್, ಸೋಶೋ ಎಕಾನಮಿಕ್ ಪ್ರಾಸ್ಪೆಕ್ಟ್ಸ್, ಸಿನಾರಿಯೋ ಅನ್ನೋ ಒಂದು ಕೃತಿಯನ್ನು ಬರೆದೆ. ಆಮೇಲೆ ನಮ್ಮ ಡಿಲಿಟ್ ಇದರದ್ದು ವಿದ್ಯುನ್ಮಾನ ಮಾಧ್ಯಮದಲ್ಲಿ, ವಿಶೇಷವಾಗಿ ಇಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಮಹಿಳೆಯ ಪ್ರತಿನಿಧೀಕರಣ ಹೇಗಿದೆ ಅನ್ನೋದರ ಕುರಿತು ಸಂಶೋಧನಾ ಕೃತಿಯನ್ನು ಬರೆದೆ. ಈಗಾಗಲೇ ಒಂದು 13-14 ಕೃತಿಗಳು ಬಿಡುಗಡೆಗೊಂಡಿವೆ. ಇನ್ನೊಂದು ಬರ್ತಾ ಇದೆ, ಅಭಿನಂದನಾ ಗ್ರಂಥ ಈಗಾಗಲೇ ಸಲ್ಲಿಕೆ ಆಗಿದೆ. ಅದನ್ನು ಇನ್ನೂ ಹೊಸ ರೂಪದೊಂದಿಗೆ ಬರುವ ಒಂದು ರೂಪ ತಾಳ್ತಾ ಇದೆ. ಅದು ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಮಾರ್ಗದರ್ಶನ ಬೇಕು. ಅದು ಕೂಡ ಒಂದು ಅಭಿನಂದನಾ ಸಮಾರಂಭವೂ ಕೂಡ ಆಗಿದ್ದು, ಬಹುಶಃ ಕರ್ನಾಟಕದ ಮಟ್ಟಿಗೆ 50 ವರ್ಷಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ಕೊಂಡಂತಹ, ಅಭಿನಂದನಾ ಗ್ರಂಥವನ್ನು ಸಲ್ಲಿಸ್ಕೊಂಡಂಥ ಮಹಿಳೆ ಇದಾರೋ ಇಲ್ವೋ ಗೊತ್ತಿಲ್ಲ. ಅದನ್ನೇ ಮಲ್ಲಿಕಾ ಗಂಟಿ ಮೇಡಮ್ ಹೇಳ್ತಾ ಇದ್ರು, ನೀನೇ ನಿರ್ಮಲ ಫಸ್ಟ್ ಹೇಳಿದವಳು, ತೊಗೊಂಡವಳು ಅಂತ.
ನಾವೆಲ್ಲ 60 ವರ್ಷ ಆದರೂ ಸಿಗಲಿಲ್ಲ, ನಿನಗೆ 50 ವರ್ಷಕ್ಕೆ ಅಭಿನಂದನೆ ಗ್ರಂಥ ಸಲ್ಲಿಕೆ ಆಯಿತು ಅಂತ ಹೇಳಿದ್ದು. ಎಷ್ಟರ ಮಟ್ಟಿಗೆ ಅಭಿಮಾನವೋ ಗೊತ್ತಿಲ್ಲ, ಅದೊಂದು ಆಗಿತ್ತು ಸರ್. ಅದಕ್ಕೂ ಕೂಡ ಒಳ್ಳೆಯ ವಿಶೇಷ ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಗರಿ ಕಾರ್ಯಕ್ರಮಕ್ಕೆ ನಮ್ಮ ತುಮಕೂರಿನ 108 ವರ್ಷ ಸಿದ್ಧಗಂಗಾ ಶ್ರೀಗಳು ಬಂದಿದ್ದು. ಹೀಗೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಒಂದು ಹುಚ್ಚು. ಸರಿ ಮೇಡಮ್, ಈಗ ನೀವು ಇಷ್ಟೆಲ್ಲ ಸಾಧನೆಗಳನ್ನು ಮಾಡ್ತಾ ಬಂದ ಮೇಲೆ ಒಂದು ಬದುಕಿನಲ್ಲಿ ಸಂತೃಪ್ತ ಭಾವ ಇರ್ತದೆ. ಈ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂಗೆ ಭಾಳ ವಿಚಿತ್ರ ಘಟನೆಗಳು ನಡೀತಾವೆ. ನಮ್ಮ ಕನ್ನಡ ಸಂಸ್ಕೃತಿಯಲ್ಲಿ, ಕನ್ನಡ ನೆಲದಲ್ಲಿ ಅಕ್ಕಮಹಾದೇವಿಗೆ ಬಹಳ ದೊಡ್ಡ ಎತ್ತರದ ಸ್ಥಾನವನ್ನು ಕೊಟ್ಟಂಥ ಪರಂಪರೆ ನಮ್ಮದು. ಈಗ ಮಹಿಳೆ ಹೇಗೆ ತನ್ನ ಮುಕ್ತ ಬದುಕನ್ನು ಅನುಭವಿಸ್ತಾಳೆ, ಮಹಿಳೆ ಒಬ್ಬಂಟಿಯಾಗಿರೋದ್ರ ಬಗ್ಗೆ ಇತ್ತೀಚೆಗೆ ಫಿಲ್ಮ್ ಆ್ಯಕ್ಟ್ರೆಸ್ ಭಾವನಾ ರಾಮಣ್ಣ ಅವ್ರದ್ದು ತಾಯಿಯ ಮದುವೆ ಆಗದೆ ಮಗುವನ್ನು ಪಡೆಯೋದು, ಇವನ್ನೆಲ್ಲ ತುಂಬ ಕನ್ಸರ್ವೇಟಿವ್ ಮನಸ್ಥಿತಿಯಿಂದ ನೋಡೋದಿದೆಯಲ್ಲ. ಆಮೇಲೆ ನಾನು ಎಷ್ಟೋ ಸಲ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೇಳಿ, ನೀವು ಯು ಆರ್ ವೆರಿ ಫ್ರ್ಯಾಂಕ್, ಯು ಆರ್ ವೆರಿ ಪ್ರೋಗ್ರೆಸಿವ್. ಇದನ್ನು ನಾವು ಕ್ಷುಲ್ಲಕವಾಗಿ ಮಹಿಳೆಯರ ವಿಷಯ ನೋಡೋದು ನಡ್ಕೊಳ್ಳೋದಿದೆಯಲ್ಲ, ಇದು ಯಾಕೆ ಮತ್ತು ಇದು ಹೆಂಗೆ ಹೋಗ್ಬೇಕಂತ ನೀವು ಅನುಭವಿಸ್ರಿ ಸರ್? ಅದು ತಪ್ಪು. ಯಾಕೆಂದರೆ ಭಾವನಾ ಅವರ ಬದುಕಿನ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಕ್ಕು ಅವ್ರಿಗಿದೆ. ಸುಪ್ರೀಂ ಕೋರ್ಟ್ ಕೊಟ್ಟಿದೆ, ಹ್ಯೂಮನ್ ರೈಟ್ಸ್ ಕಮಿಷನ್ ಹೇಳುತ್ತೆ, ತಪ್ಪೇನಿಲ್ಲ. ನಾನು ಐ ಥಿಂಕ್ ಅವರೇ ಹೇಳ್ತಾ ಇದ್ರು, ನನ್ನನ್ನು ಕಾಂಗ್ರಾಚುಲೇಟ್ ಮಾಡಿದ ಸಾಧಕರಲ್ಲಿ ನೀವೇ ಫಸ್ಟ್ ಮೇಡಮ್. ನಾನು ಫಸ್ಟ್ ಸುದ್ದಿ ತಕ್ಷಣ ಫೋನ್ ಮಾಡಿದೆ. പക്ഷെ ನಾಳೆ ಅವರ ಸಂದರ್ಶನ ಇದೆ. ಭಾವನಾ ಅವರು ನನಗೆ ಸಮಯ ಕೊಟ್ಟಿದ್ದಾರೆ, ನೀವು ಒಬ್ಬ ಪ್ರಗತಿಪರ ಚಿಂತಕರಾಗಿ ನೀವು ನನಗೆ ಸಂದರ್ಶನ ಮಾಡಲೇಬೇಕು ಅಂತ ಅವರೇ ಫೋನ್ ಮಾಡಿ ಹೇಳಿದ್ದಾರೆ. ಇಲ್ಲ, ಯಾಕಂದರೆ ಅದನ್ನು ಭಾಳ ವಿಕಾರವಾಗಿ ನೋಡೋದು ನಮಗೆ ತಿಳಿದಂಗೆ ಅರ್ಥೈಸೋ ಸರಿಲ್ಲ. ನನಗೆ ಎಷ್ಟೋ ಸಲ ನೀವು ಮಹಿಳೆ ಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾ ಮಹಿಳೆಯರ ವೈಯಕ್ತಿಕ ಬದುಕನ್ನು ಶೀಲಹರಣ ಚಾರಿತ್ರಿಕವಾಗಿ ಮಾತಾಡಿದಾಗ ವಿರೋಧಿಸಿದ್ರಿ. ಅವ್ರು ಕಂಡಂಗೆ ಬದುಕ್ತಾರೆ, ನಾವ್ಯಾಕಂತ. ಈ ಮಹಿಳಾ ವಿರೋಧಿ ಧೋರಣೆ ಬಗ್ಗೆ ಏನು ಹೇಳ್ತೀರಿ ಮೇಡಮ್? ಸರ್, ನೀವು ತುಂಬ ನಂಬಿಕೊಂಡಂಥ ಒಬ್ಬ ಚಿಂತಕ, ಫಿಲಾಸಫರು ಯಶೋನ್ ಬಗ್ಗೆ ನೀವು ತುಂಬ ಮಾತಾಡ್ತೀರ. ಇತ್ತೀಚೆಗೆ ತಮ್ಮ ಆರ್ಟಿಕಲನ್ನು ಓದಿದೆ ನಾನು. ಎಷ್ಟು ಅವರು ಆತ್ಮದ ಮುಕ್ತತೆಯ ಬಗ್ಗೆ, ದೇಹ ಬಿಡಿ, ದೇಹಕ್ಕೆ ಆಗುವ ಯಾವ ಘಟನೆಗಳಿಗೂ ಕೂಡ ನಾವು ಜವಾಬ್ದಾರರಿಲ್ಲ. ದೇಹದ ತೃಷಿಯಾಗ್ಬೋದು, ಈ ಐಹಿಕ ಸುಖಗಳು ಅಷ್ಟು ಪ್ರಾಧಾನ್ಯ ಆಗಲ್ಲ. ಆತ್ಮ ಸುಖ ಇದೆಯಲ್ಲ, ಆತ್ಮದ ನಿರ್ಬಿಡೆ ಇದೆಯಲ್ಲ, ಅದಕ್ಕೆ ನಮ್ಮ ಶರಣರು ಬಹಳ ಒತ್ತನ್ನು ಕೊಟ್ಟರು. ಆಂತರಿಕವಾಗಿ ಬದುಕೋದು, ಆ ನಡೆ ಮತ್ತು ನುಡಿ, ಆ ಒಂದು ಜಡ್ಜ್ ಏನಿದಾನಲ್ಲ, ಅಂತರಾತ್ಮದ ಜಡ್ಜಕ್ಕೆ ನೀವು ಉತ್ತರ ಕೊಡುವಾಗ ನಿಮಗೆ ಶಕ್ತಿ ಇದ್ದರೆ ಸಾಕು. ಭಾವನಾ ಸರಿಯಾಗಿ ಉತ್ತರನೂ ಕೊಟ್ಟಿದ್ದಾರೆ. ಹೌದು, ಉತ್ತರ ನನಗೆ ಅವರು ಓಶೋನ್ ಲೆವೆಲ್ಗೆ ಅವ್ರ ಮಾತು ಅನಿಸ್ತು ನನಗೆ. ಹೆಣ್ಣಿಗಿರುವ ಭಾವನೆಗಳು, ಹೆಣ್ಣಿಗಿರುವ ಉದ್ದೀಪನ ಪ್ರಕ್ರಿಯೆ, ಮತ್ತು ತಾಯಿಯಾಗುವಂಥ ಜವಾಬ್ದಾರಿ, ತುಡಿತ, ಉತ್ಕಟ ಬಯಕೆ. ಯಾಕೆ ನಾವು ನಿಮಗೆ ಯಾರು ತೊಗೊಂಡ್ರಿ ಏನೋ ಅದನ್ನೆಲ್ಲ ತೊಗೊಂಡು ನಾವೇನು ಮಾಡೋದಿಲ್ಲ ಆ ರೀತಿ ಸಂದರ್ಭದಲ್ಲಿ. ಈಗ ಹೊಸ ಜನ್ರೇಷನ್ಗೆ ಈ ಥರ ಮಾತಾಡಿದ್ರೆಲ್ಲ ಸಹಿಸ್ಕೊಳ್ಳಲ್ಲ ಮೇಡಮ್. ಸರ್, ಅದು ಯಾವುದೇ ಒಂದು ವಿಚಾರ ಪ್ರಗತಿಪರವಾಗಿ ಬಂದಾಗ ನಮ್ಮ ಸಮಾಜ ಇವತ್ತೂ ಸ್ವೀಕರಿಸಿಲ್ಲ. ಅದು ಹೆಣ್ಮಕ್ಳ ವಿಷಯಕ್ಕೆ ಬಂದಾಗ, ಹೆಣ್ಣುಮಕ್ಕಳ ವಿಷಯ ಬಂದಾಗ ಇದು ನಾವು ಭಾವನಾ ವಿಷಯ ಹೊಸದೇನಲ್ಲ. ನೀವು ಬಹಳ ಚಿಂತನೆಯನ್ನ ಮಾಡಿ ಇವತ್ತು ಮಹಾಭಾರತ ರಾಮಾಯಣವನ್ನು ಪೂಜಿಸುವ ಜನ. ಕುಂತಿ ಏನು, ಅದೇ ಅವನ್ನೆಲ್ಲ ಏನು ಅವನ್ ಪ್ರಶ್ನೆ ಮಾಡಂಗಿಲ್ಲ ನೀವು. ಅಲ್ಲ, ನೀವು ಮಾಡಲ್ಲ. ಆಮೇಲೆ ದ್ರೌಪದಿ ಪಾತ್ರವನ್ನ ನೀವು ಪ್ರಶ್ನಿಸಲ್ಲ. 5 ಜನ ಗಂಡಂದಿರನ್ನ ಪ್ರಶ್ನಿಸಲ್ಲ. ಅವರನ್ನ ಪೌರಾಣಿಕ ಪಾತ್ರಗಳನ್ನಾಗಿ ಮಾಡಿ ಪೂಜಿಸ್ತೀರಾ. ಅದೇ ಒಂದು ಪಾತ್ರ ನಮ್ಮ ಮಧ್ಯೆನೇ ಹುಟ್ಕೊಂಡಾಗ, ನಮ್ಮ ಮನೆ ಹೆಣ್ಮಗಳೇ ಹಂಗೆ ಮಾಡಿದಾಗ ಯಾಕೆ ದಿವಸಿಸ್ತೀರಾ? ಯಾಕೆ ದೂರವಿಟ್ಟು ನಂಬ್ತೀರಾ? ಅದು ಬೇಡ ಅಲ್ವಾ? ಅದು ಬಹಳ ಬಹುಮುಖ ವ್ಯಕ್ತಿತ್ವಗಳು ಅಂತ ಅನ್ಸುತ್ತೆ. ಅಲ್ಲ, ಅದು ಒಂಥರ ಹಿಪೋಕ್ರಸಿ ಅನ್ಸುತ್ತೆ, ಮುಖವಾಡಗಳ ಬದುಕು ಅನ್ಸುತ್ತೆ ನನಗೆ. ಭಾವನಾ ಅವರ ಬದುಕನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಅವ್ರಿಗೆ ಇದ್ದೇ ಇದೆ. ಅದನ್ನು ಪ್ರಶ್ನಿಸುವ, ಅದನ್ನು ತುಚ್ಛವಾಗಿ ಲಘುವಾಗಿ ಕಾಣುವ ಹಕ್ಕು ಯಾರಿಗೂ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಈಗ ಈ ಥರದ ವಿಚಾರಧಾರೆಗಳು, ಈಗ ಬಹುದೊಡ್ಡ ಹುದ್ದೆಯಿಂದ ನಿವೃತ್ತರಾದ್ರಿ, ಬೆಂಗಳೂರಂಥ ಬೃಹತ್ ನಗರದಲ್ಲಿ ಮನೆಯನ್ನು ಕಟ್ಕೊಂಡ್ರಿ. ಮುಂದಿನ ದಿನಗಳಲ್ಲಿ ಸರ್ಕಾರ, ಸಮಾಜ ಏನಾದರೂ ಜವಾಬ್ದಾರಿ ಕೊಟ್ಟರೆ ಪೂರೈಸುವಂಥ ಮನಸ್ಥಿತಿ ಇದೆಯಾ? ಯಾಕಂದ್ರೆ ಇವರ ಗೆಜೆಟೆಡ್ ಕ್ಲಾಸ್ 1 ಆಫೀಸರ್ ಇನ್ ಸೆಂಟ್ರಲ್ ಡಿಪಾರ್ಟ್ಮೆಂಟ್, ಕೇಂದ್ರ ಸರ್ಕಾರದ ಬಹಳ ದೊಡ್ಡ ದೂರದರ್ಶನ ಮತ್ತು ರೇಡಿಯೋದಲ್ಲಿ ಪೊಸಿಷನ್ ಅನುಭವಿಸ್ತವ್ರು. ಸರ್ಕಾರ ಅಥವಾ ಸಮಾಜ ಏನಾರು ಒಂದು ಅಸೈನ್ಮೆಂಟ್ ಕೊಟ್ಟರೆ, ಮಹಿಳಾ ಪರ ಇರ್ಬೋದು, ಸಾಮಾಜಿಕ ನ್ಯಾಯವನ್ನು ಒದಗಿಸುವಂಥ ಹುದ್ದೆ ಕೊಟ್ಟರೆ ನಿಭಾಯಿಸ್ತೀರಾ? ಖಂಡಿತ ಸರ್. ನನಗೆ ಸ್ಫೂರ್ತಿ ಅನ್ನೋದು ಅಥವಾ ಇದು ಅನ್ನೋದು
ಎಂದೂ ಕುಂದಿಲ್ಲ. ಹೆಚ್ಚು ಕೆಲಸ ಕೊಟ್ಟಷ್ಟು ನನಗೆ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡೋ ಹುಮ್ಮಸ್ಸಂತೂ ಇದೆ. ಆದರೆ ನನಗೆ ಬಯಸೋದು ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ, ಇವೆರಡನ್ನು ನಾನು ಭಾಳ ಗೌರವಿಸ್ತೀನಿ. ಅದನ್ನು ಕೊಡುವಂಥ ಯಾವುದಾದ್ರೂ ಅಧಿಕಾರ ಅಥವಾ ಜವಾಬ್ದಾರಿಗಳು ಬಂದರೆ ನಾನು ಖಂಡಿತ ನಿರ್ವಹಿಸ್ತೀನಿ. ಹೀಗಾಗಿ ನನಗೆ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಂತ ತುಂಬ ಆಸೆ ಇದೆ ಸರ್. ಮಾಡಿರಿ 35 ವರ್ಷ ಸಾಕಷ್ಟು. ಅದು ಕೂಡ ಇದೆ. ಅದಕ್ಕೆ ರಿಲೇಟೆಡ್ಡು ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ವಿಶೇಷವಾಗಿ ಮಹಿಳೆಯರಿಗೆ ಏನಾದರೂ ಈ ಥರದ ಈಗ ಇಷ್ಟು ಆದರೂ ಕೂಡ ಮಹಿಳೆಯರ ಶೋಷಣೆ ನಿಂತಿಲ್ಲ. ಮಹಿಳೆಯನ್ನ ನೋಡುವ ದೃಷ್ಟಿಕೋನ, ದೇಹ ಮೂಲದಿಂದ ನೋಡುವ ದೃಷ್ಟಿಕೋನ ನಿಂತಿಲ್ಲ. ಅವಳನ್ನು ಬುದ್ಧಿ ಮೂಲದಿಂದ ನೋಡುವ ದೃಷ್ಟಿಕೋನಕ್ಕೆ ಅದು ಬದಲಾಗಿ ಅನುಭವಿಸುವ ದೃಷ್ಟಿಕೋನ ನಿಂತಿಲ್ಲ, ಅನುಭವಿಸುವಿಂದ ನೋಡೋದು. ಇನ್ನೂ ಆಕೆಯನ್ನು ನೋಡೋದು ಬ್ಯೂಟಿಫುಲ್ ಆಗಿದ್ದಾಳಲ್ಲ, ಚೆಂದಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಳಲ್ಲ, ಅದು ಫಸ್ಟ್ ಬರುತ್ತೆ. ಅವಳ ಬುದ್ಧಿಮತ್ತೆ ಇಷ್ಟಿದೆಯಲ್ಲ, ಅವಳ ವಿಚಾರಧಾರೆ ಹಿಂಗಿದೆಯಲ್ಲ, ಅವಳ ವ್ಯಕ್ತಿತ್ವ ಹಿಂಗಿದೆಯಲ್ಲ, ಅವಳ ಬರವಣಿಗೆ ಹೀಗಿದೆಯಲ್ಲ, ಅವಳ ನಿರೂಪಣೆ ಹೀಗಿದೆಯಲ್ಲ. ಅಂದ್ರೆ ಒಳಗೆ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋದನ್ನ ನೋಡೋದು ಕಲ್ತಿಲ್ಲ ನಾವು. ಕಲಿತಿಲ್ಲ. ಆತ್ಮ ನೋಡಂಗಿಲ್ಲ, ಆತ್ಮ ನೋಡಿ ಒಳಗೆ ಸುಳಿಯುವ ಆತ್ಮ ನೋಡಂಗಿಲ್ಲ, ಹೊರಗಿನ ದೇಹ ನೋಡು. ನಾನು ವಿಚಾರ ಮಾಡ್ತಿದ್ದೆ, ನೀವು ಪಿ ಜಿ ಒಳಗಿದ್ದಾಗ ಹೆಂಗೆ ತೆಲಿಗೆ ಎಣ್ಣೆ ಹಚ್ಕೊಂಡು ಸೀರೆ ಉಟ್ಕೊಂಡು ಗೌರವನಂಗೆ ಇರ್ತಿದ್ರಿ. ಇವತ್ತು ಒಂದು 30 ವರ್ಷ ಆದಮೇಲೆ 35 ವರ್ಷ ಆದಮೇಲೆ ಹಿಂಗೆ ಅಗದಿ ಮಾಡರ್ನ್ ಆಗಿ ಬಂದು ಕುಂತಾಗ ಸಿ ದಿಸ್ ಚೇಂಜ್ ಟು ಬಿ ಎಕ್ಸೆಪ್ಟೆಡ್. ಟ್ರಾನ್ಸ್ಫಾರ್ಮೇಷನ್ ಈ ನಮ್ಮ ಮಕ್ಕಳು ಮಾಡ್ತಾರೆ. ಈಗಿನ ಜನ್ರೇಷನ್ ಎಲ್ಲಿ ಕೇಳ್ತಾರೆ ರೀ? ತಲೆ ತುಂಬ ಸರಗೊತ್ಕೊಂಡು ಅಡ್ಡಾಡ ಅಂದ್ರೆ ಎಲ್ಲಿ ಕೇಳ್ತಾರೆ? ಅವ್ರ ನಮ್ಮ ಏಜಿಗೆ ಮತ್ತೆ ಬರ್ಬೋದು, ಹೇಳಕ್ಕಾಗಿಲ್ಲ. ಹಿಸ್ಟ್ರಿ ರಿಪೀಟ್ಸ್ ಅಂತ ಅಲ್ಲ, ಬಟ್ ದೇ ಎಂಜಾಯ್ ದ ಫ್ರೀಡಮ್. ಆ ಫ್ರೀಡಮನ್ನು ಎಂಜಾಯ್ ಮಾಡೋಂಥ ಅವಕಾಶ ನಾವು ಕೊಟ್ಟಾಗ ಈ ಥರ ಕನ್ಸರ್ವೇಟಿವ್ ಆಗಿ ವಿಚಾರ ಮಾಡೋದು ಇದೆಯಲ್ಲ, ಅದು ಭಾಳ ಅಪಾಯಕಾರಿ. ಇವತ್ತು ನಂಗೆ ಭಾಳ ಆಶ್ಚರ್ಯ ಆಗಿದ್ದು ಅಂದರೆ, ನೀವು ಹೇಗೆ ಹಳ್ಳಿಯಿಂದ ಬಂದು ಒಬ್ಬ ಹಳ್ಳಿ ಹುಡುಗಿ ಅಧಿಕಾರಿಯಾದ ಪರಿ ಇದೆಯಲ್ಲ ಅದನ್ನು ಹೇಳಿದ್ರಿ. ಮಂಗಳೂರಿನ ರಿಫೈನ್ಡ್ ಸಂಸ್ಕೃತಿಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡದ್ರ ಬಗ್ಗೆ ಮಾತಾಡಿದ್ರಿ. ಮತ್ತು ಈ ಇಲಾಖೆಯ ಪ್ರೊಫೆಷ್ನಲ್ ಜಲಸ್ ಬಗ್ಗೆ ಮಾತಾಡಿದ್ರಿ. ಇದೆಲ್ಲದರ ಜೊತೆಗೆ ನಿಮ್ಮ ಬಾಳ ಸಂಗಾತಿ ಚಂದ್ರಶೇಖರ್ ಅವರು ನಿಮ್ಮನ್ನು ಎಲ್ಲ ರೀತಿಯಿಂದನೂ ಬೆಂಬಲಿಸ್ತಾ ಬಂದರು. ಸೊ ಈ ವಿಷಯವಾಗಿ ಏನು ಹೇಳಲಿಕ್ಕೆ ಬಯಸ್ತೀರಿ ಮೇಡಮ್? ಸರ್, ವ್ಯಕ್ತಿಗತವಾಗಿ ಹೇಳೋದಾದರೆ ಅವರು ನನ್ನ ವೈಯಕ್ತಿಕ ಜೀವನದಲ್ಲಿ ಎಂದೂ ಅಡ್ಡ ಬಂದಿಲ್ಲ. ಏನೋ ಮಾಡ್ಕೊಂಡಿರು ಅಂತ ಬಂದಿದ್ದಾರೆ. ನಾನು ಅವ್ರಿಗೆ ಸ್ಪೇಸ್ ಅಂತಾರಲ್ಲ ಸರ್, ನಾವು ಎಷ್ಟೇ ಅಂದರೂ ಕೂಡ ನಾವು ಎಷ್ಟು ಪರಸ್ಪರಗೆ ಸ್ಪೇಸ್ ಕೊಡ್ತೀವೋ, ಅದು ಗಂಡು ಹೆಣ್ಣು ಇರ್ಬೋದು, ಬಾಯ್ ಫ್ರೆಂಡ್ಸ್ ಇರ್ಬೋದು, ಲಿವಿಂಗ್ ರಿಲೇಷನ್ಶಿಪ್ಪಲ್ಲೇ ಇದ್ದವರು ಇರ್ಬೋದು, ಹುಡುಗಿನೇ ಇರ್ಬೋದು, ಹುಡುಗನೇ ಇರ್ಬೋದು, ಯಾವುದೇ ಸಂಬಂಧದಲ್ಲಿ ನಾವು ಎಷ್ಟು ಪರಸ್ಪರರಿಗೆ ಸ್ಪೇಸ್ ಕೊಡ್ತೀವೋ ಅಷ್ಟು ಸಂಬಂಧಗಳು ಮಧುರವಾಗಿರ್ತವೆ ಅಂತ ನನ್ನ ಅನುಭವ. ಇದರಲ್ಲಿ ನಾವು ಪ್ರೀತಿ ಅಂದ ತಕ್ಷಣ ಅದು ನನ್ನ ಸ್ವತ್ತು ಅಂತ ಮಾಡ್ತೀವಿ, ಪೊಸೆಸಿವ್ನೆಸ್ ಹೋಗ್ತೀವಿ. ಅದು ಎಷ್ಟೋ ಸಲ ಸಂಬಂಧಗಳನ್ನು, ಕೌಟುಂಬಿಕ ಜೀವನವನ್ನು ಹಾಳು ಮಾಡೋಕ್ಕೆ ಅಥವಾ ಈ ವಿಚ್ಛೇದನೆಯಂತಹ ಜಾಸ್ತಿ ನೋಡ್ತಾ ಇದೀವಿ, ಆಗಕ್ಕೆ ಸಾಧ್ಯ. ಡೈವರ್ಸ್ ಇನ್ಸಿಡೆಂಟ್ಸ್ ಆರ್ ಇನ್ಕ್ರೀಸಿಂಗ್. ಹೆಣ್ಣು ಮಕ್ಕಳು ಕೂಡ ಸ್ವಾವಲಂಬಿಗೆ ಹೆಚ್ಚು ಆದಾಗ ನನಗೆ ಹೆಚ್ಚು ಸ್ವಾತಂತ್ರ್ಯ ಬೇಕು ಅನ್ನುವ ಆತುರದಲ್ಲಿ ನನಗೆ ಕೊಡಮಾಡಲ್ಪಟ್ಟಂತಹ ಅನೇಕ ಜವಾಬ್ದಾರಿಗಳು, ಸಾಮಾಜಿಕ ಚೌಕಟ್ಟುಗಳು ಅಥವಾ ನನಗೆ ನಾನೇ ಮಾಡಬೇಕಾದಂಥ ಕೆಲವು ಮೂಲಭೂತ ಕರ್ತವ್ಯಗಳು, ತಾಯಿ, ಹೆಂಡತಿ, ತಂಗಿ, ನಾದಿನಿ, ಇಂಥ ಅನೇಕ ಒಂದು ಬೇಸಿಕ್ ಕೌಟುಂಬಿಕ ಪಾತ್ರಗಳು, ಜವಾಬ್ದಾರಿಗಳು, ಅದನ್ನು ನಾವು ಎಲ್ಲೋ ಮಹಿಳೆಯರು ಅದು ಕೂಡ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಅದನ್ನು ಕೂಡ ನಮ್ಮ ಹೆಣ್ಮಕ್ಳು ಮಾಡ್ಕೋಬೇಕು, ರೂಪಿಸ್ಕೋಬೇಕು. ಯಾಕೆಂದರೆ ಅದು ಬಹಳ ಮುಖ್ಯ. ಕುಟುಂಬ ಅನ್ನೋದು ಸಮಾಜದ ಪ್ರಥಮ ಸಂಸ್ಥೆ. ಆ ಸಂಸ್ಥೆ ಒಡಿತಾ ಹೋದರೆ ಅದು ದೇಶದ ಮೇಲೆ, ಸಾಮಾಜಿಕ ಸ್ವಾಸ್ಥ್ಯದ ಮೇಲೆ ಹೊಡೆತ ಬೀಳುತ್ತೆ, ದೇಶದ ನಾಡಿನ ಮೇಲೆ ಹೌದು ಬೀಳುತ್ತೆ. ಅದೆಲ್ಲೋ ನನಗೆ ಒಂದೊಂದು ಸಲ ಆತಂಕ ಕಾಡ್ತದೆ. ಯಾಕೆಂದರೆ ನಮ್ಮ ನಾಡಿನ ನೀವು ಪ್ರೋಗ್ರೆಸಿವ್ ಥಿಂಕಿಂಗ್ ಇಟ್ಕೊಂಡು ಈಗಿನ ಹುಡುಗಿಯರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಮೇಡಮ್? ಸರ್, ಅವರು ಕರಿಯರನ್ನು ಡೆವಲಪ್ ಮಾಡಿಕೊಳ್ಳಿ. ಹೆಣ್ಮಕ್ಳು ನಮ್ಮ ಈ ಸಾಂಸ್ಕೃತಿಕ ಪರಂಪರೆ ಏನಿದೆಯಲ್ಲ ಅದು ನಮ್ಮನ್ನು ಇನ್ನೂ ಗಟ್ಟಿ ಕೊಡುತ್ತೆ. ಅದು ನಮ್ಮ ಯುವಕರಿಗೆ ಏನಾಗಿದೆ ಅಂದರೆ ಸಂಸ್ಕೃತಿ, ಸಾಹಿತ್ಯ ಇದನ್ನೆಲ್ಲ ಮಾತಾಡೋರೆಲ್ಲ ಔಟ್ಡೇಟೆಡ್ಡು ಅನ್ನುವ ಒಂದು ತಪ್ಪು ಭಾವನೆಯಲ್ಲಿ ಇದ್ದಾರೆ. ಆದರೆ ಅವರಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು, ನಮ್ಮ ಈ ಪರಂಪರೆ ಏನಿದೆಯಲ್ಲ ಇದು ನಿಮ್ಮ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಹೊರತು ಅದು ವಿರೋಧ ಅಲ್ಲ. ಅದನ್ನು ನಾನು ಮನವರಿಕೆ ಮಾಡಬೇಕಾಗಿದೆ. ನನ್ನ ಮಗಳಿಗೆ ಹೇಳಿದೆ, ನಾನು ಒಂದು ಸಲ ಕೇಳ್ತಾಯಿದ್ರು ಇದೇ ಒಂದು ಘರ್ಷಣೆಯಲ್ಲಿ,
ಇದು ವೀರಶೈವ ಲಿಂಗಾಯತ ಇವೆಲ್ಲ ಇದಾವಲ್ಲ, ಇದೆಲ್ಲ ಏನು, ಯಾಕೆ ಇದೆಲ್ಲ ವ್ಯತ್ಯಾಸ, ಯಾಕೆ ಈ ಥರದ ಇದಿರುತ್ತೆ? ಲಿಂಗಾಯತರು ಅನ್ನೋದು ಒಂದು ಇದು ಧರ್ಮನ, ಅದೊಂದು ಜಾತಿನ, ಹೀಗೆಲ್ಲ ಚರ್ಚೆಯನ್ನು ಮಾಡುವಾಗ ನಾನು ಹೇಳಿದೆ, ಅಮ್ಮ ನಿಮ್ಗೆ ಹೆಂಗೆ ಹೇಳೋದು, ಈಗ ಒಂದು ವ್ಯವಸ್ಥೆಯಲ್ಲಿ ಲೆಫ್ಟಿಸ್ಟು ಮತ್ತು ರೈಟಿಸ್ಟು ಅಂತ ಒಂದು ಯೋಚನೆ ಬರುತ್ತಲ್ಲ. ಲೆಫ್ಟಿಸ್ಟು ಅಂದರೆ ಸ್ವಲ್ಪ ಫ್ರೀಯಾಗಿ ಪ್ರೋಗ್ರೆಸಿವ್ ಆಗಿ ವಿರೋಧವಾಗಿ ಸತ್ಯವನ್ನು ನಿಷ್ಠೆಯನ್ನು ಇದ್ದಕ್ಕಿದ್ದಾಗೆ ಹೇಳುವಂಥವ್ರು. ಈ ರೈಟಿಸ್ಟ್ ಅಂತ ನೀವು ಹೇಳಿದ ಅವರು ಸ್ವಲ್ಪ ವ್ಯವಸ್ಥೆಯ ಜೊತೆಗೆ ಕಾಂಪ್ರಮೈಸ್ ಮಾಡಿಕೊಂಡು ತನಗೆ ಏನು ಲಾಭ ಆಗುತ್ತಲ್ಲ ಅದನ್ನೇ ನೋಡಿಕೊಂಡು ನಿನಗೂ ಚೆಂದ ಇರು, ನಾನು ಚೆಂದ ಹೇಗಿರ್ತೀನಿ, ವಿನ್ ವಿನ್ ಆಗಿ ಇರೋ ಸಿಚುವೇಶನಲ್ಲಿ ಬದುಕೋಣ ಅಂತ. ಸಮಾಜಕ್ಕೆ ಇಬ್ಬರು ಬೇಕಲ್ವ, ಹಂಗೆ ಇದ್ರೆ ಪ್ರಗತಿ ಆಗಲ್ಲ. ಪ್ರಗತಿಯನ್ನು ಎತ್ತಿ ಹಿಡಿಯೋರೇ ಲೆಫ್ಟಿಸ್ಟು. ನಮ್ಮ ದೋಷಗಳನ್ನು ಎತ್ತಿ ಹಿಡಿಯೋರೇ ನಮ್ಮ ಪ್ರಗತಿಯಲ್ಲಿ ನೆರವಾಗೋದು. ಲೆಫ್ಟಿಸ್ಟ್ ನಮಗೆ ವಿರೋಧಿಗಳಲ್ಲ, ಅವರು ನಮ್ಮನ್ನು ತಿದ್ದುವಂಥವ್ರು. ನಿಂದಕರಿರಬೇಕಾ ಜಗದಲ್ಲಿ ನಿಂದಕರಿರಬೇಕಂತ ದಾಸರು ಹೇಳ್ತಾರೆ. ಅವ್ರು ಇರೋದ್ರಿಂದಾನೇ ನಮ್ಮ ಎಲ್ಲ ವ್ಯಕ್ತಿತ್ವ ಸಂಪೂರ್ಣವಾಗಿ ರೂಪುಗೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗೇ ಲೆಫ್ಟಿಸ್ಟು. ಇವರು ರೈಟಿಸ್ಟು ನಮಗೆ ಕಾಂಪ್ರಮೈಸ್ ಆಗೋದು, ಎರಡನ್ನು ಸಮಾಗಮವಾಗಿ ಬದುಕೋಕ್ಕೂ ಸಾಧ್ಯ ಇದೆಯಲ್ಲ. ಒಂದು ಮಧ್ಯಮ ಮಾರ್ಗವನ್ನು ನೀವು ಹುಡ್ಕೊಂಡು ಬದುಕ್ಬೋದಲ್ವ, ಅದನ್ನು ನೀವು ಹುಡುಕ್ಬೋದು. ಅದೇ 12ನೇ ಶತಮಾನದಲ್ಲಿ ಆದಂಥ ಲಿಂಗಾಯತ ವೀರಶೈವ. ಲಿಂಗಾಯತರು ಲೆಫ್ಟಿಸ್ಟು, ವೀರಶೈವ ಆಮೇಲೆ ಅದು ಅವ್ರಿಗೆ ಹೇಳಬೇಕಲ್ಲ ಸರ್, ನಾನು ಸಿಂಪಲ್ ಆಗಿ ಕನ್ವಿನ್ಸ್ ಮಾಡಬೇಕಲ್ಲ ಯುವ ಜನರನ್ನು ನಾವು. ಹೌದು ತುಂಬ ಡೀಪಾಗಿ ನೀವು ಈ ಶಸ್ತ್ರಾಂಗ ಆಮೇಲೆ ಲಿಂಗ ಪೂಜೆ ವಿಭೂತಿ ಅವೆಲ್ಲ ಹೇಳ್ಕೊಂಡು ಹೋದ್ರೆ ಇವತ್ತಿನ ಜನ್ರೇಷನ್ಗೆ ರುಚಿಸಲ್ಲ ಸರ್. ನಾವು ಅವ್ರ ಭಾಷೆಯಲ್ಲಿ ಹೋಗಿ ನಮ್ಮ ಕನ್ವಿನ್ಸ್ ಮಾಡಿ ತರುವ ಜವಾಬ್ದಾರಿ ನಮ್ಮ ಜನ್ರೇಷನ್ದವ್ರಿಗಿದೆ. ನಮ್ಮ ಮಾತು ಕೇಳಲ್ಲ ಅಂತಿರ್ತೀವಿ, ನಾವು ತರೋಕ್ಕೆ ಪ್ರಯತ್ನ ಮಾಡಬೇಕು. ನಾವು ಅವ್ರನ್ನ ಮಾತು ಕೇಳಲ್ಲ ಅಂದರೆ ನಮ್ಮ ಅಂತರ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ನಮ್ಮ ಜವಾಬ್ದಾರಿ ಏನಿದೆ ಅಂದರೆ ಅವ್ರ ಥರನೇ ಹೋಗಿ ನಾವು ಸೆಂಟ್ರಲ್ ಆಗಿ ಬರುವ ಪ್ರಯತ್ನವನ್ನು ಮಾಡೋಣ. ಯುವಕರು ಒಂದೆರಡು ಹೆಜ್ಜೆ ಈ ಕಡೆ ಬರಲಿ, ನಾವು ಒಂದೆರಡು ಹೆಜ್ಜೆ ಈ ಕಡೆ ಬರೋಣ. ಬಂದರೆ ನಮ್ಮ ಆರೋಗ್ಯವಂತ ಸಮಾಜವನ್ನು ಕಟ್ಟೋಕೆ ಇದು ನೆರವಾಗಬಹುದು. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಲ್ವಾ ಸರ್? ಬಹುಶಃ ನಾವೆಲ್ಲ ಈ ಒಂದು ಪಾತನ್ನು ನೋಡಬೇಕು ಅಂತ ನನಗನ್ಸುತ್ತೆ. ನನಗಿಂತಲೂ ನೀವು ತುಂಬ ತಿಳಿದವರು. ಅಲ್ಲ ಪ್ರಶ್ನೆ, ಈಗ ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ನಾವೇನಾರು ಮಾತಾಡಿದರೆ ಅದು ಅಗೇನ್ ಟ್ರೆಡಿಷ್ನಲ್ ಮತ್ತು ಕನ್ಸರ್ವೇಟಿವ್ ಮೈಂಡ್ ಸೆಟ್ ಆಗುತ್ತೆ. ಅದಕ್ಕೆ ಅಕ್ಕ ಹೇಳೋ ಹಾಗೆ ನೊಂದವರ ನೋಯದವರ ಬಲ್ಲರು ಅನ್ನಂಗೆ ಹೆಣ್ಮಕ್ಳು ಹೇಳಿದಾಗ ಅದಕ್ಕೊಂದು ಸ್ಟ್ರೆಂಗ್ ಸಿಗುತ್ತೆ, ಮತ್ತು ನೀವು ರಿಯಲಿಸ್ಟಿಕ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಅದ್ಭುತವಾದ ಅವಕಾಶವನ್ನು ನಿಮ್ಮ ಸುದೀರ್ಘ ಮಾತುಕತೆಯಲ್ಲಿ ನೀವು ನಮಗೆ ಕಲ್ಪಿಸಿಕೊಟ್ರಿ. ಅದಕ್ಕಾಗಿ ನಾನು ವಚನ ಟಿ ವಿ ಪರವಾಗಿ ನಾಡಿನ ಸಮಸ್ತ ಈ ಜಾಗತಿಕವಾಗಿ ಯೂಟ್ಯೂಬ್ ಪಾಡ್ಕಾಸ್ಟ್ ಅಂದರೆ ಅದು ಒಂಥರ ಓಪನ್ ಜಗತ್ತೇ ನೋಡುವಂಥದ್ದು, ಅದು ಸೀಮಿತ. ಅದಕ್ಕೆ ನಾನು ವಚನ ಟಿ ವಿ ಅಂದರೆ ಒಂದು ಹೇಳ್ಬೇಕು ಸರ್, ನಾನು ನಿಮ್ಮ ಎಲ್ಲ ಪಾಡ್ಕಾಸ್ಟನ್ನು ನೋಡ್ತಾ ಇದ್ದೀನಿ. ನಿಮ್ಮ ಟೀಮ್ ಇದೆಯಲ್ಲ, ಈ ಕ್ವಾಲಿಟಿ, ಬಿಕಾಸ್ ನಾನು ಇಷ್ಟು ವರ್ಷ ಮಾಧ್ಯಮದಲ್ಲಿ ಕೆಲಸ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ 40 ಜನ ಕೆಲಸ ಮಾಡ್ತಾರೆ ಒಂದು ಪ್ರೊಡಕ್ಷನಿಗೆ. ಅಲ್ಲ ಸೆಟ್ಟು, ಡಿಸೈನು, ಲೈಟ್ ಕಂಪೋಸಿಷನ್ನು, ಮೇಕಪ್ಪು, ಡ್ರೆಸ್ಸು, ಪ್ರತಿಯೊಬ್ಬರಿಗೆ ಒಬ್ಬೊಬ್ಬರು ಸ್ಪೆಷಲಿಸ್ಟು. ಆಡಿಯೋ, ಸೌಂಡ್ ರಿಸರ್ಚ್ ಟೀಮು, ಕಂಟೆಂಟು. ನೀವು ಇದೆಲ್ಲ ಏನು ಇಲ್ಲದೇನೆ ಕೇವಲ ಸಣ್ಣ ಟೀಮ್ ಕಟ್ಕೊಂಡು ಇಂಥ ಅದ್ಭುತವಾದ ಕೆಲಸವನ್ನು ಮಾಡ್ತೀರಲ್ಲ, ನಿಮಗೂ ನಿಮ್ಮ ಟೀಮಿಗೂ ದೊಡ್ಡ ನಮಸ್ಕಾರಗಳು ಸರ್, ಎರಡು ಮಾಧ್ಯಮದ ಪರವಾಗಿ. ಆಮೇಲೆ ಕಂಟೆಂಟ್ ಇದೆಯಲ್ಲ, ನೀವು ಆ ಪ್ರಶ್ನೆಯನ್ನು ಕೇಳುವ ರೀತಿ ಎಂಥವರನ್ನು ಮತ್ತೆ ನಿಮ್ಮ ಇದಕ್ಕೆ ಎಳೆದುಕೊಳ್ಳುವ ವಚನ ಪರಂಪರೆ ಇದೆಯಲ್ಲ, ಅದು ಬಹಳ ಅದ್ಭುತ ಸರ್. ಹೀಗಾಗಿ ಕನ್ನಡ ನಾಡಿನ ರಾಷ್ಟ್ರದ ಅಂತಾರಾಷ್ಟ್ರೀಯ ಎಲ್ಲ ಪಾಡ್ಕಾಸ್ಟಿಂಗ್ ವ್ಯೂವರ್ಸರ ಪರವಾಗಿ ಸಿದ್ದು ಯಾಪಲ್ ಪಲ್ವಿ ಮತ್ತು ಅವರ ಈ ತಂಡಕ್ಕೆ ನನ್ನ ದೂರದರ್ಶನ ಮತ್ತು ಆಕಾಶವಾಣಿಯ ಹಿನ್ನೆಲೆಯ ಅನುಭವದ ಹಿನ್ನೆಲೆಯಲ್ಲಿ ನಿಮಗೆ ದೊಡ್ಡ ಅಭಿನಂದನೆಗಳನ್ನು ಹೇಳ್ತೀನಿ. ನಮಸ್ಕಾರ.